ಕರ್ತರಾದ ಯೇಸುವನ್ನು ನೀನು ವಿಶ್ವಾಸಿಸು, ನೀನು ಮತ್ತು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಇದು ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಕರ್ತರಾದ ಯೇಸುವನ್ನು ನೀನು ವಿಶ್ವಾಸಿಸಿದರೆ ನೀನು ಮಾತ್ರ ಅಲ್ಲ, ಅದರ ಜೊತೆಗೆ ನೀನು ಮತ್ತು ನಿನ್ನ ಕುಟುಂಬವು ರಕ್ಷಣೆ ಹೊಂದುತ್ತದೆ. ಇದು ನಮ್ಮ ಜೀವನಕ್ಕೆ ಅನ್ವರ್ಥವಾದದ್ದು. ನಮ್ಮಣ್ಣ ಮೊಟ್ಟ ಮೊದಲು ಧ್ಯಾನದಲ್ಲಿ ಭಾಗವಹಿಸಿದ್ದು ನಮ್ಮಣ್ಣ 91ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಅವರು ಧ್ಯಾನಕ್ಕೆ ಹೋದ್ರು. ಆಗ ನನ್ನನ್ನು ಕರೆದಿದ್ದು, ಆದರೆ ನನಗೂ ಹೋಗೋಕ್ಕಾಗಿರಲಿಲ್ಲ. ಅದುವರೆಗೂ ಪಿಕ್ಚರು, ನಾಟಕ, ಡ್ಯಾನ್ಸು, ಆರ್ಕೆಸ್ಟ್ರಾ ಈ ರೀತಿಯಾಗಿ ಜೀವಿಸ್ತಿದ್ದಂಥ ನಮ್ಮ ಅಣ್ಣನಿಗೆ ಆ ಧ್ಯಾನ ಅವರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಡ್ತು. ಅವರೇ ಬ್ರದರ್ ಟಿ ಕೆ ಜಾರ್ಜ್. ಅದುವರೆಗೂ ದಾವಣಗೆರೆ ಜಾರ್ಜ್ ಆಗಿದ್ದಂಥ ಜಾರ್ಜ್ ಒಂದು ದಿನ ಒಂದು ಧ್ಯಾನದಲ್ಲಿ ಭಾಗವಹಿಸಿದಾಗ ಬ್ರದರ್ ಜಾರ್ಜ್ ಆಗಿ ಮಾರ್ಪಟ್ಟರು. ಒಂದು ವಾಕ್ಯವನ್ನು ಗೊತ್ತಿಲ್ಲದಂಥ ಅವರು, ಒಂದು ದೇವರ ಗೀತೆ ಗೊತ್ತಿಲ್ಲದಂಥ ಅವರು ಹಿಂತಿರುಗಿ ಬಂದಾಗ ಬೈಬಲ್ ವಾಕ್ಯಗಳನ್ನು ಹಾಗೆ ಹೇಳ್ತಿರೋದನ್ನು ಕೇಳ್ತಿದ್ದಾಗ ನಮಗೂ ಅನಿಸ್ತಾ ಇತ್ತು, ಏನಿದು ಬದಲಾವಣೆ. ಬರೀ ಪಿಕ್ಚರ್ ಜೋಕ್ಗಳನ್ನ ಹೇಳ್ತಿದ್ದಂಥ ಅವರು ಅಲ್ಲಿ ನಡೆದಂಥ ಸಾಕ್ಷಿಗಳು, ಅನುಭವಗಳನ್ನು ಹೇಳ್ತಾ ಇದ್ದಾಗ ನಮಗೂ ಅನ್ನಿಸ್ತು, ನಾವು ಒಂದು ಧ್ಯಾನದಲ್ಲಿ ಹೋಗಿ ಭಾಗವಹಿಸೋಣ. 92ನೇ ಇಸ್ವಿಯಲ್ಲಿ ನಾನು, ನನ್ನ ಮಡದಿ, ನನ್ನ ತಾಯಿ ಒಂದು ಧ್ಯಾನದಲ್ಲಿ ಭಾಗವಹಿಸಿದ್ವಿ. ಆ ಧ್ಯಾನ ನಮ್ಮ ಕುಟುಂಬದ ಪರಿಕಲ್ಪನೆಯನ್ನೇ ಪರಿಪೂರ್ಣವಾಗಿ ಬದಲಾಯಿಸಿತು. ಕುಟುಂಬ ಅಂದರೆ ಏನು, ಕುಟುಂಬ ಜೀವನ ಅಂದರೆ ಏನು ಅನ್ನೋ ನನ್ನಲ್ಲಿದ್ದಂಥ ತಪ್ಪು ಅಭಿಪ್ರಾಯವನ್ನೇ ಅದು ತೆಗೆದುಹಾಕ್ತು. ನಾನು ಮದುವೆ ಆಗಬೇಕಾದ್ರೆ ನನ್ನ ಉದ್ದೇಶನೇ ಬೇರೆ ಆಗಿತ್ತು. ಗಂಡ ಹೆಂಡತಿ ಇಬ್ಬರು ಸಂಪಾದನೆ ಮಾಡಿ ದುಡ್ಡಿದ್ರೆ ಸುಖವಾದ ಜೀವನ ಅಂದ್ಕೊಂಡು ನಾನು ಜೀವಿಸ್ತಾ ಇದ್ದೆ. ಆದರೆ ಅಲ್ಲಿ ಆ ಧ್ಯಾನದಲ್ಲಿ ಕೂತ್ಕೊಂಡು ಅಲ್ಲೊಬ್ಬರು ಸಹೋದರರು ಬಂದಿದ್ದರು, ಜಾನ್ ಪುತ್ತೂರ್ ಅಂತೇಳಿ. ಅವ್ರು ಕೊಡ್ತಿದ್ದಂಥ ಒಂದು ಕ್ಲಾಸ್ ನನ್ನ ಜೀವನದಲ್ಲಿ ಪರಿಪೂರ್ಣವಾಗಿ ಬದಲಾವಣೆಯನ್ನೇ ತಂದುಬಿಡ್ತು. ಅವರೊಂದು ಅನುಭವ ಸಾಕ್ಷಿಯನ್ನು ಹೇಳ್ತಾ ಇದ್ರು. ಒಂದು ಹುಡುಗಿ ತನ್ನ ಜೀವನದಲ್ಲಿ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡು ಅನೇಕ ಸಾರಿ ಗಂಡು ನೋಡಿ ಬಂದು ಹೋಗ್ತಾ ಇದ್ದಾರೆ, ಆದರೆ ಮದುವೆನೇ ಆಗ್ತಾ ಇಲ್ಲ ಅಂತೇಳಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಆ ಹುಡುಗಿ ಯಾರೋ ಹೇಳಿ ಧ್ಯಾನ ಕೇಂದ್ರಕ್ಕೆ ಬಂದು ಧ್ಯಾನದಲ್ಲಿ ಭಾಗವಹಿಸಲು ಆ ಹುಡುಗಿನ ಸಮರ್ಪಿಸಿ ಆ ಸಹೋದರ ಪ್ರಾರ್ಥನೆ ಮಾಡಿದಾಗ ದೇವರು ಒಂದು ಹೆಸರನ್ನು ತೋರಿಸ್ಕೊಟ್ರು, ಜೋಸ್ ಅಂತೇಳಿ. ಕೇಳಿದ್ರು, ಜೋಸ್ ಅಂತ ಯಾರಾದರೂ ಪರಿಚಯ ಇದ್ದಾರಾ ನಿಮ್ಮ ಕುಟುಂಬದಲ್ಲಿ? ನಮ್ಮ ಅಣ್ಣ ಇದ್ದಾರೆ. ಅವರಲ್ಲ, ಬೇರೆ ಯಾರೋ ಜೋಸ್ ಅಂತ ಕೊಚ್ಚಿನಲ್ಲಿ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಈ ರೀತಿಯಾಗಿ ಕೊಟ್ಟರು. ಅದು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ, ಆ ಮಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ ಆ ಮಗಳನ್ನು ಮನೆಗೆ ಕಳಿಸ್ಕೊಟ್ರು. 1 ತಿಂಗಳಾದ ಮೇಲೆ ಆ ಸಹೋದರಿ ಬ್ರದರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಜೋಸ್ ಅನ್ನೋ ಒಬ್ಬ ಸಹೋದರ ಇದೇ ರೀತಿಯ ಕೊಚ್ಚಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಆ ವ್ಯಕ್ತಿಯೊಂದಿಗೆ ನನ್ನ ಎಂಗೇಜ್ಮೆಂಟ್ ಆಯಿತು, ಈಗ ಮದುವೆ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿ ಸಹೋದರ ಸಹೋದರಿಯರೇ, ಕುಟುಂಬ ಅನ್ನೋದು ಸ್ಥಾಪನೆ ಆಗೋದು ಸ್ವರ್ಗದಲ್ಲಿ. ಆದ್ದರಿಂದಲೇ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸ್ವರ್ಗದಲ್ಲಿಯೂ ಭೂಲೋಕದಲ್ಲಿಯೂ ಪ್ರತಿ ಕುಟುಂಬವು ತನ್ನ ಹೆಸರನ್ನು ಪಡೆದಿರುವುದು ದೇವರಿಂದಲೇ ಅಂತೇಳಿ. ಪ್ರತಿ ಕುಟುಂಬ ಸ್ಥಾಪಿತವಾಗುವುದು ನಿಂತವನಿಗೆ ಇಂಥವಳಾಗಬೇಕು, ಇಂಥವನಿಗೆ ಇಂಥವನೇ ಹೆಂಡತಿ ಆಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ದೇವರಾಗಿದ್ದಾರೆ. ನನ್ನ ಮದುವೆ ಆಗಿದ್ದು ಈ ರೀತಿಯಾದ ಆಕಸ್ಮಿಕವಾಗಿಯೇ. ನನ್ನ ಮಡದಿಯ ಅಕ್ಕ ನನ್ನಾಗಿದ್ದಾರೆ, ಸಿಸ್ಟರ್ ಅವರು. ಅವ್ರಿಗೊಂದು ದಿನ ರಾತ್ರಿ ಸ್ವಪ್ನ ಬಿತ್ತು. ನಾನು ಅವರ ಕನಸಿನಲ್ಲಿ ಬಂದೆ. ಅದನ್ನು ಹೋಗಿ ಅವ್ರ ತಾಯಿಗೆ ಅವ್ರು ಹೇಳಿದ್ರು, ಈ ರೀತಿಯಾಗಿ ಡೈಸಿಗೆ ಅವರನ್ನು ನೋಡ್ಬೋದಿತ್ತಲ್ಲ ಅಂತೇಳಿ. ಅಲ್ಲಿ ಪ್ರಾರಂಭ ಆದದ್ದು ನಮ್ಮ ಕುಟುಂಬ ಜೀವನ. ನಾನು ಮದುವೆ ಆಗಬೇಕಾದ್ರೆ ಅವಳಿಗೂ ಸಂಬಳ ಇದೆ, ನನಗೂ ಸಂಬಳ ಇದೆ, ಇಬ್ಬರು ಸಂಬಳದಲ್ಲಿ ಸುಖವಾಗಿ ಜೀವಿಸ್ಬೋದು ಅಂತ ನಾನು ತೀರ್ಮಾನ ಮಾಡಿ ಅವಳನ್ನು ಮದುವೆ ಆದೆ. ಆದರೆ ಮದುವೆ ಆದ ಮೇಲ್ಗಡೆ ವ್ಯತಿರಿಕ್ತವಾದಂಥ ಸ್ವಭಾವಗಳು, ವ್ಯತಿರಿಕ್ತವಾದಂಥ ಒಂದು ಗುಣಗಳು ನಮ್ಮಲ್ಲಿ ಇದ್ದಿದ್ದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅವಳಿಗೆ ಟೀ ಇಷ್ಟ ಅಂದರೆ ನನಗೆ ಕಾಫಿ ಇಷ್ಟ, ನನಗೆ ಸಿಹಿ ಇಷ್ಟ ಅಂದರೆ ಅವಳಿಗೆ ಮೆಣಸಿನ್ಕಾಯಿ ಇಷ್ಟ. ಹಸಿ ಮೆಣಸಿನ್ಕಾಯಿ ಹಾಗೆ ಕಚ್ಚಿ ಕಚ್ಚಿ ತಿಂತಾ ಇದ್ಲು. ಅದನ್ನು ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿತಾ ಇತ್ತು. ಅವಳಿಗೆ ಇಡ್ಲಿ ಇಷ್ಟ, ನನಗೆ ಚಪಾತಿ ಇಷ್ಟ. ಯಾವುದರಲ್ಲೂ ಹೊಂದಾಣಿಕೆ ಆಗ್ತಾ ಇಲ್ಲ. ಈ ರೀತಿಯಾದ ಅವಸ್ಥೆಯಲ್ಲಿ ಅವಳನ್ನು ಮನಪೂರ್ವಕವಾಗಿ ಪ್ರೀತಿಸಲು ನನಗೆ ಸಾಧ್ಯವಾಗ್ತಾ ಇಲ್ಲ. ಮದುವೆಗಿಂತ ಮುಂಚೆ ಏನೇನೋ ಗಾಳಿ ಗೋಪುರಗಳನ್ನು ಕಟ್ಟಿಕೊಂಡು ನಾನು ಬಂದಂಥ ನನಗೆ ಜೀವನದಲ್ಲಿ ನಿರಾಶೆ ಆಗ್ತಾ ಇತ್ತು. ದುಡ್ಡಿದ್ರೆ ಎಲ್ಲ ಸಂಪಾದನೆ ಮಾಡ್ಬೋದು, ದುಡ್ಡಿದ್ರೆ ಎಲ್ಲ ಸಂತೋಷ ಸಿಗತ್ತೆ ಅನ್ನೋ ಆ ಪರಿಕಲ್ಪನೆ ನನ್ನಿಂದ ಬಿಟ್ಟೋಯ್ತು.
ಈಗಿಂತ ಸಂದರ್ಭದಲ್ಲೇ ನಾನು ಈ ರೀತಿಯಾದ ಒಂದು ಧ್ಯಾನಕ್ಕೆ ನಾನು ಭಾಗವಹಿಸ್ತಾ ಇದ್ದೇನೆ. ಆ ಧ್ಯಾನದಲ್ಲಿ ಕುತ್ಕೊಂಡು ಆ ಸಹೋದರ ಹೇಳ್ತಾ ಇದ್ದಾನೆ, ನಿಮ್ಮ ಬಾಳ ಸಂಗಾತಿಯನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದಲ್ಲ, ಅದು ದೇವರು ಆಯ್ಕೆ ಮಾಡಿಕೊಂಡಿದ್ದು. ಅವರು ಆದಿಕಾಂಡದ ಘಟನೆಯನ್ನು ಉದಾಹರಣೆಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ, ಮನುಷ್ಯನು ಒಬ್ಬಂಟಿನಾಗಿರುವುದು ಒಳ್ಳೆಯದಲ್ಲ ಅಂತೇಳಿ ಅವನಿಗೆ ಸರಿ ಬೀಳುವ ಸಂಗಾತಿಯನ್ನು ನಾನು ಸೃಷ್ಟಿಸ್ತೇನೆ ಅಂತೇಳಿ ದೇವರು ಅವನಿಗೆ ಸರಿ ಬೀಳುವಂಥ ಬಾಳ ಸಂಗಾತಿಯನ್ನು ಕೊಟ್ಟರು. ಅಂತೆಯೇ ನನ್ನ ಜೀವನದಲ್ಲಿ ನನ್ನ ಜೊತೆಯಲ್ಲಿರ್ತಕ್ಕಂಥ ಬಾಳ ಸಂಗಾತಿಯನ್ನು ದೇವರು ಆಯ್ಕೆ ಮಾಡಿ ನನಗೆ ಕೊಟ್ಟಿರೋ ಸತ್ಯವನ್ನು ಅಲ್ಲಿ ನಾನು ಅರ್ಥ ಮಾಡಿಕೊಂಡೆ. ಅವ್ರು ಹೇಳಿದ್ರು, ದೇವರ ಕರಗಳಿಂದ ನಿಮ್ಮ ಬಾಳ ಸಂಗಾತಿಯನ್ನು ನೀವು ಸ್ವೀಕರಿಸಿರಿ. ಹೌದು, ನಾನು ಅವಳನ್ನು ಸಮರ್ಪಿಸಿ ಪ್ರಾರ್ಥಿಸಿದಾಗ ನನ್ನ ಬಾಳ ಸಂಗಾತಿಯನ್ನು ಸ್ವೀಕರಿಸೋದಕ್ಕೆ ನನಗೆ ಸಾಧ್ಯ ಆಯಿತು. ಹೌದು ಪ್ರೀತಿಯ ಸಹೋದರ ಸರ್, ಅದರ ನಂತರ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನರು ಕುಟುಂಬ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಹೊತ್ತು ನನ್ನ ಬಳಿಗೆ ಬರ್ತಾರೆ. ಒಂದ್ಸಲ ನಾನು ಭದ್ರಾವತಿಯಲ್ಲೊಂದು ಧ್ಯಾನವನ್ನು ನಡೆಸ್ತಾ ಇರಬೇಕಾದ್ರೆ ಒಬ್ಬ ಸಹೋದರ ತನ್ನ ಜೀವನದಲ್ಲಿ ಕಷ್ಟವನ್ನು ಹೊತ್ಕೊಂಡು ಭಾಳ ಹೆಂಡತಿ ಜೊತೆ ಜೀವನ ಮಾಡೋಕ್ಕಾಗ್ದಲೇ ಅವಳು ಓಡಿ ಬಂದಂಥ ಒಂದು ಕಷ್ಟದಲ್ಲಿರ್ತಕ್ಕಂಥ ಅವಸ್ಥೆಯನ್ನು ಹೊತ್ಕೊಂಡು ನನ್ನ ಹತ್ರ ಬಂದ, ಕೌನ್ಸಿಲಿಂಗ್ಗೋಸ್ಕರ ಬಂದ. ನಾನು ಕೇಳಿದೆ ಏನು ಅಂತ ಹೇಳಿದೆ. ನಾನು ಮದುವೆ ಆದೆ, ಬಟ್ ಅವಳು ನನ್ನ ಜೊತೆ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ಹೇಳಿದೆ, ಅವನಿಗೆ ಉಪದೇಶ ಎಲ್ಲ ಹೇಳಿದೆ, ನಾನು ಹಾಗೇ ಇದ್ದೀನಿ ಬ್ರದರ್, ಆದರೆ ಅವಳು ಮಾತ್ರ ಸರಿ ಇಲ್ಲ ಅಂತ ಹೇಳಿದ್ರು. ಸರಿ, ಅವಳನ್ನು ಬರೋವಾರ ಬರಬೇಕಾದ್ರೆ, ನೆಕ್ಸ್ಟ್ ಸಲ ಧ್ಯಾನಕ್ಕೆ ಬರಬೇಕಾದ್ರೆ ಕರ್ಕೊಂಬನ್ನಿ ಅಂತ ಹೇಳಿದೆ. ಪ್ರೀತಿಯ ಸಹೋದರ ಸಹೋದರಿ, ನೆಕ್ಸ್ಟ್ ವಾರ ಒಂದು ಸಣ್ಣ ಹುಡುಗಿಯನ್ನು ಆ ಸಹೋದರ ಕರ್ಕೊಂಬಂದ. ನಾನು ದಂಪತಿಗಳಿಗೆ ಮಾತಾಡ್ಸೋಕ್ಕೋಸ್ಕರ ಕೂರಿಸ್ಕೊಂಡು ಮಾತಾಡಿಸಿದಾಗ ಅವಳ ಹತ್ರ ಕೇಳಿದೆ, ನಿನಗೆ ಯಾಕೆ ಮದುವೆ ಆಗಿದ್ದು ಇಷ್ಟ ಇಲ್ವಾ ಅಂತ ಕೇಳಿದೆ. ಅವಳು ಹೇಳ್ದನ್ನು ಕೇಳಿದ್ರೆ ನಿಜವಾಗ್ಲೂ ಈಗಲೂ ನಗು ಬರುತ್ತೆ. 9ನೇ ಕ್ಲಾಸ್ ಓದ್ತಿರ್ತಕ್ಕಂಥ ಹುಡುಗಿಗೆ ಅವ್ರ ತಾಯಿ ಒಂದಿನ ಕೇಳಿದ್ರು, ನಿನಗೆ ಇವನನ್ನು ಮದುವೆ ಆಗ್ತೀಯಾ ಅಂತೇಳಿ. ಯಾಕೆ ಅಂತ ಕೇಳಿದ್ರು. ನೀನು ಮದುವೆ ಆಗೋದಾದರೆ ನಿನಗೆ ರೇಷ್ಮೆ ಸೀರೆ ಕೊಡಿಸ್ತೀನಿ, ಕಾಲಿಗೆ ಗೆಜ್ಜೆ ಹಾಕಿಸ್ತೀನಿ, ಕಾಲಿಗೆ ಉಂಗುರ ಹಾಕಿಸ್ತೀನಿ, ನಿನಗೆ ಚೈನ್ ಮಾಡಿಸ್ತೀನಿ, ಬೆಂಡೋಲೆ ಮಾಡಿಸ್ತೀನಿ, ಈ ರೀತಿಯಾಗಿ ಹೇಳಿದಾಗ ಅವಳು ನೆನೆಸ್ಕೊಂಡು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿರ್ಬೋದಲ್ಲ ಅನ್ನೋ ಭಾವನೆಯಲ್ಲಿ ಆಯಿತು ನಾನು ಮದುವೆ ಆಗ್ತೀನಿ ಅಂತೇಳಿ ಮದುವೆಗೆ ಒಪ್ಕೊಂಡ್ಳು. ಮದುವೆ ಆದ ಅದೇ ದಿನ ಶಾಂತಿ ಅಂದರೆ ಮುಹೂರ್ತ, ಇಬ್ಬರು ಮೊದಲ ರಾತ್ರಿಯಲ್ಲಿ ಅವರಿಬ್ಬರು ಒಂದಾಗೋ ದಿನ ಆ ಕೋಣೆಯಿಂದ ಓಡಿ ಹೋಗ್ತಾ ಇದ್ದಾಳೆ. ಮದುವೆ ಅಂದರೆ ಏನು ಅಂದರೆ ಗೊತ್ತಿಲ್ಲ, ಲೈಂಗಿಕತೆ ಅಂದರೆ ಏನು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದಂಥ ಮುಗ್ಧ ಹುಡುಗಿಯನ್ನು ತಗೊಂಡೋಗಿ ಆ ದಾಂಪತ್ಯ ಜೀವನಕ್ಕೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ನನಗೆ ನಗು ಬಂತು. ನಂತರ ಒಂದು ಸಿಸ್ಟರ್ನ ಕರೆದುಬಿಟ್ಟು ಆ ಸಿಸ್ಟರ್ ಹತ್ರ ಇವಳಿಗೆ ಬೇಕಾದಂಥ ಅವಶ್ಯವಾದಂಥ ಒಂದು ದಾಂಪತ್ಯ ಜೀವನವನ್ನು ಜೀವಿಸಲು ಬೇಕಾದಂಥ ಮೂಲವಾದ ವಿಷಯಗಳನ್ನು ಅವಳಿಗೆ ತಿಳಿಸ್ಕೊಡೋದಕ್ಕೆ ಹೇಳ್ಕೊಟ್ಟು, ತದನಂತರ ಇಬ್ಬರಿಗೂ ಕೂರಿಸ್ಕೊಂಡು ಅವ್ರಿಗೋಸ್ಕರ ಪ್ರಾರ್ಥಿಸಿ ಕುಟುಂಬ ಜೀವನ ಅಂದರೆ ಏನು ಅಂತ ಹೇಳ್ಕೊಟ್ಟು ಅವರನ್ನು ಕಳಿಸ್ಕೊಟ್ವಿ. ಹೌದು ಪ್ರೀತಿ ಸಹೋದರರೇ, ಕುಟುಂಬ ಜೀವನ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಎಷ್ಟೋ ಜನ ಮದುವೆ ಆಗ್ತಾರೆ. ಕೆಲವರು ಮದುವೆ ಮಾಡ್ತಾರೆ, ಕೆಲವರು ವಯಸ್ಸಾದಂಥ ಅಜ್ಜಿ ಹೇಳ್ತಾರೆ ಮನೇಲಿ ಕೆಲಸ ಮಾಡೋದಕ್ಕೆ ಯಾರೂ ಇಲ್ಲ, ತಾಯಿ ಹೇಳ್ತಾರೆ ಇವತ್ತು ಸೊಂಟ ನೋವ್ತಾ ಇದೆ, ನನಗೆ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಮಗ ವಯಸ್ಸಿಗೆ ಬಂದಿದ್ದಾನೆ, ಅವನಿಗೊಂದು ಮದುವೆ ಆದರೆ ಮನೇಲಿ ಕೆಲಸ ಮಾಡೋಕ್ಕೂ ಜನ ಆಗ್ತಾರೆ, ಅವನಿಗೂ ಮದುವೆ ಆದಂಗೆ ಆಗತ್ತೆ. ಇಲ್ಲ, ಮನೇಲಿ ಕೆಲಸ ಮಾಡೋಕ್ಕೆ ಜನ ಇಲ್ಲ ಅಂದರೆ ಕೆಲಸದವರನ್ನು ತಗೊಂಬನ್ನಿ, ನಿಮ್ಮ ಮಗನಿಗೆ ಮದುವೆ ಮಾಡೋಕ್ಕೆ ಹೋಗಬೇಡಿ. ಕೆಲವರು ಮದುವೆ ಆಗ್ತಾರೆ, ಕೆಲವರ ಯುವಕರ ಮನಸ್ಸಿನಲ್ಲಿ ಸೆಕ್ಸು, ಲೈಂಗಿಕತೆ ಇದು ಮಾತ್ರ ಅವ್ರ ಮನಸ್ಸಿನಲ್ಲಿರುತ್ತೆ. ಈಗಿರ್ತಕ್ಕಂಥ ಪಿಕ್ಚರ್ಗಳು, ಈಗಿರ್ತಕ್ಕಂಥ ಧಾರಾವಾಹಿಗಳಲ್ಲಿರ್ತಕ್ಕಂಥ ಅಶ್ಲೀಲ ಚಿತ್ರಗಳನ್ನು ನೋಡಿ 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 ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿರೋದು ಯಾವುದಂದರೆ ಸೆಕ್ಸ್. ಒಂದು ಭೋಗ ವಸ್ತುವನ್ನಾಗಿ ಕಂಡುಕೊಂಡು ಮದುವೆ ಆಗ್ತಕ್ಕಂಥ ಎಷ್ಟೋ ಕುಟುಂಬಗಳು ನನಗೆ ಗೊತ್ತಿದೆ. ಒಂದು PhD ತೆಗೆದಿರ್ತಕ್ಕಂಥ ಓರ್ವ ಸಹೋದರಿ ಇವತ್ತು ವಿವಾದ ವಿಚ್ಛೇದನೆಗೆ ಮದುವೆ ಆದ ಕೇವಲ 1 ವಾರದಲ್ಲಿ ಕೋರ್ಟ್ ಮೆಟ್ಲನ್ನು ಹತ್ತಿದ್ದಾಳೆ, ಮದುವೆ ಬೇಡ ಅಂತೇಳಿ. ಯಾಕೆಂದರೆ ಅವಳು ಒಂದಾದ ರಾತ್ರಿಯಲ್ಲಿ ಮೃಗೀಯವಾಗಿ ವರ್ತಿಸಿದನ್ನು ಕಂಡು ಸಹಿಸಲಾರದೆ ಮದುವೆ ಜೀವನ ಬೇಡ ಅಂತೇಳಿ ಓಡಿಯೋದಂಥ ಕುಟುಂಬ. ಇನ್ನೂ ಕೆಲವರಿದ್ದಾರೆ ಮದುವೆ ಆಗೋದು, ಕೆಲವು ಮಕ್ಕಳನ್ನು ಮದುವೆ ಮಾಡೋದಕ್ಕೆ ಈ ರೀತಿಯಾಗಿ ಚಿಂತನೆ ಮಾಡ್ತಾನೆ, ಮಗನನ್ನು ಓದಿಸಿದ್ದೀನಿ, ಇಂಜಿನಿಯರ್ ಮಾಡಿದ್ದೀನಿ, ಡಾಕ್ಟರ್ ಮಾಡಿದ್ದೀನಿ, ಲಕ್ಷಗಟ್ಟಲೆ ಖರ್ಚು ಮಾಡಿದಂಥ ದುಡ್ಡನ್ನು ವಾಪಸ್ ತೆಗಿಬೇಕು, ಅದಕ್ಕೆ ವರದಕ್ಷಿಣೆ ಹೆಸರಿನಲ್ಲಿ ಹೇಗಾದರೂ ಮಾಡಿ ಆ ದುಡ್ಡನ್ನು ವಾಪಸ್ ಕಟ್ಕೊಳ್ಳೋದಕ್ಕೋಸ್ಕರ ಮಗನನ್ನು ಮದುವೆ ಮಾಡ್ತಾರೆ. ಮಗನನ್ನು ಮುಂದಿಟ್ಟು ರೇಟ್ ಮಾತನಾಡುವಂಥ ತಂದೆ ತಾಯಂದರು ಇವತ್ತು ಎಷ್ಟೋ ಜನ ಇದ್ದಾರೆ. ಪರಿಕಲ್ಪನೆ ಮದುವೆ ಅಂದರೆ ಏನು ಅಂತ ಗೊತ್ತಿಲ್ಲ, ಕುಟುಂಬ ಜೀವನ ಅಂದರೆ ಏನು ಅಂತ ಗೊತ್ತಿಲ್ಲ, ದೇವರ ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ, ಸಹಬಾಳ್ವೆಯಲ್ಲಿ ಬಾಳುವಂಥ ಒಂದು ದೇವರು ಸ್ಥಾಪಿಸಿದಂಥ ಸಂಸ್ಕಾರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಇವತ್ತು ಎಷ್ಟೋ ಜನ ಮಕ್ಕಳನ್ನು ಮಾರುವಂಥ ಅವಸ್ಥೆಗೆ ಹೋಗ್ತಾ ಇದ್ದಾರೆ. ಕೆಲವರು ಮದುವೆ ಮಾಡ್ತಾರೆ, ಒಂದು ಮಗಳಿದ್ದಾಳೆ, ಒಂದು ಮಗ ಇದ್ದಾನೆ, ಒಂದು ಮಗನನ್ನು ಆಕೆನೆ ಕೊಟ್ಟು ಒಂದು ಮಗಳನ್ನು ಈ ಕಡೆ ತಗೊಳ್ತಾರೆ. ಅಡ್ಜಸ್ಟ್ಮೆಂಟ್ಗೂ ಮದುವೆ ಆಗ್ತಕ್ಕಂಥ ಎಷ್ಟೋ ಕುಟುಂಬಗಳಿದ್ದಾವೆ. ಈ ಕುಟುಂಬಗಳು ನೆಲೆ ನಿಲ್ಲೋದಿಲ್ಲ.
ಯಾಕೆ ನೆಲ ನಿಲ್ಲೋದಿಲ್ಲ? ಕುಟುಂಬದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ, ಕುಟುಂಬ ಜೀವನ ಏನು ಅಂತ ಹೇಳೋದನ್ನ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಕುಟುಂಬ ಜೀವನವನ್ನು ಪ್ರಾರಂಭಿಸುವಂಥ ವ್ಯಕ್ತಿಗೆ ಎಂದಿಗೂ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ ಲಭಿಸೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮೊಟ್ಟ ಮೊದಲು ನನಗೆ ಸಿಕ್ಕಿರ್ತಕ್ಕಂಥ ಬಾಳ ಸಂಗಾತಿಯನ್ನು ದೇವರು ನನ್ನ ಕರಗಳಿಗೆ ಕೊಟ್ಟಿದ್ದಾರೆ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡು ಆ ದೇವರ ಯೋಜನೆಯಲ್ಲಿ ಆ ಹೆಂಡತಿಯನ್ನು ಅಥವಾ ಗಂಡನನ್ನು ನಾವು ನಮ್ಮ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಿಕೊಂಡಾಗ ನಮ್ಮ ಕುಟುಂಬ ಪ್ರೀತಿಯ ಕುಟುಂಬವಾಗ್ತದೆ. ಮಣಿಕಂಠ ಅನ್ನೋನು ಒಂದ್ಸಾರಿ ಧ್ಯಾನಕ್ಕೆ ಬಂದಿದ್ದ. ಜೀವನದಲ್ಲಿ ನಿರಾಶನಾಗಿ ಆತ್ಮಹತ್ಯೆ ಪ್ರಯತ್ನ ಮಾಡಿದಾಗ, ರೈಲಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದಾಗ ಅವನ ಜೀವ ಹೋಗಲಿಲ್ಲ, ಬದಲಾಗಿ 2 ಕೈಯನ್ನು ಕಳ್ಕೊಂಡ. ಅಲ್ಲಿದ್ದಂಥವ್ರು ಯಾರೋ ಕರ್ಕೊಂಡೋಗಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟ ಆದಮೇಲೆಗಡೆ ಅವ್ರು ಹೇಳಿದ್ರು, ಒಂದು ಧ್ಯಾನಕ್ಕೆ ಹೋಗು, ಧ್ಯಾನದಲ್ಲಿ ಭಾಗವಹಿಸಿದ್ರೆ ನಿನಗೆ 2 ಕೈ ಬರುತ್ತೆ ಅಂತೇಳಿ. ಈ ನಿರೀಕ್ಷೆ ಇಟ್ಕೊಂಡು ಧ್ಯಾನಕ್ಕೆ ಬಂದ ತಾಯಿಯನ್ನು ಜೊತೆಯಲ್ಲಿ ಕರ್ಕೊಂಡ್ಬಂದಿದ್ದಾನೆ. 2 ಕೈ ಇಲ್ಲದೆ ಇದರಿಂದ ಊಟ ಮಾಡೋಕ್ಕಾಗಲ್ಲ. ಅವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದಿದ್ದು ಅವನ ತಾಯಿಯೇ. ಇಂಥ ಒಂದು ಸಂದರ್ಭದಲ್ಲಿ ಅವನು ಧ್ಯಾನದಲ್ಲಿ ಭಾಗವಹಿಸ್ತಾ, ಧ್ಯಾನದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲೇ ಧ್ಯಾನ ಕೇಂದ್ರದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಂಥ ಅವರ ಸಹೋದರಿ ಸುಭದ್ರ ಅಂತ ಇದ್ಲು. ಅವಳಿಗೊಂದಿನ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರೊಂದು ದರ್ಶನ ಕೊಡ್ತಾ ಇದ್ದಾರೆ, ಶಿಲುಬೆ ಮೇಲೆ ಕೈ ಇಲ್ಲದಂಥ ಯೇಸುವಿನ ದರ್ಶನ. ಇದರ ಅರ್ಥ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಅವಳು ಬಂದು ಪನಕೆಲ್ ಫಾದರ್ ಹತ್ರ ಹೇಳಿದ್ರು, ಈ ರೀತಿಯಾಗಿ ಒಂದು ದರ್ಶನವನ್ನು ಕಂಡೆ. ಗೂಢಾರ್ಥಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇರ್ತಕ್ಕಂಥ ಗುರುಗಳು ಹೇಳಿದ್ರು, ಕೈ ಇಲ್ಲದಂಥ ಯೇಸುವಿಗೆ ನೀನು ಕೈ ಹಾಕ್ತೀಯಾ ಅಂತ ಕೇಳಿದ್ರು. ಅವಳು ಹೇಳಿದ್ರು, ಯೇಸುವಿಗೆ ಕೈ ಹಾಕೋದು ಅಂತ ಹೇಳಿ ಅವಳು ಸಂತೋಷವಾಗಿ ಒಪ್ಕೊಂಡ್ರು. ತಕ್ಷಣ ಅವ್ರೇನು ಮಾಡಿದ್ರು, ಮಣಿಕಂಠನನ್ನು ಕರೆದು, ನೋಡು ಇವನಿಗೆ 2 ಕೈ ಇಲ್ಲ, ಇವನು ಯೇಸು ಇದ್ದಂತೆ, ಯೇಸುವಿನ ಮೂಲಕ ಇವರನ್ನು ತೋರಿಸ್ಕೊಡ್ತಾ ಇದ್ದಾರೆ, ಇವಳ ಜೀವನ ಬಾಳ ಸಂಗಾತಿ ನೀನಾದರೆ ಆ ಯೇಸುವಿಗೆ ನೀನು ಕೈ ಹಾಕ್ತೀಯಾ? ಇದನ್ನು ಭಾಳ ಸಂತೋಷಪಟ್ಟು ಅವಳು ಒಪ್ಕೊಂಡ್ಲು. ಇಬ್ಬರು ಜ್ಞಾನಸ್ಥಾನ ಸ್ವೀಕೊಂಡ್ರು. ಮಣಿಕಂಠ ಜಾರ್ಜ್ ಆದರೆ ಸುಭದ್ರ ಮೇರಿ ಆದರು. ಅವಳ ಜೀವನದ ಸರ್ವಸ್ವವು ಇವರಲ್ಲಿ ಆಶ್ರಯವಾಯಿತು. ಅವನ ಬೇಕು ಬೇಡಗಳನ್ನು ಕಂಡು ಅವಳನ್ನು ಪ್ರೀತಿಸಿದಂಥ ಸುಭದ್ರ. ಅವರಿಬ್ಬರು ಮದುವೆ ಆದರು. ಒಂದು ಒಳ್ಳೆಯ ಕುಟುಂಬ ಜೀವನವನ್ನು ಇವತ್ತು ಜೀವಿಸ್ತಾ ಇದ್ದಾರೆ. ಅವನು ಸಂಪೂರ್ಣವಾಗಿ ಇವಳನ್ನು ಆಶ್ರಯ ಪಡ್ಕೊಂಡಿದ್ದಾರೆ. ಇವಳು ಅವನಿಗೆ ಪರಿಪೂರ್ಣವಾದ ಸಹಕಾರಿಯಾಗಿ ಅವರು ಐಕ್ಯತೆಯಲ್ಲಿ, ಪ್ರೀತಿಯಲ್ಲಿ, ಯೇಸುವಿನ ಆ ನಿಸ್ವಾರ್ಥ ಪ್ರೀತಿಯಲ್ಲಿ ಅವರು ಬೆಳೀತಾ ಇದ್ದಾರೆ. ಪ್ರತಿ ಕುಟುಂಬವು ಯೇಸು ಹೇಳಿದ್ರು, ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ. ನಮ್ಮ ಕುಟುಂಬದಲ್ಲಿ ಯಾವಾಗ ನಿಸ್ವಾರ್ಥ ಪ್ರೀತಿ ಉಗಮವಾಗ್ತದೋ ಆ ಕುಟುಂಬ ಸ್ವರ್ಗೀಯ ಕುಟುಂಬ ಆಗ್ತದೆ. ನಮ್ಮ ಬಾಳ ಸಂಗಾತಿಯಲ್ಲಿ ಯೇಸುವನ್ನು ನಾವು ಯಾವಾಗ ಕಾಣ್ತೀವೋ ಆಗ ನಮ್ಮ ಕುಟುಂಬ ಪ್ರೀತಿಯ ಕುಟುಂಬ ಆಗ್ತದೆ. ಮದರ್ ತೆರೇಸರವರು ಅನಾಥ ಮಕ್ಕಳನ್ನು, ಕುಷ್ಠರೋಗಿಗಳನ್ನು ಸೇವೆ ಮಾಡ್ತಾ ಇರಬೇಕಾದ್ರೆ ಅಮೇರಿಕದ ಅಧ್ಯಕ್ಷರ ಹೆಂಡತಿ ಒಂದು ಸಾಲಿ ಅವರನ್ನು ಸಂದರ್ಶನಕ್ಕೆ ಬಂದರು. ಇದನ್ನೆಲ್ಲ ನೋಡ್ತಾ ಇದ್ದಾಗ ಅವ್ರಿಗೆ ಒಂದು ರೀತಿಯಾದ ಅಸಹ್ಯ ಆಗ್ತಾ ಇತ್ತು. ತದನಂತರ ಮದರ್ ತೆರೇಸರವರು ಪಕ್ಕಕ್ಕೆ ಕರೆದು ಕೇಳಿದ್ರು, 1 ಕೋಟಿ ರೂಪಾಯಿ ಕೊಟ್ಟರು ಇಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ಅದಕ್ಕೆ ಮದರ್ ತೆರೇಸರ್ ಅವರು ಹೇಳಿದ್ರು, ನೀವು 1 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ನಾನು ಈ ಕೆಲಸ ಮಾಡೋದಿಲ್ಲ. ಆದರೆ ನಾನು ಈ ಕೆಲಸ ಮಾಡ್ತಿರ್ತಕ್ಕದ್ದು ಒಂದೇ ಒಂದು, ಆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ನಾನು ಯೇಸುವನ್ನು ಕಾಣ್ತಾ ಇದ್ದೀನಿ. ಬೈಬಲ್ ಈ ರೀತಿಯಾಗಿ ಹೇಳ್ತಾ ಇದೆ, ನಾನು ಹಸಿದಿದ್ದೆ ನನಗೆ ಆಹಾರ ಕೊಟ್ರಿ, ನಾನು ಬಾಯಾರಿದ್ದೆ ನನಗೆ ಕುಡಿಯಲು ನೀರು ಕೊಟ್ರಿ, ನಾನು ಆಶ್ರಯವಿಲ್ಲದೆ ಇದ್ದೆ ನನಗೆ ಆಶ್ರಯ ಕೊಟ್ಟೆ, ನಾನು ರೋಗಿಯಾಗಿದ್ದೆ ನೀನು ನನ್ನನ್ನು ಸಂಧಿಸಿ ನನಗೆ ಸೇವೆ ಮಾಡಿದೆ. ಹೌದು, ನಾನು ಆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ, ಆ ರೋಗಿಗಳಲ್ಲಿ, ಅನಾಥರಲ್ಲಿ ಯೇಸುವನ್ನು ಕಂಡು ನಾನು ಅವರನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಯೇಸುವಿನ ಪ್ರೀತಿಯಿಂದ ನಾನು ತುಂಬಿದ್ದೀನಿ. ಆ ಪ್ರೀತಿಯನ್ನು ಅವರಿಗೆ ಹಂಚಿಕೊಡ್ತಾ ಇದ್ದೀನಿ. ಈ ಒಂದು ಸತ್ಯವನ್ನು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಅಳವಡಿಸ್ಕೊಂಡ್ರೆ, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಸಹೋದರಿಯರು, ಇವರನ್ನು ಆ ಭಾವನೆಯಲ್ಲಿ ಕಂಡು ಪ್ರೀತಿ ಮಾಡಿ, ಅವರನ್ನು ಸೇವೆ ಮಾಡಿ, ಅವರನ್ನು ನಿಸ್ವಾರ್ಥತೆಯಿಂದ ನಾವು ಪ್ರೀತಿಸಿದಾಗ ನಮ್ಮ ಕುಟುಂಬವು ಧನ್ಯವಾಗ್ತದೆ, ನಮ್ಮ ಕುಟುಂಬವು ಸ್ವರ್ಗವಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ಸಲ ನಾನೀಗೆ ಮನೇಲಿ ಕುಂತಿದ್ದಾಗ ಅವರ ಸಹೋದರ ಬಂದು ನನಗೆ ಒಂದು ಇನ್ವಿಟೇಷನ್ ಕಾರ್ಡ್ ತಗೊಂಬಂದರು. ನನ್ನ ಮಗಳು ಮದುವೆ ಇದೆ, ದಯವಿಟ್ಟು ನೀವು ಬರಬೇಕು ಅಂತೇಳಿ. ಯಾವುದೇ ಇನ್ವಿಟೇಷನ್ ಅಥವಾ ಕಾರ್ಯಕ್ರಮ ಬಂದರೆ ಮೊದಲು ನೋಡೋದು ನಮ್ಮ ಡೈರಿ. ಆ ದಿನಗಳೆಲ್ಲಾದರೂ ಧ್ಯಾನ ಇದೆಯಾ ಅಥವಾ ಹೋಗೋಕ್ಕಾಗತ್ತಾ ಇಲ್ವಾ, ಅದೇ ಮುಂಚೆನೇ ಹೇಳ್ಬಿಡೋಣ ಅಂತೇಳಿ ನಾನು ಡೈರಿಯನ್ನು ಹುಡುಕ್ತಾ ಇರಬೇಕಾದ್ರೆ ಯಾವತ್ತು ಡೇಟ್ ಬರುತ್ತೆ ಅಂತ ಇನ್ವಿಟೇಷನ್ ನೋಡ್ತಾ ಇರಬೇಕಾದ್ರೆ ಆ ಸಹೋದರ ಹೇಳಿದ್ರು, ಬ್ರದರ್ ಇದರಲ್ಲಿ ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಏನು ಪ್ರಿಂಟಿಂಗ್ ಮಿಸ್ಟೇಕು? ಅದರಲ್ಲಿ
WEDDING ಅಂತ ಹೊಡಿಬೇಕಾಗಿತ್ತು. ಅದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ WELDING ಆಗೋಗ್ಬಿಟ್ಟಿದೆ, ವೆಲ್ಡಿಂಗ್ ಆಗ್ಬಿಟ್ಟಿದೆ ಅಂತೇಳಿ. ನನಗೆ ಒಂದು ರೀತಿಯಾದ ಒಂದು ಹೊಸ ವಿಷಯ ಸಿಗ್ದಂಗೆ ನಾನು ಯೋಚನೆ ಮಾಡಿದೆ, ಹೌದಲ್ವಾ, ವೆಡ್ಡಿಂಗು ವೆಲ್ಡಿಂಗ್ ಒಂದೇ ಅಲ್ವಾ? ವೆಲ್ಡಿಂಗ್ ಅಂದರೆ ಏನು? ಒಂದು ಲೋಹದ ತುಂಡು ಇನ್ನೊಂದು ಲೋಹದ ತುಂಡು ಎರಡನ್ನ ಒಟ್ಟು ಸೇರಿಸಿ ಅಲ್ಲಿಟ್ಟು ಅತಿಯಾದ ಉಷ್ಣವನ್ನು ಅಲ್ಲಿ ಕ್ರಿಯೇಟ್ ಮಾಡಿ ಎರಡೂ ಲೋಹವನ್ನು ಕರಗಿಸಿ ಅದರ ಭೇದವನ್ನು ಗೊತ್ತಿಲ್ಲದೆ ಅದನ್ನು ಒಂದು ಮಾಡೋದೇ ವೆಲ್ಡಿಂಗು. ಹೌದು ಪ್ರೀತಿಯ ಸಹೋದರರೇ, ಎಲ್ಲೋ ಹುಟ್ಟಿ ಬೆಳೆದಂಥ ಎರಡು ಆತ್ಮಗಳು, ಎರಡು ಶರೀರಗಳು, ಎರಡು ಮನಸ್ಸುಗಳು ಒಂದಾಗಿ ಜೋಡಿಸಿ ಒಂದೇ ಆತ್ಮ, ಒಂದೇ ಶರೀರ, ಒಂದೇ ಮನಸ್ಸಾಗಿ ಮಾಡುವಂಥ ಆ ಯೇಸುವಿನ ಪ್ರೀತಿಯಲ್ಲಿ ಐಕ್ಯತೆಯಲ್ಲಿ ಒಂದು ಮಾಡುವಂಥ ಸಂಸ್ಕಾರವಾಗಿದೆ ಈ ವಿವಾಹವೆಂಬ ಸಂಸ್ಕಾರ. ಈ ಸಂಸ್ಕಾರದಲ್ಲಿ ದೈವ ಕೃಪೆ ಇಳಿದು ಬರುವಂಥ ಅಮೋಘವಾದ ಸಮಯವಾಗಿದೆ. ಆ ಸಂಸ್ಕಾರವನ್ನು ಸ್ವೀಕರಿಸುವಂಥ ಸಮಯ. ನಾನು ನನ್ನದು ಅನ್ನೋ ಚಿಂತೆಯಿಂದ, ಪರಿಕಲ್ಪನೆಯಿಂದ ನಾವು ನಮ್ಮದು ಅನ್ನೋ ಒಂದು ಚಿಂತೆಗೆ ಹೋಗುವಂಥ ಒಂದು ಜೀವನವಾಗಿದೆ ಕುಟುಂಬ ಜೀವನ. ಅದೇ ಆ ಸಂಸ್ಕಾರದ ಸಮಯದಲ್ಲಿ ಬಲಿಪೂಜೆಗಾಗಿ ಕಾಣಿಕೆಗಳನ್ನು ಹೊತ್ತುಕೊಂಡು ಹೋಗ್ಬೇಕಾದರೆ ಅಲ್ಲಿ ನನ್ನ ಆಸೆಗಳು, ನನ್ನ ಆಕಾಂಕ್ಷೆಗಳು, ನನ್ನದೇ ಆದಂಥ ಎಲ್ಲವನ್ನ ಮುಡಿಪಾಗಿಟ್ಟು ಇನ್ನು ಮುಂದೆ ನಾನಲ್ಲ, ಇನ್ನು ಮುಂದೆ ನಾವು ಇದನ್ನೇ ಆದಿಕಾಂಡದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಈ ಎರಡು ಶರೀರಗಳು ಇನ್ನು ಮುಂದೆ ಎರಡು ಶರೀರವಲ್ಲ, ಬದಲಾಗಿ ಒಂದೇ ಶರೀರವಾಗಿದೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, 1+1 ಆಗ್ತದೆ. ಆದರೆ ದೇವರ ಲೆಕ್ಕದಲ್ಲಿ 1+1 ಗಂಡು ಪ್ಲಸ್ ಹೆಣ್ಣು, ಅದು ದಾಂಪತ್ಯ ಜೀವನವಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಒಂದು ಒಲೆಗೆ 3 ಕಲ್ಲಿರುತ್ತೆ. 3 ಕಲ್ಲು ಇಲ್ಲದೆ ಇದ್ದರೆ ಆ ಪಾತ್ರೆ ಒಲೆ ಮೇಲಿಟ್ಟರೆ ಕೆಳಗಡೆ ಬಿದ್ದೋಗುತ್ತೆ. ಅದೇ ರೀತಿಯಾಗಿ ಈ ಕುಟುಂಬದಲ್ಲಿ 3 ವ್ಯಕ್ತಿಗಳು ಬೇಕು. ನಾನೊಂದು ಕಡೆ ಧ್ಯಾನದಲ್ಲಿ ಕೇಳಿದೆ, ಮದುವೆ ಆಗಬೇಕಾದ್ರೆ ಎಷ್ಟು ಜನ ಬೇಕು ಅಂತೇಳಿ. ಕೆಲವರು ಹೇಳಿದ್ರು 2 ಅಂತ, ಕೆಲವರು ಹೇಳಿದ್ರು 3 ಅಂತ. ನಾನು ಕೇಳಿದೆ 3 ಹೇಳಿದಂಥ ವ್ಯಕ್ತಿ ನೆಬ್ರಿಸ್ ಕೇಳಿದೆ, ಒಂದು ಗಂಡು, ಒಂದು ಹೆಣ್ಣು ಮತ್ತು ಮಕ್ಕಳು. ಅವ್ರಿಗೆ ಮದುವೆ ಅಂದರೆ ಏನು ಅಂತ ಗೊತ್ತಿಲ್ಲ. ಮದುವೆ ಆಗಿಂತ ಮುಂಚೆನೇ ಮಕ್ಕಳಾಗಿರ್ಬೇಕು ಅಂತ ಅವ್ರು ನೆನೆಸ್ಕೊಳ್ತಾರೆ. ಏನೇ ಇರಲಿ, ಇಲ್ಲಿ ಕುಟುಂಬ ಅನ್ಬೇಕಾದ್ರೆ, ಒಂದು ಜಡೆ ಎಣಬೇಕಾದ್ರೆ 3 ಎಳೆಗಳು ಬೇಕು, ಒಂದು ಒಲೆ ಆಗಬೇಕಾದ್ರೆ 3 ಕಲ್ಲುಗಳು ಬೇಕು. ಅದೇ ರೀತಿಯಾಗಿ ಒಂದು ಪರಿಶುದ್ಧ ಕುಟುಂಬ ಆಗಬೇಕಾದ್ರೆ ಗಂಡು, ಹೆಣ್ಣು ಮತ್ತು ಯೇಸುವಿನ ಸಾನ್ನಿಧ್ಯ ಇದ್ದಾಗ ಮಾತ್ರ ಅದೊಂದು ಒಳ್ಳೆಯ ಕುಟುಂಬವಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ಆದ್ರಿಂದಲೇ ಧರ್ಮಸಭೆಯಲ್ಲಿ ಆ ವಿವಾದ ಸಂಸ್ಕಾರವನ್ನು ಕೊಡಬೇಕಾದ್ರೆ ಪ್ರತಿಯಾಗಿ ಅವರನ್ನ ಕೇಳ್ತಾರೆ, ನಿಮಗೆ ಮದುವೆ ಆಗಲು ಇವರನ್ನು ಇಷ್ಟಪಡ್ತೀರಾ? ಮನಪೂರ್ವಕವಾಗಿ ಒಪ್ಕೋಬೇಕು. ಯಾರ್ದೋ ಒತ್ತಾಯಕ್ಕೆ ಕರ್ಕೊಂಬಂದು ಮದುವೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ಇದನ್ನು ಸಂಸ್ಕಾರ ಅಂತ ಹೇಳೋದು. 2 ಮನಸ್ಸುಗಳು ಪರಿಪೂರ್ಣವಾಗಿ ಒಪ್ಪಿಕೊಂಡಾಗ ಮಾತ್ರ ಇಲ್ಲಿ ಮದುವೆ ಎಂಬ ಸಂಸ್ಕಾರ ಪೂರ್ಣಗೊಳ್ಳುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಅದನ್ನೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಕುಟುಂಬ ಜೀವನದ ಬಗ್ಗೆ ಆಳವಾಗಿ ಸಂತ ಪೌಲರು ಹೇಳ್ತಾ ಇದ್ದಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ, ಮಹಿಳೆಯರೇ, ನೀವು ಪ್ರಭುವಿಗೆ ಹೇಗೋ ಹಾಗೆ ನಿಮ್ಮ ಪತಿಯಂದಿರಿಗೆ ವಿಧೇಯರಾಗಿರಿ. ಕುಟುಂಬ ಜೀವನದಲ್ಲಿ ಸ್ತ್ರೀಯಾದವಳು ವಿಧೇಯಳಾಗಬೇಕು. ನಮಗೆ ಗೊತ್ತು, ಆದಿಕಾಂಡದಲ್ಲಿ ಸ್ತ್ರೀಯ ಅವಿಧೇಯತೆಯಿಂದ ಈ ಲೋಕಕ್ಕೆ ಪಾಪ ಬಂತು. ಅದರಿಂದಲೇ ಪ್ರತ್ಯೇಕವಾಗಿ ಸಂತ ಪೌಲರವರನ್ನ ಒತ್ತಿ ಹೇಳ್ತಾ ಇದ್ದಾರೆ, ನಿಮ್ಮ ಗಂಡಂದರಿಗೆ ನೀವು ವಿಧೇಯರಾಗಿರಿ. ಯಾಕೆ ವಿಧೇಯರಾಗಿರಬೇಕು? ಕ್ರಿಸ್ತ ಯೇಸು ಧರ್ಮಸಭೆಗೆ ಶಿರಸ್ಸಾಗುವ ರೀತಿಯಲ್ಲಿ ಕುಟುಂಬಕ್ಕೆ ಗಂಡನಾದವನು ಶಿರಸ್ಸಾಗಿದ್ದಾನೆ. ಅದೇ ರೀತಿಯಾಗಿ ಪುನಃ ಸಂತ ಪೌಲರು ಹೇಳ್ತಾ ಇದ್ದಾರೆ, ಪುರುಷರೇ ನಿಮ್ಮ ಪತ್ನಿಯಂದರನ್ನ ಪ್ರೀತಿಸಿರಿ. ಸ್ತ್ರೀಯರೇ ನೀವು ವಿಧೇಯರಾಗಿರಿ, ಪುರುಷರೇ ನೀವು ಪ್ರೀತಿಸಿರಿ. ಪುರುಷನ ಯಾವ ರೀತಿಯಾಗಿ ಪ್ರೀತಿಸಬೇಕು? ತನ್ನ ಶರೀರವನ್ನು ತಾನು ಸ್ವಯಂ ಹೇಗೆ ಪ್ರೀತಿಸ್ತಾನೋ ಅದೇ ರೀತಿಯಾಗಿ ತನ್ನ ಪತ್ನಿಯನ್ನ ಅವನು ಪ್ರೀತಿಸಬೇಕು. ಸ್ತ್ರೀಯರಿಗೆ ಪುನಃ ಒತ್ತಿ ಹೇಳ್ತಾ ಇದ್ದಾರೆ, ಎಲ್ಲಾ ವಿಷಯದಲ್ಲೂ ನಿಮ್ಮ ಪತಿಯಂದಿರಿಗೆ ನೀವು ವಿಧೇಯರಾಗಿರಿ. ಇವರು ವಿಧೇಯರಾಗಿ ಅವರು ಪ್ರೀತಿಸಿ ಜೀವಿಸಿದಾಗ ಅದು ಪ್ರೀತಿಯ ಕುಟುಂಬವಾಗ್ತದೆ, ಹೊಂದಾಣಿಕೆಯ ಕುಟುಂಬವಾಗ್ತದೆ. ಅಲ್ಲಿ ಐಕ್ಯತೆ ಇರುತ್ತದೆ, ಅನ್ಯೋನ್ಯತೆ ಇರುತ್ತದೆ, ಸಹಬಾಳ್ವೆ ಇರುತ್ತದೆ. ಅವರು ಸಮಾಧಾನವೆಂಬ ಫಲವನ್ನ ಅವರು ಕೊಯ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಂತ ಪೌಲರು ಅದನ್ನು ಮುಂದುವರಿಸಿಕೊಂಡು 5ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಈ ಕುಟುಂಬ ಜೀವನ ಅನ್ನೋದೊಂದು ರಹಸ್ಯ, ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಒಂದ್ಸಲ ಒಂದು ಧ್ಯಾನದಲ್ಲಿ ಭದ್ರಾವತಿಯಲ್ಲಿ ಧ್ಯಾನದಲ್ಲಿರ್ಬೇಕಾದ್ರೂ ಅವರ ಸಹೋದರಿ ಬಂದು ಹೇಳಿದ್ರು, ಗಂಡ ಯಾವಾಗಲೂ ಹೊಡಿತಾ ಇರ್ತಾನೆ, ಬೈತಾ ಇರ್ತಾನೆ, ಕುಡ್ಕೊಂಬಂದ್ರೆ ಯಾವಾಗಲೂ ಗಲಾಟೆ ಮಾಡ್ತಾ ಇರ್ತಾನೆ. ಅದರಿಂದ ಆ ಸಹೋದರಿ ಬಂದು ಹೇಳಿದ್ರು, ನನ್ನ ಕೈಲಿ ಅವನ ಜೊತೆ ಜೀವನ ಮಾಡೋಕ್ಕಾಗೋದಿಲ್ಲ, ನಾನು ಹೋಗ್ಬಿಡ್ತೀನಿ, ಇನ್ನು ಒಂದು ವಾರ ಅವನ ಜೊತೆಲಿ ಇರ್ತೀನಿ, ಈ ಸ್ಕೂಲ್ ರಜಾ ಬಿಟ್ಟಿದ ತಕ್ಷಣ ನನ್ನ ಮಕ್ಕಳು ಕರ್ಕೊಂಡು ನನ್ನ ತಾಯಿ ಮನೆಗೆ ನಾನು ಹೋಗ್ತೀನಿ.
ಪ್ರೀತಿಯ ಸಹೋದರ ಸಹೋದರಿ, 15 ದಿನ ನನ್ನ ತಾಯಿ ಮನೆ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಮನೆ ಬಿಟ್ಟು ಹೋದವಳು ಕೇವಲ 1 ವಾರಕ್ಕೆ ವಾಪಸ್ ಮನೇಲಿ ಬಂದಿದ್ದಾಳೆ. ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅವಳ ಕೈಯಲ್ಲಿ, ಗಂಡನನ್ನು ಬಿಟ್ಟಿರೋಕೆ ಅವಳ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ನಾನು ಕೇಳಿದೆ, ಯಾಕೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ವಾಪಸ್ ಬಂದರೆ? ಏನೇ ಆದರೂ ಕುಡಿದ್ರೂ ಏನೋ ನಾನು ಗಂಡ ಅಂತ ಅವನ ಜೊತೆಯಲ್ಲಿ ಇರಬೇಕಾದ್ರೆ ಏನೋ ಒಂದು ರೀತಿಯಾದ ಪ್ರೀತಿ ಸಿಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಆ ಸಹೋದರಿ ಹೇಳ್ತಾ ಇದ್ರು, ನಾನೊಂದು ಮನೆಗೆ ಹೋಗಿದ್ದೆ, ಆ ಮನೆಯಲ್ಲಿ ತನ್ನ ಗಂಡ ತೀರೋಗಿ ದುಃಖಿಸ್ತಾ ಇದ್ದಂತ ಆ ಸಹೋದರಿ ಹೇಳ್ತಾ ಇದ್ರು, ಬ್ರದರ್, ಗಂಡ ಕುಡುಕಾನೋ ಅಥವಾ ಕೆಡುಕನೋ ಆಗಿರಲಿ, ಗಂಡ ಅನ್ನೋ ಜೀವಿ ನನ್ನ ಮನೆಯಲ್ಲಿದ್ದರೆ ಅದೇ ಒಂಥರ ಧೈರ್ಯ ಇದ್ದಂಗೆ, ಶಕ್ತಿ ಇದ್ದಂತೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ವಿಧವರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನೀವು ಕೇಳಿ ನೋಡಿ, ಅವರ ಆ ದಾಂಪತ್ಯ ಜೀವನದಲ್ಲಿ ಅವರು ಏನೇ ಆಗಿದ್ರೂ ಆ ಪ್ರೀತಿಯನ್ನು ಕಳೆದುಕೊಂಡಾಗ ಅವರು ಒದ್ದಾಡ್ತಾ ಇದ್ದಾರೆ, ತವಕರಿಸ್ತಾ ಇದ್ದಾರೆ. ಇವತ್ತು ನಮಗೆ ಕುಟುಂಬ ಜೀವನದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮಗೆ ಗೊತ್ತಿಲ್ಲ, ಇವತ್ತು ಅದನ್ನು ಕಳ್ಕೊಂಡಿಲ್ಲ. ಬಿಸಿಲಿಗೆ ಹೋದಾಗ ಮಾತ್ರ ನೆರಳಿನ ಗುಣ ಗೊತ್ತಾಗತ್ತೆ ಅನ್ನೋ ರೀತಿಯಲ್ಲಿ ನಾವು ವರ್ತಿಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನೊಂದ್ಸಲ ಹುಬ್ಬಳ್ಳಿಯಲ್ಲಿ ಒಂದು ಧ್ಯಾನಕ್ಕೆ ಹೋಗಿದ್ವಿ. ಸಾಯಂಕಾಲ ಧ್ಯಾನ ನಡೀತಾ ಇತ್ತು. ಹಗಲೆಲ್ಲ ಹೋಗಿ ನಾವು ಅನೇಕ ಮನೆಗಳಿಗೆ ಸಂದರ್ಶನ ಕೊಡ್ತಾ ಇದ್ವಿ. ಒಂದು ಮನೆಗೆ ಹೋಗಿದ್ವಿ. ಆ ಮನೆಯಲ್ಲಿ ಆ ಮನೆ ದೂರದಿಂದ ಹೋಗ್ತಾ ಇರಬೇಕಾದ್ರೆ ಆ ಮನೆಯಿಂದ ಒಂದರ ದುರ್ಗಂಧ ವಾಸನೆ ಬರ್ತಾ ಇತ್ತು. ಮನೆ ಒಳಗಡೆ ಹೋಗಿ ನೋಡಿದಾಗ ಎಂಟ್ರೆನ್ಸಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೋಣೆಯಲ್ಲಿ ಒಂದು ಕ್ಯಾನ್ಸರ್ ರೋಗ ಇಡ್ತಿರ್ತಕ್ಕಂಥ ಒಬ್ಬ ಮಲಗಿದ್ದಾನೆ. ಅವನ ಮುಖದಲ್ಲಿ ಒಂದು ರೀತಿಯಾದ ಪ್ರಸನ್ನತೆ, ಅಲ್ಲಿ ಹೋಗ್ತಿದ್ದಂತೆ ಪ್ರಸನ್ನತೆ, ದುರ್ಗಂಧ ವಾಸನೆ ಬರ್ತಾ ಇದ್ರು, ಅವನ ಮುಖದಲ್ಲಿ ಮಾತ್ರ ಏನೋ ಒಂದು ರೀತಿಯಾದ ಪ್ರಸನ್ನತೆ. ಅವನನ್ನು ಕಂಡಾಗ ನನಗೆ ಬಹಳ ದುಃಖ ಆಯಿತು, ಅಳುಗು ಆಯಿತು. ಯಾಕೆಂದರೆ ಅವನ ಗಲ್ಲದಿರ್ತಿರ್ತಕ್ಕಂಥ ಮಾಂಸ ಒಂದು ಕಡೆ ಪೂರ್ಣವಾಗಿ ದ್ರವಿಸಿ ಹೋಗ್ಬಿಟ್ಟಿದೆ, ಕ್ಯಾನ್ಸರ್ ರೋಗ ಬಂದ್ಬಿಟ್ಟು. ಆ ಸಹೋದರನ ಹತ್ರ ಮಾತಾಡ್ತಾ ಇದ್ದಾಗ ಆ ಸಹೋದರ ಹೇಳ್ತಾ ಇದ್ದಂಥ ಒಂದು ಸತ್ಯ, ಇವತ್ತು ನಾನು ಜೀವಿಸ್ತಾ ಇರೋದು ನನಗೋಸ್ಕರ ಅಲ್ಲ, ನನ್ನ ಹೆಂಡತಿಗೋಸ್ಕರ. ನಾನು ಚೆನ್ನಾಗಿದ್ದೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೆ. ಬೆಳಿಗ್ಗೆ 6 ಗಂಟೆಗೆ ನಾನು ಬಿಸ್ನೆಸ್ಗೆ ಹೋದರೆ ರಾತ್ರಿ 10 ಗಂಟೆಗೆ ಹೋಗ್ತಾ ಇದ್ದೆ, 10 ಗಂಟೆಗೆ ವಾಪಸ್ ಬರ್ತಾ ಇದ್ದೆ. ಅವತ್ತೆಲ್ಲ ನನ್ನ ಹೆಂಡತಿ ಜೊತೆಗೆ, ನನ್ನ ಮಕ್ಕಳ ಜೊತೆ ಮಾತಾಡೋಕ್ಕೆ ಸಮಯ ಇಲ್ಲ. ನನಗೆ ಬಿಸ್ನೆಸ್ಸು, ಒಂದೇ ಸಮಯದಲ್ಲಿ ಊಟ ಮಾಡಬೇಕು, ಪೇಪರ್ ಓದಬೇಕು, ಹೆಂಡತಿ ಹೇಳೋದನ್ನು ಕೇಳಬೇಕು, ಇಷ್ಟು ಬ್ಯುಸಿಯಾಗಿದ್ದಂಥ ನನಗೆ ಇವತ್ತು ರೋಗ ಬಂದಿದೆ. ಇವತ್ತು ಯಾವುದೇ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಬಿಸ್ನೆಸ್ ಎಲ್ಲ ಹೋಯ್ತು, ಹಾಳಾಗೋಯ್ತು, ನಷ್ಟವಾಯಿತು. ಇವತ್ತು ಈ ಬೆಡ್ನಲ್ಲಿ ನಾನು ಮಲ್ಕೊಂಡಿದ್ದೀನಿ. ನನಗೆ ಹುಟ್ಟಿದಂಥ ಮಕ್ಕಳು ಈ ಕೋಣೆ ಒಳಗಡೆ ಕಾಲು ಇಡೋದ ಕಾರಣ ವಾಸನೆ ಬರ್ತಾ ಇದೆ. ಆದರೆ ನನ್ನ ಹೆಂಡತಿ ಅವತ್ತು ಒಂದು ನಗೆ ಪ್ರೀತಿಯನ್ನು ತೋರಿಸಿದಂಥ ನಾನು, ಆದರೆ ಇವತ್ತು ಅವಳು ನನ್ನನ್ನು ಬಿಟ್ಟು ದೂರ ಹೋಗ್ತಾ ಇಲ್ಲ. ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹತ್ರ ಬಂದು ನನ್ನ ಶುಶ್ರೂಷೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಜೀವಿಸ್ತಾ ಇರೋದು ನನಗೋಸ್ಕರ ಅಲ್ಲ, ನಾನಿವತ್ತು ಅವಳಿಗೋಸ್ಕರ ಬದುಕ್ತಾ ಇದ್ದೀನಿ. ಅವಳಿಗೊಂದು ಗಂಡನಾಗಿ ಇವತ್ತು ಇರಬೇಕು ಅನ್ನೋ, ಅವಳಿಗೆ ದೇವರ ಆ ಪ್ರೀತಿಯನ್ನು ಹಂಚಿಕೊಳ್ಬೇಕು ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ಅವಳಿಗೋಸ್ಕರ ನಾನು ಜೀವಿಸ್ತಾ ಇದ್ದೀನಿ. ಹೌದು ಪ್ರೀತಿಯ ಸಹೋದರ ಸಹೋದರೇ, ನಾವು ಜೀವಿಸಬೇಕಾಗಿದ್ದು ನಮಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ. ಈ ಕುಟುಂಬ ಜೀವನ ಅನ್ನೋದು ಒಂದು ಬಲಿ ಇದ್ದಂತೆ. ಹೌದು, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಬಲಿ ಅರ್ಪಿಸಿ ಸಕಲ ಮಾನವರ ಉದ್ಧಾರ ಮಾಡಿದ್ರು. ನಮ್ಮ ಕುಟುಂಬ ಜೀವನದಲ್ಲಿ ಪ್ರತಿದಿನ ನಾವು ಬಲಿಯನ್ನು ಅರ್ಪಿಸ್ತಾ ಇದ್ದೀವಿ. ನಾವು ಈ ಕುಟುಂಬದಲ್ಲಿ ಬರುವಂಥ ಕಷ್ಟಗಳು, ಸಹನೆಗಳನ್ನು, ವೇದನೆಗಳನ್ನು, ನೋವುಗಳನ್ನು, ದುಃಖಗಳನ್ನು, ದುಮ್ಮಾನಗಳನ್ನು ಬಲಿಯಾಗಿ ಅರ್ಪಿಸಿ ಸ್ವೀಕರಿಸಿ ದೇವರಿಗೆ ಅದನ್ನು ಒಪ್ಪಿಸಿಕೊಟ್ಟಾಗ ನಮ್ಮ ಕುಟುಂಬ ಪ್ರೀತಿಯ ಕುಟುಂಬವಾಗ್ತದೆ. ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡ್ತಿದೆ. ಆದ್ದರಿಂದನೇ ಸಂತ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 7ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಅದರ ಹೆಡ್ಲೈನೇ ಈ ರೀತಿಯಾಗಿ ಹೇಳ್ತಾ ಇದೆ, ಸುವರ್ಣ ಸೂತ್ರ. ಬೇರೆಯವರು ಏನನ್ನ ಮಾಡ್ಬೇಕಂತ ನೀವು ಇಷ್ಟಪಡ್ತೀರೋ ನೀವು ಅದನ್ನ ಮಾಡ್ರಿ, ನೀವು ಅದನ್ನ ಅವರಿಗೆ ಮಾಡ್ರಿ. ನಿನ್ನ ಹೆಂಡತಿ ನಿನ್ನನ್ನು ಪ್ರೀತಿಸ್ಬೇಕು ಅಂತ ನೀನು ಆಸೆ ಪಟ್ರೆ ನೀನು ಅವಳ ಹತ್ರ ಪ್ರೀತಿ ಹಂಬಲಿಸೋಕ್ಕಿಂತ ನೀನು ಅವಳನ್ನ ಪ್ರೀತಿ ಮಾಡು. ಯೇಸು ಹೇಳಿದಂಥ ಇನ್ನೊಂದು ಆದರ್ಶ ಇದೆ, ನಾನು ಸೇವೆ ಮಾಡಿಸಿಕೊಳ್ಳಲು ಬಂದಲ್ಲ, ಸೇವೆ ಮಾಡಲು ಬಂದಿದ್ದೇನೆ. ಹೌದು, ನಾನು ನಿಮಗೊಂದು ಆದರ್ಶವನ್ನು ತೋರಿಸಿಕೊಟ್ಟಿದ್ದೇನೆ. ಈ ಲೋಕದಲ್ಲಿ ಈ ಲೋಕವನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತರಾದ ದೇವರು ಈ ಲೋಕಕ್ಕೆ ಬಂದು ನರಮಾನವರ ಪಾದವನ್ನು ಹಿಡಿದು ತೊಳೆದು ಸೇವೆ ಮಾಡಿ ನಮಗೆ ಒಂದು ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಆ ಯೇಸುವಿನ ಆದರ್ಶವನ್ನು ನಮ್ಮ ಕುಟುಂಬದಲ್ಲಿ ನಾವು ಸ್ವೀಕರಿಸಿಕೊಂಡಾಗ, ಆ ಯೇಸುವಿನ ಆದರ್ಶವನ್ನು ನಮ್ಮ ಕುಟುಂಬದಲ್ಲಿ ನಾವು ಅಳವಡಿಸಿಕೊಂಡಾಗ, ಆ ಸೇವೆ ಮನೋಭಾವನೆಯನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ ನಮ್ಮ ಕುಟುಂಬ ಪ್ರೀತಿಯ ಕುಟುಂಬವಾಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ದೇವರ ವಾಕ್ಯ ಹೇಳ್ತಾ ಇದೆ, 1 ಯೋಹನ 3ನೇ ಅಧ್ಯಾಯ 18ನೇ ವಾಕ್ಯ,
ನಾವು ಬರಿಯ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದ ಪ್ರೀತಿಸುವವರಾಗಬಾರದು. ನಮ್ಮ ಪ್ರೀತಿಯು ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಬಾಯಿಂದ ಹೇಳಿ ಏನು ಪ್ರಯೋಜನ ಇಲ್ಲ. ಪ್ರೀತಿ ಮಾಡೋದು ಯಾವಾಗಲೂ ಕೃತ್ಯದಲ್ಲಿ ವ್ಯಕ್ತವಾಗಬೇಕು. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಜಗಳ ಆಗೋದಕ್ಕೆ ಕಾರಣ ಏನು? ಪರಸ್ಪರ ಪ್ರೋತ್ಸಾಹ ಇಲ್ಲ, ಪರಸ್ಪರ ಪ್ರೀತಿ ಇಲ್ಲ. ಇವತ್ತು ಎಷ್ಟು ಜನಕ್ಕೆ ನಿಮ್ಮ ಬಾಳ ಸಂಗಾತಿಯ ಬರ್ತ್ಡೇ ಡೇಟ್ ಗೊತ್ತಿದೆ, ನಿಮ್ಮ ಹೆಂಡತಿಯ ಹುಟ್ಟಿದ ದಿನ ಯಾವತ್ತು ಅಂತ ಗೊತ್ತಿದೆ. ಅವತ್ತಿನ ದಿನ ಒಂದು ಪಾರ್ಕ್ ಕರ್ಕೊಂಡೋಗಿ, ಚರ್ಚಿಗೆ ಕರ್ಕೊಂಡೋಗಿ, ಅಥವಾ ಯಾವುದೋ ಒಂದು ಹೋಟ್ಲಿಗೆ ಕರ್ಕೊಂಡೋಗಿ, ನಾನು ಹೇಳ್ತಾ ಇದ್ದೆ ಭರ್ಜರಿ ಭೋಜನ ಮಾಡಬೇಕು ಅಂತ ಇಲ್ಲ, ಒಂದು ಪ್ರೀತಿಯ ಒಂದು ಸಂತೋಷದ ಕೂಟವನ್ನು ಇಸ್ಕೊಡಿ. ಅವಳು ಇಷ್ಟಪಡ್ತಕ್ಕಂಥ ಒಂದು ಸೀರೆ ಇಸ್ಕೊಡಿ. ನಮ್ಮ ಕುಟುಂಬ ಇತ್ತು, ಬರ್ತಡೇದ ಹಿಂದಿನ ದಿನ ರಾತ್ರಿ 12 ಗಂಟೆಗೆ ಮಲಗೋಕ್ಕಿಂತ ಮುಂಚೆ ನಾನು ನಿದ್ರೆ ಮಾಡಿದರೆ 12 ಗಂಟೆಗೆ ರಾತ್ರಿ ಎಬ್ಬಿಸ್ಬಿಟ್ಟು ನನ್ನ ಕೈಯನ್ನು ಕುಲುಕಿ ನನ್ನ ಮಡದಿ ಹೇಳ್ತಾ ಇದ್ರು, ವಿಶ್ ಯು ಹ್ಯಾಪಿ ಬರ್ತ್ಡೇ. ಜೊತೆಯಲ್ಲಿ ಒಂದು ಶರ್ಟ್ ಪೀಸನ್ನು ಅಥವಾ ಒಂದು ಯಾವುದನ್ನು ಕೊಟ್ಬಿಟ್ಟು ನನಗೆ ಪ್ರೀತಿ ಮಾಡ್ತಾ ಇದ್ರು. ಬೆಳಿಗ್ಗೆ ಮಕ್ಕಳು ಎದ್ದಿದ ತಕ್ಷಣವೇ ನನಗೆ ಬೇಕಾಗಿರ್ತಕ್ಕಂಥ ಪೆನ್ನು, ಒಂದು ಕರ್ಚೀಪು, ನನಗೆ ಗ್ಲೌಸು, ನನ್ನ ಅವಶ್ಯಕತೆ ಏನಿದೆ ಅನ್ನ ಕಂಡುಕೊಂಡು ನನ್ನ ಮಕ್ಕಳಿಗೂ ನನಗೊಂದು ಕೊಡುಗೆಯನ್ನು ಕೊಡ್ತಾ ಇದ್ರು. ಇದು ಕೊಡುಗೆ, ಇದು ಪ್ರೀತಿ. ಆ ಪ್ರೀತಿ ಕೃತ್ಯದಲ್ಲಿ ವ್ಯಕ್ತವಾಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಎಷ್ಟು ಕುಟುಂಬಗಳಲ್ಲಿ ಜಗಳ ಕಾರಣ ಆಗದೇನು? ಗಂಡ ಮನೆ ಬಿಟ್ಟು ಒಂದು 5 ನಿಮಿಷ ಲೇಟಾಗಿ ಬರ್ತಿದ್ದಂತೆ ಹೆಂಡತಿ ಸ್ಟಾರ್ಟ್ ಮಾಡ್ತಾರೆ, ಎಲ್ರಿ ಹೋಗಿದ್ರಿ, ಯಾವಳ ಹತ್ರ ಹೋಗಿದ್ರಿ, ನನಗೆ ಗೊತ್ತು ಅವಳ ಜೊತೆ ನಿಮಗೆ ಸಂಬಂಧ ಇರೋದು ನನಗೆ ಗೊತ್ತು, ನನಗೆ ಇಲ್ಲಿರೋದಕ್ಕಿಂತ ಮನೇಲಿರೋದಕ್ಕಿಂತ ನೀವು ಅವಳ ಜೊತೆ ಚಕ್ಕಂದ ಆಡೋದಕ್ಕೆ ನಿಮಗಿಷ್ಟ. ಮನೆಗೆ ಬರ್ತಿದ್ದಂತೆ ಚುಚ್ಚಿ 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 ಮಾತನಾಡಿ ಅವರನ್ನ ಆ ಕುಟುಂಬಕ್ಕೆ ಬಾರದಂತೆ ಮಾಡ್ತಾರೆ. ಇವತ್ತು ಎಷ್ಟೋ ಗಂಡಂದರು ಮದ್ಯಪಾನಿಗಳಾಗಿ ಅಥವಾ ಕ್ಲಬ್ಗಳಲ್ಲಿ ಕಾಲ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಯಾಕೆ? ಮನೆಗೆ ಬಂದರೆ ಯಾವಾಗಲೂ ಚುಚ್ಚು ಮಾತುಗಳನ್ನ ಆಡ್ತಾ ಇದ್ದಾರೆ. ಹೌದು ಪ್ರೀತಿ ಸಹೋದರೇ, ನಿಮ್ಮ ಪ್ರೀತಿ ಕೃತ್ಯದಲ್ಲಿ ವ್ಯಕ್ತವಾಗಬೇಕು. ನಿನ್ನ ಗಂಡ, ಇಂದಿನ ಕಾಲದಲ್ಲಿ ಗಂಡ ಬರೋದನ್ನ ಕಾಯ್ತಾ ಇದ್ರು, ಗಂಡ ಮನೆಗೆ ಬಂದಾಗ ಅವರು ಉಪಚಾರ ಮಾಡ್ತಾ ಇದ್ರು. ಇವತ್ತು ಗಂಡ ಮನೆಗೆ ಬರಬೇಕಾದ್ರೆ ಹೆಂಡತಿ ಕಾಲ್ ಮೇಲೆ ಕಾಲು ಹಾಕೊಂಡು ಟಿವಿ ನೋಡ್ತಾ ಇರ್ತಾಳೆ, ಕಾಫಿ ಬೇಕಾದ್ರೆ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾರೆ. ಹೌದು, ಪ್ರೀತಿ ಇಲ್ಲ. ಇವತ್ತು ನಮ್ಮ ಆಧುನಿಕತೆ ಹೆಸರಿನಲ್ಲಿ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ. ಹೌದು, ಪ್ರೀತಿಯ ಕೊರತೆ ಆಗ್ತಾ ಇದೆ, ಮಾತನಾಡೋದಕ್ಕೆ ಸಮಯ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದು ನಿಮಗೆ ಉಪಾಯ ಹೇಳ್ಕೊಡ್ತೀನಿ ಕೇಳಿ. ನಿಮ್ಮ ಮಡದಿ ಇವತ್ತು ರೋಗಿಯಾಗಿದ್ದಾಳ, ನಿಮ್ಮ ಮಡದಿಗೆ ಇವತ್ತು ಅಲ್ಸರ್ ರೋಗ ಇದೆಯಾ, ನಿಮ್ಮ ಮಡದಿಗೆ ಸೊಂಟ ನೋವಿದೆಯಾ, ಅದಕ್ಕೊಂದೇ ಒಂದು ಉಪಾಯ. ಅವಳಿಗೆ ಪ್ರೋತ್ಸಾಹ ಕೊಡಿ. ಅವಳು ಅಪೇಕ್ಷೆ ಪಡ್ತಾ ಇದ್ದಾಳೆ, ನನ್ನ ಗಂಡ ನನ್ನನ್ನು ಯಾರಾದರೂ ನನ್ನನ್ನು ಹೊಗಳ್ತಾರ, ನಾನು ಮಾಡ್ತಕ್ಕಂಥ ಈ ಕೆಲಸಕ್ಕೆ ಯಾರಾದರೂ ಒಂದು ಪ್ರತಿಫಲವನ್ನು ಅವಳು ಅಪೇಕ್ಷೆ ಪಡ್ತಾ ಇದ್ದಾಳೆ. ಒಂದು ಅಡಿಗೆ ಮಾಡಿದಾಗ ಅನ್ನ ಚೆನ್ನಾಗಿದೆ, ಸಾರು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಸಾರು ಮಾಡಿದ್ಯಾ, ಇಷ್ಟೆಲ್ಲ ಸಾರು ಚೆನ್ನಾಗಿ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ, ಅಥವಾ ಬೇರೆಯವ್ರ ಮುಂದೆ ನಿನ್ನ ಮಡದಿಯನ್ನು, ನಾವು ಅದೇ ಮಾಡ್ತಾ ಇದ್ದೆ ನಮ್ಮ ಕುಟುಂಬದಲ್ಲಿ, ಅದನ್ನೇ ನಾನು ಹೇಳ್ತಾ ಇದ್ದೆ. ಅವಳು ಸಾರು ಮಾಡಿ ನಮ್ಮ ಮನೇಲಿ ಯಾರೋ ನೆಂಟರು ಬಂದರೆ ಇವಳ ಕೈಯಿಂದ ಅಡಿಗೆ ಮಾಡಿದ್ದು ನೀವು ಉಣ್ಬೇಕಂದ್ರೆ ಭಾಗ್ಯ ಪಡಿಬೇಕು. ಅವಳು ಉಬ್ಬು ಹೋಗ್ತಾ ಇದ್ಲು. ಇವತ್ತು ಏನಾದ್ರು ನಮ್ಮ ಮನೆಯಲ್ಲಿ ಏನಾದ್ರು ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ನಾನು ಕೇಳಿದ್ದೀನಿ, ಪ್ಲೇಟ್ಗಳೆಲ್ಲ ಹಾರಾಡ್ತಾ ಇದೆ. ಒಂದು ಸಹೋದರಿ ಒಂದು ಧ್ಯಾನದಲ್ಲಿ ಬಂದು ಹೇಳ್ತಾ ಇದ್ದಾರೆ, ನಾನೊಂದಿನ ಸಾರು ಮಾಡಿದ್ದು ಉಪ್ಪು ಜಾಸ್ತಿ ಆಗಿದ್ದಕ್ಕೆ ನನ್ನ ಗಂಡ ನನ್ನನ್ನು ಕರ್ಕೊಂಡೋಗಿ ನಡು ಹಾಲ್ನಲ್ಲಿ ಕೂರಿಸ್ಬಿಟ್ಟು, ಸ್ಟೂಲ್ ಹಾಕಿ ಕೂರಿಸ್ಬಿಟ್ಟು, ನಾನು ಮಾಡಿದಂಥ ಸಾರನ್ನು ತಗೊಂಬಂದು ನನ್ನ ತಲೆ ಮೇಲೆ ಒಯ್ದು ಬಿಟ್ಟ. ಯಾರು ಬೇಕು ಅಂತ ಉಪ್ಪನ್ನು ಜಾಸ್ತಿ ಹಾಕಬೇಕು ಅಂತ ಹಾಕೋದಿಲ್ಲ. ಕೈ ತಪ್ಪಿ ಮರೆತು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದನ್ನು ಕ್ಷಮಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ, ಅದನ್ನು ಅಂಗೀಕರಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಅವ್ರು ಕಣ್ಣೀರಿನಿಂದ ಅಳ್ತಾ ಹೇಳ್ತಾ ಇದ್ರು. ಹೌದು ಪ್ರೀತಿಯ ಸಹೋದರ ಸಹೋದರಿ, ಸಣ್ಣ ಸಣ್ಣ ತಪ್ಪುಗಳನ್ನು ಕಂಡು ಕ್ಷಮಿಸಿ ತಿದ್ದಿ ಅವರನ್ನು ಮುಂದಕ್ಕೆ ಕರ್ಕೊಂಡೋದ್ರೆ ನಮ್ಮ ಕುಟುಂಬ ಒಳ್ಳೆಯ ಕುಟುಂಬ ಆಗ್ತದೆ, ಪ್ರೀತಿಯ ಕುಟುಂಬ ಆಗ್ತದೆ. ಗಂಡ ಸುಸ್ತಾಗಿ ಮನೆಗೆ ಬರ್ತಾ ಇದ್ದಾನೆ, ಅವನು ಬಂದಾಗ ಅವನಿಗೆ ಬಿಸಿ ಬಿಸಿಯಾಗಿ ಏನಾದರೂ ಒಂದು ಮಾಡಿಕೊಡಿ. ಚಿಕನ್ ಬಿರಿಯಾನಿ, ಮಟನ್ನು ಆ ರೀತಿಯಾಗಿ ನಾನು ಹೇಳ್ತಾ ಇಲ್ಲ, ಏನೋ ಇದ್ದಿದ್ದರನ್ನ ಅದನ್ನು ಪ್ರೀತಿಯಿಂದ ಕೊಡ್ರಿ, ತಗೊಳ್ರಿ ಅಂತೇಳಿ ಅವ್ರಿಗೆ ಕೊಡಿ, ಅವ್ರ ಆರೈಕೆ ಮಾಡಿ, ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು ಕೊಡಿ. ನಾನು ಸೇವೆ ಮಾಡೋಕ್ಕೆ ಹೇಳ್ತಾ ಇಲ್ಲ, ಅವರ ದಾಸಿಯಾಗಿರ್ರಿ ಅಂತ ಹೇಳ್ತಾ ಇಲ್ಲ. ನೀವು ಮಾಡ್ತಕ್ಕಂಥ ಕೆಲಸವನ್ನು ಪ್ರೀತಿಯಿಂದ ಮಾಡ್ರಿ, ಅವ್ರ ಬೇಕು ಬೇಡುಗಳನ್ನು ಕಂಡು ಅವರನ್ನು ಪ್ರೀತಿಸ್ರಿ. ನನಗೆ ಈಗಲೂ ನಗು ಬರ್ತಾ ಇದೆ. ನನ್ನ ಹೆಂಡತಿ ಎಲ್ಲಿಗಾದ್ರೂ ಹೊರಡಬೇಕಾದ್ರೆ ನನ್ನ ಹತ್ರ ಕೇಳ್ತಾ ಇದ್ಲಿ, ಇವತ್ತು ಯಾವ ಸೀರೆ ಉಡ್ಲಿರಿ ಅಂತೇಳಿ. ಅಲ್ಲಿ ನೀನು ಯಾವ ಸೀರೆ ಉಟ್ರೆ ನನಗೇನೆ? ನಾನು ಅದನ್ನು ತಿರಸ್ಕರಿಸ್ತಾ ಇದ್ದೆ. ಅವಳು ನನ್ನಂತ ಬಿಟ್ಟು ಮಕ್ಕಳ ಹತ್ರ ಕೇಳ್ತಾ ಇದ್ರು, ಇವತ್ತು ಯಾವ ಸೀರೆ ಉಡ್ಲಿ ಅಂತೇಳಿ. ಮಕ್ಕಳು ಯಾವುದಾದ್ರೂ ಒಂದು ಕಲರ್ ಹೇಳೋರು ಅದನ್ನು ಉಡ್ತಾ ಇದ್ರು. ಆಮೇಲೆ ನನಗೆ ಗೊತ್ತಾಯಿತು, ಅವಳಿಗೊಂದು ಅಭಿರುಚಿ ಇದೆ,
ನನ್ನನ್ನು ಇಷ್ಟಪಡಬೇಕು. ನಾನು ಯಾವ ರೀತಿಯಾಗಿ ಕಂಡ್ರೆ ನನ್ನ ಗಂಡ ಇಷ್ಟಪಡ್ತಾನೆ, ನಾನು ಯಾವ ರೀತಿಯಾಗಿದ್ದರೆ ನನ್ನ ಹೆಂಡತಿ ಇಷ್ಟಪಡ್ತಾಳೆ, ಆ ಒಂದು ಪರಿಕಲ್ಪನೆ, ಆ ಅಭಿರುಚಿಗೆ ನಾವು ಬಿಟ್ಟು ಕೊಟ್ಟಾಗ ನಮ್ಮ ಮನೇಲಿ ಆಮೇಲೆ ಅದನ್ನು ರೂಢಿಸ್ಕೊಂಡ್ವಿ. ನನ್ನ ಹತ್ರ ಕೇಳ್ತಾ ಇದ್ರು, ಇವತ್ತು ಮದುವೆಗೆ ಹೋಗ್ತಾ ಇದ್ವಿ, ಯಾವ ರೇಷ್ಮೆ ಸೀರೆ ಉಡ್ಲಿ, ಯಾವ ಕಲರ್ ಉಡ್ಲಿ? ನಾನು ಹೇಳ್ತಾ ಇದ್ದೆ ಮೆರೂನ್ ಕಲರ್ ಇದೆಯಲ್ಲ. ಮತ್ತೆ ಮಕ್ಕಳ ಹತ್ರ ಕೇಳ್ತಾ ಇದ್ರು. ವೋಟಿಂಗ್ ನಡೀತಾ ಇತ್ತು ನಮ್ಮ ಮನೆಯಲ್ಲಿ, ಯಾರು ಜಾಸ್ತಿ ಸೀರೆಗೆ ಓಟ್ ಹಾಕ್ತಾರೋ ಆ ಸೀರೆ ಉಟ್ಕೊಳ್ತಾ ಇದ್ರು. ಸೀರೆ ಉಟ್ಟು ಬರಬೇಕಾದ್ರೆ ಏನೋ ಹೇಳ್ತಾ ಇದ್ದೆ, ಈ ಸೀರೆಯಲ್ಲಿ ನೀನು ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ. ಉಬ್ಬೋಗ್ತಾ ಇದ್ಲು. ಒಂದು ರೀತಿಯಾದ ಸಂತೋಷ, ಅದರಲ್ಲಿ ಸಿಗ್ತಕ್ಕಂಥ ಒಂದು ಆನಂದ ಇದೆಯಲ್ಲ, ಆ ಪ್ರೀತಿಯ ಚೈತನ್ಯದಲ್ಲಿ ನಮ್ಮ ಕುಟುಂಬ ಎಷ್ಟು ಪ್ರೀತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇದ್ವಿ. ನಾನು ಕಂಪ್ನಿಯಲ್ಲಿ ಕೆಲಸ ಮಾಡೋದು, ನನಗೆ 3 ಶಿಫ್ಟ್ ಇರುತ್ತೆ. ನಾನು ಮಾರ್ನಿಂಗ್ ಶಿಫ್ಟ್ ಹೋಗಿ ಬೆಳಿಗ್ಗೆ 7 ಗಂಟೆಗೆ ಹೋಗಿ 3 ಗಂಟೆಗೆ ಬಂದರೆ, ಬೇಗ ಬಂದರೆ ಮನೆಗೆ ಬಂದಾಗ 4 ಗಂಟೆ ಅಷ್ಟೊತ್ತಿಗೆ ಕಾಫಿ ಮಾಡಿ ಏನಾದರೂ ತಿಂಡಿ ಇದ್ರೆ ತೆಗೆದು ಅವಳು ಬಂದಾಗ ಕೊಡ್ತಾ ಇದ್ದೆ. ಇದು ದಾಸಿ ಅಲ್ಲ, ಸೇವೆ ಮಾಡೋದಲ್ಲ. ಅವಳು ಬೆಳಗಿಂದ ಸಾಯಂಕಾಲ ತನಕ ಒಂದು ಸ್ಕೂಲಲ್ಲಿ, ಸೆಂಟ್ ಚಾರ್ಲ್ಸ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ನಿಂತ್ಕೊಂಡೇ ಪಾಠ ಹೇಳ್ಬೇಕು. ಸಾಯಂಕಾಲ ಬರೋಷ್ಟೊತ್ತಿಗೆ ಕಾಲೆಲ್ಲ ಸುಸ್ತಾಗಿರುತ್ತೆ, ಬಿದ್ದೋಗಿರುತ್ತೆ. ಅವಾಗೊಂದು ಕಾಫಿಯನ್ನು ಕೊಟ್ಟಾಗ ಏನೋ ಒಂದು ಪ್ರೀತಿಯ ಆನಂದ. ನಾನು ಜನರಲ್ ಶಿಫ್ಟ್ ಹೋಗಿ ನಾನು 5 ಗಂಟೆಗೆ ಬರಬೇಕಾದ್ರೆ ಇವಳು ಮನೆಗೆ ಬಂದು 4 ಗಂಟೆಗೆ ಬಂದು ನಾನು ಬಂದಾಗ ನನಗೆ ಕಾಫಿ ಕೊಡ್ತಾ ಇದ್ರು. ಹೌದು, ಹೀಗೆ ಪರಸ್ಪರ ಆ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡೋದಕ್ಕೆ ಸಾಧ್ಯವಾದಾಗ, ಅದು ಅಡ್ಜಸ್ಟ್ ಆಗಿ ನಾವು ಜೀವಿಸಿದಾಗ ನಮ್ಮ ಕುಟುಂಬದಲ್ಲಿ ಸಂತೋಷವನ್ನು ನಾವು ಕೊಯ್ಯೋದಕ್ಕೆ ಸಾಧ್ಯ ಆಗತ್ತೆ. ಒಂದು ಮನೆಗೆ ನಾನು ಹೋಗಿದ್ದೆ. ಅವ್ರ ಮನೆಯಲ್ಲಿ ಇವತ್ತು ಸಾಯಂಕಾಲ ಊಟ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ನನಗೇನು ಬೆಳಿಗ್ಗೆ 7 ಗಂಟೆ ತನಕ ನಾನು ನಿದ್ದೆ ಮಾಡ್ಬೋದು ಅಂತ ಆ ಟೀಚರ್ ಹೇಳ್ತಾ ಇದ್ರು. ನಾನು ಕೇಳಿದೆ, ಬೆಳಿಗ್ಗೆ ಯಾರು ನಾಷ್ಟ ಮಾಡೋದು? ನಾಳೆ ಬೆಳಿಗ್ಗೆ ನಾಷ್ಟ ಮಾಡೋದು ನನ್ನ ಗಂಡನ ಸರದಿ. ಹೌದಾ? ಅವ್ರು ಹೇಳ್ತಾ ಇದ್ರು, ನಮಗೆ ಸೋಮವಾರ, ಬುಧವಾರ, ಶುಕ್ರವಾರ ಗಂಡ ನಾಷ್ಟ ಅಡಿಗೆ ಮಾಡೋದು, ಬೆಳಿಗ್ಗೆ ನಾಷ್ಟ ಮಾಡೋದು, ಬಾಕಿ 4 ದಿನ ನಾನು ಮಾಡೋದು. ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಇಬ್ಬರು ದುಡಿತಾ ಇದ್ದಾರೆ, ಇಬ್ಬರು ಕಷ್ಟಪಡ್ತಾ ಇದ್ದಾರೆ. ನೋಡಿ, ಕೆಲಸಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಪರಸ್ಪರ ಅನ್ಯೋನ್ಯತೆಯಿಂದ ನಾನು ಅವ್ರಿಗೆ ಸಹಾಯ ಆಗಬೇಕು, ಅವ್ರು ನನಗೆ ಸಹಾಯ ಆಗಬೇಕು, ಈ ರೀತಿಯಾದ ಮನೋಭಾವನೆಯಲ್ಲಿ ಕುಟುಂಬ ಜೀವನವನ್ನು ಜೀವಿಸಿದಾಗ ಆ ಕುಟುಂಬದಲ್ಲಿ ಪ್ರೀತಿ ಇರ್ತದೆ. ಇನ್ನು ನಾನು ಹೇಳೋದೇನಂತ ಹೇಳಿದ್ರೆ, ನಮ್ಮ ಕುಟುಂಬವನ್ನು ಒಡೆದು ಹೋಗೋದಕ್ಕೆ ಅನೇಕ ಕಾರಣಗಳಿದೆ. ಅದನ್ನು ನಾವು ಒಂದೊಂದಾಗಿ ನಾವು ಅವಲೋಕನೆ ಮಾಡೋದಕ್ಕೆ ನಾವು ಪ್ರಯತ್ನಿಸೋಣ. ನಮ್ಮ ಕುಟುಂಬದಲ್ಲಿ ಸಂಶಯ ಅನ್ನೋದು ಬಂದರೆ ಆ ಕುಟುಂಬ ಒಡೆದು ಹೋಗ್ತದೆ. ತೆಲುಗಿನಲ್ಲಿ ಒಂದು ಗಾದೆ ಇದೆ, ಅನುಮಾನಂ ಪೆದ್ದ ರೋಗ. ಅನುಮಾನ ಅನ್ನೋದು ಯಾವಾಗ ಜೀವನದಲ್ಲಿ ಬರುತ್ತೋ ಆ ಕುಟುಂಬ ನಾಶವಾಗಿ ಹೋಗ್ತದೆ. ಆದರೆ ಸೈಕಾಟ್ರಿಸ್ಟ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಒಂದು ಹೆಣ್ಣಿನ ಮೇಲೆ ಒಂದು ಗಂಡನಿಗೆ ಅನುಮಾನ ಬಂತು ಅಂತ ಹೇಳಿದ್ರೆ, ಆ ಗಂಡ ಆ ರೀತಿಯಾದ ಜೀವನವನ್ನು ಜೀವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಆ ರೀತಿಯಾದ ಚಿಂತೆಯಲ್ಲಿ ಹೆಂಡತಿಯನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಹೆಂಡತಿಯ ಜೀವನದ ಮೇಲೆ ಅವನಿಗೆ ಸಂಶಯ ಬಂದರೆ, ಅವನು ಆ ರೀತಿಯಾದ ಜೀವನವನ್ನು ಜೀವಿಸ್ತಾ ಇದ್ದರೆ ಮಾತ್ರ ಆ ರೀತಿಯಾದ ಸಂಶಯಗಳು ಬರ್ತದೆ. ಆದ್ದರಿಂದ ಯೇಸು ಹೇಳುದು, ನಿನ್ನ ಹೃದಯದಲ್ಲಿ ತುಂಬಿರುವುದೇ ನಿನ್ನ ಬಾಯಿಂದ ಹೊರಗಡೆ ಬರ್ತದೆ. ಹೌದು, ಮೊದಲು ನಿನ್ನಲ್ಲಿ ಸಂಶಯ, ನೀನು ಆ ರೀತಿಯಾದ ಜೀವನ ಜೀವಿಸ್ತಾ ಇದ್ದರೆ ಮೊದಲು ನಿನ್ನನ್ನು ನೀನು ಸರಿಪಡಿಸ್ಕೋ. ಸಂಶಯ ನಮ್ಮ ಜೀವನದಿಂದ ತೆಗೆದು ಹಾಕೋಣ. ಸಂಶಯ ಬಂದಾಗ ಬೇರೆಯವ್ರ ಹತ್ರ ಹೋಗಿ ಹೇಳೋದು ಬೇಡ. ಎಷ್ಟೋ ಜನರು ಹೇಳೋದನ್ನು ಕೇಳಿದ್ದೀನಿ, ಗಂಡನ ಬಗ್ಗೆ ಪಕ್ಕದ ಮನೆಯಲ್ಲಿ, ಅವ್ರ ಮನೆಯಲ್ಲಿ, ಇವ್ರ ಮನೆಯಲ್ಲಿ ಅಥವಾ ತವ್ರ ಮನೆಯಲ್ಲಿ ಹೋಗಿ ಗಂಡನ ಬಗ್ಗೆ ಕಂಪ್ಲೇಂಟ್ ಹೇಳೋದು, ಅಥವಾ ಹೆಂಡತಿಯ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ತನ್ನ ತಾಯಿ ಹತ್ರ ಈ ರೀತಿಯಾಗಿ ಹೇಳಿ ಪರಸ್ಪರ ಅವರಲ್ಲಿರ್ತಕ್ಕಂಥ ಕೊರತೆಗಳನ್ನು ಬೇರೆಯವರ ಹತ್ರ ಹೇಳಿ ಕುಟುಂಬ ಜೀವನವನ್ನು ನಾಶ ಮಾಡಿಕೊಂಡಿರ್ತಕ್ಕಂಥದ್ದು. ನಾನು ಮದುವೆಯ ಜಪವನ್ನು ಕಲಿಯೋದಕ್ಕೆ ಹೋದಾಗ ನನ್ನ ಗುರುಗಳು ಕೊಟ್ಟಂಥ ಒಂದೇ ಒಂದು ಉಪದೇಶ, ನೀವು ಪ್ರಾರ್ಥನೆ ಮಾಡದೆ ಮಲಗಬಾರ್ದು, ನೀವು ಯಾವುದೇ ಒಂದು ರಾತ್ರಿಯನ್ನು ಬೇರೆಯಾಗಿ ಕಳಿಬಾರ್ದು, ನಿಮ್ಮ ಗಂಡನಲ್ಲಿರ್ತಕ್ಕಂಥ ಅಥವಾ ನಿನ್ನ ಹೆಂಡತಿಯಲ್ಲಿರ್ತಕ್ಕಂಥ ಕೊರತೆಗಳನ್ನು ನೀವು ಬೇರೆಯವರಿಗೆ ಹೇಳಬಾರ್ದು. ಇದು 3 ಕಾಯ್ಕೊಂಡ್ರೆ ನಿಮ್ಮ ಕುಟುಂಬ ಜೀವನ ಸುಂದರವಾಗ್ತದೆ. ಹೌದು, ಅದನ್ನು ನಾವು ಪಾಲಿಸ್ಕೊಂಡು ಬಂದ್ವಿ. ನನ್ನಲ್ಲಿರ್ತಕ್ಕಂಥ ಕೊರತೆಗಳನ್ನು ಅವಳು ಯಾರ ಹತ್ರನೂ ಹೇಳ್ತಾ ಇರಲಿಲ್ಲ, ಅವಳಲ್ಲಿರ್ತಕ್ಕಂಥ ಕೊರತೆಗಳನ್ನು ನಾನು ಯಾರ ಹತ್ರನೂ ಹೇಳ್ತಾ ಇರಲಿಲ್ಲ. ನಾವಿಬ್ಬರು ಬೇರೆ ಬೇರೆಯಾಗಿ ಯಾವುದೇ ಒಂದು ರಾತ್ರಿ ಮಲಗಿದ್ದು ನಮಗೆ ಗೊತ್ತಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡ್ತಾ ಇದ್ವಿ, ಸಣ್ಣ ಪುಟ್ಟ ವಿಷಯಕ್ಕೆ ಏನಾದರೂ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇತ್ತು. ಆದರೆ ಮಲಗೋದಕ್ಕಿಂತ ಮುಂಚೆ, ಊಟ ಮಾಡೋದಕ್ಕಿಂತ ಮುಂಚೆ ನಾವಿಬ್ಬರು ಮಾತನಾಡ್ತಾ ಇದ್ವಿ. ಹೌದು ಪ್ರೀತಿಯ ಸಹೋದರ ಸಹೋದರಿ, ಆದ್ದರಿಂದ ಸಂಶಯಗಳು ನಮ್ಮ ಜೀವನಕ್ಕೆ ಬಂದರೆ ಅದನ್ನು ಮಾತನಾಡಿ
ಪರಿಹಾರ ಕಂಡುಕೊಳ್ಳೋಣ, ಅಥವಾ ಗುರುಗಳ ಹತ್ರನ ಅಥವಾ ನಮಗೆ ಒಳ್ಳೆ ಉಪದೇಶಕರ ಹತ್ರ ಹೋಗಿ ಅದಕ್ಕೆ ಸಮಾಧಾನವನ್ನು ಕಂಡುಕೊಳ್ಳೋಣ. ಬದಲಾಗಿ ಒಬ್ಬರ ಮೇಲೆ ಇನ್ನೊಬ್ಬರ ತಪ್ಪು ಹೊರಿಸಿ ನಮ್ಮ ಕುಟುಂಬವನ್ನು, ಜೀವನವನ್ನು ನಾಶ ಮಾಡಿಕೊಳ್ಳೋದು ಬೇಡ. ಇನ್ನೊಂದಾಗಿದೆ ಹಿಂತಿರುಗಿ ನೋಡುವಂಥ ಸ್ವಭಾವ. ಒಂದು ಮನೆಯಲ್ಲಿ ಒಂದು ಸಹೋದರಿ ಬಂದು ಹೇಳ್ತಾ ಇದ್ರು, ನಾನು ಇವನನ್ನು ಮದುವೆ ಆಗಿ ನಾನು ನಾಶವಾಗಿ ಹೋಗ್ಬಿಟ್ಟೆ, ಆ ಗುರುಗಳು ನನಗೆ ಮೋಸ ಮಾಡಿದ್ರು, ನನ್ನ ಕುಟುಂಬದಲ್ಲಿ ನಾನು ಸುಖವಾಗಿ ಜೀವಿಸ್ತಾ ಇದ್ದೆ, ನಮ್ಮ ಅಪ್ಪನಿಗೆ ಬಂಗ್ಲೆ ಇದೆ, ಎಸ್ಟೇಟ್ ಇದೆ, ಸುಖವಾಗಿ ಜೀವಿಸ್ತಾ ಇದ್ದೆ, ಅವರಿಗೆ ಒಳ್ಳೆ ಕೆಲಸ ಇದೆ, ಡಿಪ್ಲೊಮಾ ಓದಿದ್ದಾರೆ, ಒಳ್ಳೆ ಕೆಲಸ ಇದೆ ಅಂತೇಳಿ ನಂಬಿಸಿ ನನಗೆ ಮದುವೆ ಮಾಡಿಸಿದ್ರು. ಆದರೆ ಅಲ್ಲೋಗಿ ನೋಡಿದಾಗ ಏನೂ ಇಲ್ಲ, ಮಣ್ಣಂಗಟ್ಟೆ, ಏನೂ ಇಲ್ಲ. ಅಲ್ಲಿ ನನಗೆ ಮೋಸ ಮಾಡಿಬಿಟ್ರು, ನನ್ನನ್ನು ಇದು ಮಾಡಿಟ್ರು. ನನ್ನ ತವರು ಮನೆಯಲ್ಲಾದರೆ ಬಂಗ್ಲೆ ಇದೆ, ಎಸ್ಟೇಟ್ ಇದೆ, ನನಗೆ ಸುಖದ ಸಪ್ಪತ್ತಿಗೆಯಲ್ಲಿ ನಾನು ಜೀವಿಸ್ತಾ ಇದ್ದೆ, ಇಲ್ಲಿ ಏನೂ ಇಲ್ಲ. ಹಿಂತಿರುಗಿ ನೋಡುವ ಸ್ವಭಾವ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಗಂಜಿಯ ಕುಡಿದಾರು ಗಂಡನ ಮನೆಲೇಸು. ಹೌದು, ನಿನ್ನ ಗಂಡನ ಮನೆಯಲ್ಲಿ ಗಂಜಿ ಕುಡಿತಾ ಇರಬಹುದು, ಅದೇ ನಿನ್ನ ಮನೆ, ಅದು ನಿನ್ನ ಮನೆ. ದೇವರು ನಿನಗಾಗಿ ಆಯ್ಕೆ ಮಾಡಿಕೊಟ್ಟಂಥ ಕುಟುಂಬ ಅದು. ಆ ಕುಟುಂಬದಲ್ಲಿ ನೀನು ಬೆಳಗಬೇಕು, ಆ ಕುಟುಂಬದ ದೀಪವಾಗಿ ಬೆಳಗಬೇಕು. ನಮ್ಮ ಮನೆಯಲ್ಲಿ ಹೆಣ್ಣು ಮನೆಗೆ ಬರಬೇಕಾದ್ರೆ ಮೊದಲು ಅವ್ರ ಕೈಯಲ್ಲಿ ಒಂದು ದೀಪವನ್ನು ಕೊಟ್ಟು ಆ ಕುಟುಂಬದ ದೀಪವನ್ನು ಹಚ್ಚಕ್ಕೆ ಹೇಳ್ತಾರೆ. ಯಾಕೆ? ಅದನ್ನು ಸಂಕೇತ, ಆ ಕುಟುಂಬದ ಬೆಳಕು ನೀನಾಗಬೇಕು. ಅಲ್ಲಿರ್ತಕ್ಕಂಥ ಅಂಧಕಾರಗಳನ್ನು, ಅಲ್ಲಿರ್ತಕ್ಕಂಥ ಸಂಶಯಗಳನ್ನು, ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು, ಅಲ್ಲಿರ್ತಕ್ಕಂಥ ಪಾಪದ ಕೊಳೆಯನ್ನು ನೀಗಿಸುವಂಥ ಬೆಳಕಾಗಿ ಆ ಕುಟುಂಬ ಆಗಬೇಕು. ಆ ಕುಟುಂಬ ಇನ್ನು ಮುಂದೆ ನಿನ್ನ ಕುಟುಂಬ ಆಗಬೇಕು. ನಿನ್ನ ತಂದೆ ತಾಯಿಯನ್ನ ಬಿಟ್ಟು ನೀನು ಬಂದಿದೆಯಾ ಅಂದರೆ ನಿನ್ನ ತವ್ರ ಮನೆಯನ್ನು ಮರ್ತು ಬಿಡು, ಅವ್ರ ಮನೆಗೆ ಹೋಗೋದು ಬೇಡ, ಅವ್ರ ಬಗ್ಗೆ ಚಿಂತಿಸೋದು, ಆ ರೀತಿಯಾಗಿ ನಾನು ಹೇಳ್ತಾ ಇಲ್ಲ. ಬದಲಾಗಿ ನೀನು ಹೋಗಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ, ನೀನು ವಿವಾಹದ ಸಂಸ್ಕಾರದಲ್ಲಿ ನಿನ್ನ ಗಂಡನನ್ನು ಮಾತ್ರ ನೀನು ಪಡೆದುಕೊಳ್ಳಿಲ್ಲ, ಆ ಗಂಡನ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅವರ ಬಂಧು ಮಿತ್ರ, ಅವರಲ್ಲಿರ್ತಕ್ಕಂಥ ಕೊರತೆಗಳು, ಅಲ್ಲಿರ್ತಕ್ಕಂಥ ಬಡತನ ಎಲ್ಲವನ್ನ ನೀನು ಮದುವೆ ಮಾಡ್ಕೊಳ್ತಾ ಇದೆಯಾ, ಆ ಕುಟುಂಬವನ್ನು ನೀನು ಪ್ರೀತಿಸೋದಕ್ಕೆ ಪ್ರಯತ್ನ ಪಡು. ಇಲ್ಲದೇ ಇದ್ರೆ ನೀನು ತವ್ರ ಮನೆಯನ್ನು ಹಿಂತಿರುಗಿ ನೋಡ್ತಾ ಇದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ಲೋಟನ ಎಂಟಿ ಸೋದಮ್ ಗೋಮರ ಪಟ್ಟಣ ನಾಶವಾಗ್ತಾ ಇದ್ದಾಗ ದೇವರು ಹೇಳಿದ್ರು ನೀನು ಹಿಂತಿರುಗಿ ನೋಡಬೇಡ ಅಂತೇಳಿ. ಆ ಆಜ್ಞೆಯನ್ನು ಮೀರಿ ಅವಳು ಹಿಂತಿರುಗಿ ನೋಡಲು ಅದೇ ಜಾಗದಲ್ಲಿ ಅವಳು ಉಪ್ಪಿನ ಕಂಬವಾಗಿ ಮಾರ್ಪಟ್ಲು. ಇಂದಿಗೂ ಆ ಸ್ಮಾರಕ ಅಲ್ಲೇ ಇದೆ, ಇವತ್ತು ಉಪ್ಪಿನ ಕಂಬ ಅಲ್ಲೇ ಇದೆ. ಪ್ರೀತಿಯ ಸಹೋದರನೇ, ಸಹೋದರಿಯೇ, ನೀನು ನಿನ್ನ ತವರು ಮನೆಯನ್ನು ನೆನೆಸ್ಕೊಂಡು, ನನ್ನ ತವರು ಮನೆಯನ್ನ ಹೆಗ್ಗಳಿಕೆಯನ್ನು ಹೇಳ್ಕೊಂಡು, ನಿನ್ನ ಮನೆಯನ್ನ ಕೀಳಾಗಿ ಕಾಣ್ತಾ ನೀನು ಜೀವಿಸ್ತಾ ಇದ್ದರೆ ಆ ಕುಟುಂಬದಲ್ಲಿ ನೀನು ಉಪ್ಪಿನ ಕಂಬವಾಗಿ ಮಾರ್ಪಡ್ತಾ ಇದೆಯಾ? ಹೌದು, ಉಪ್ಪಿನ ಗುಣ ನಮಗೆ ಗೊತ್ತು. ಯಾವ ಉಪ್ಪನ್ನ ಎಲ್ಲಿಡ್ತೀವೋ ಅದು ಶೀತ ಆದರೆ ಅಲ್ಲಿಂದ ನೀರು ಇಳಿತದೆ. ಆ ನೀರು ಇಳಿದು ಹೋಗಿ ಆ ಕಟ್ಟಡವನ್ನ, ಆ ಮನೆಯ ಅಡಿಪಾಯವನ್ನೇ ಅದು ದ್ರವಿಸ್ತದೆ, ತಿಂದು ಆಗ್ತದೆ. ಅದೇ ರೀತಿಯಾಗಿ ನಿನ್ನ ಕುಟುಂಬದ ಅಡಿಪಾಯವನ್ನು ನೀನು ಅಳ್ಳಾಡಿಸ್ತಾ ಇದೆಯಾ? ಆದ್ದರಿಂದ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಿನಗೆ ದೇವರು ಕೊಟ್ಟಂಥ ಆ ಕುಟುಂಬವನ್ನು ನೀನು ಪ್ರೀತಿಸು. ನಿನ್ನ ಗಂಡನನ್ನು ಪ್ರೀತಿಸು, ನಿನ್ನ ಅತ್ತೆಯನ್ನು ಪ್ರೀತಿಸು. ಅವಳು ರೋಗಿ ಆಗಿರ್ಬೋದು, ಅವಳು ಕೆಮ್ಮುತ್ತಾ ಇರ್ಬೋದು, ಅಲ್ಲಿ ನೀನು ಶುಶ್ರೂಷೆ ಮಾಡು. ಅಲ್ಲಿ ನಿಸ್ವಾರ್ಥತೆಯಿಂದ ನೀನು ಪ್ರೀತಿ ಮಾಡಿದಾಗ ಆ ಕುಟುಂಬ ನಿನ್ನ ಕುಟುಂಬವಾಗ್ತದೆ, ಪ್ರೀತಿಯ ಕುಟುಂಬವಾಗ್ತದೆ. ತವರು ಮನೆಗೆ ಹಿಂತಿರುಗಿ ನೋಡಬೇಡ. ಇನ್ನೊಂದು ಮುಖ್ಯವಾದಂಥ ಕುಟುಂಬವನ್ನು ಒಡೆಯತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ ಕೋಪ. ಕೋಪ ಅನ್ನೋದು ಮನುಷ್ಯನ ಸ್ವಾಭಾವಿಕವಾಗಿ ಬರ್ತಕ್ಕಂಥ ಒಂದು ಭಾವನೆ. ನಮಗೆ ಅಳು ಬರುತ್ತೆ, ನಗು ಬರುತ್ತೆ. ಈ ರೀತಿಯಾಗಿ ಈ ಕೋಪ ಅನ್ನೋದು ಒಂದು ಭಾವನೆ. ಯೇಸುಸ್ವಾಮಿ ಕೋಪಗೊಂಡಿದ್ದಾರೆ. ದೇವಾಲಯದಲ್ಲಿ ಪಕ್ಷಿಗಳನ್ನು ಮಾರ್ತಾ ಇದ್ದವರನ್ನು ಕಂಡಾಗ ಯೇಸುವಿಗೆ ಕೋಪ ಬಂತು. ಅವರು ಸೊಂಟದಲ್ಲಿದ್ದಂಥ ಹಗ್ಗವನ್ನು ಚಾಟಿ ಮಾಡಿ ಅವರೆಲ್ಲ ಓಡಿಸಿದ್ರು ಅಲ್ಲಿಂದ. ನನ್ನ ಆಲಯ ಇದು, ಪರಿಶುದ್ಧವಾದ ದೇವಾಲಯ, ಈ ಆಲಯಕ್ಕಾಗಿ ನನ್ನ ಹೃದಯ ತುಡಿತಾ ಇದೆ ಅಂತ ಹೇಳಿದ್ರು. ಹೌದು, ಅದು ಧಾರ್ಮಿಕವಾದ ಕೋಪ. ಪ್ರತಿ ಕುಟುಂಬದಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ನಮಗೆ ಕೋಪ ಬರುತ್ತೆ, ಅದು ಸರಿ ಕೋಪ. ಆದ್ರೆ ಕೆಲವರಿಗೆ ಕೋಪ ಇದೆ, ಮೂಗಿನ ಮೇಲೆ ಕೋಪ. ಈ ಒಗ್ಗರಣೆಗೆ ಏನ್ ಹೇಳ್ತಾರೆ, ಸಾಸಿವೆ ಹಾಕಿದಾಗ ಚಟ್ಪಟ್ ಅಂತ ಸಿಡಿತಾರಲ್ಲ, ಕಾರಣವಿಲ್ಲದೆ ಸುಮ್ಮನೆ ಕೋಪಗೊಳ್ತಾರಲ್ಲ, ಅದು ತಪ್ಪು. ನನ್ನ ಹೆಂಡತಿಗೆ ಅದಿತ್ತು ಕೋಪ. ಸಣ್ಣ ಸಣ್ಣ ವಿಷಯಕ್ಕೆ ಕೋಪಗೊಳ್ತಾ ಇದ್ಲು. ನಾನು ಈ ಧ್ಯಾನಕ್ಕೆಲ್ಲ ಹೋಗೋದಕ್ಕಿಂತ ಮುಂಚೆ ಅವಳು ಕೋಪಗೊಂಡು ಏನಾದರೂ ಹೇಳಿದ್ರೆ ನಾನು ಅವಳಿಗೆ ತಿರುಗಿಸಿ ನಾ ಕೇಳ್ತಾ ಇದ್ದೆ. ಹೀಗೆ ಪರಸ್ಪರ ನಮ್ಮಲ್ಲಿ ಜಗಳ ಬರ್ತಾ ಇತ್ತು. ಆದರೆ ನಾನು ಈ ಕ್ಲಾಸ್ನೆಲ್ಲ ಕೇಳಿ ಆಂತರಿಕ ಗಾಯ ಅದೆಲ್ಲ ಏನು ಅಂತ ಗೊತ್ತಾದಾಗ, ಆ ಕೋಪಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾದಾಗ, ಅವಳು ಏನಾದರೂ ಕೋಪಗೊಂಡು ಹೇಳ್ತಾ ಇದ್ರು, ನಾನು ನಗಾಡ್ತಾ ಇದ್ದೆ, ಪ್ರೈಸ್ ಲಾರ್ಡ್ ಹೇಳ್ತಾ ಇದ್ದೆ. ಪ್ರೈಸ್ ಲಾರ್ಡ್ ಹೇಳ್ತಿದ್ರು ಅಂತ ಮತ್ತೆ ಅವಳು ಕೋಪಗೊಂಡ್ರು, ಮತ್ತೆ ನಗಾಡ್ತಾ ಇದ್ದಾರೆ. ಮತ್ತೆ ನನಗೆ ಸಿಟ್ಟು ಬಂದು ನೀವು ನಗಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ರು. ಆದರೆ ಸ್ವಲ್ಪ ಆದ್ಮೇಲೆ ತಣ್ಣಗಾಕೋಗ್ತಾ ಇತ್ತು. ಯಾಕೆಂದ್ರೆ ಅವಳಿಗೆ ಕೋಪ ಬರಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿತ್ತು. ಅವಳಿಗೆ ಆಂತರಿಕ ಗಾಯ ಆಗಿತ್ತು. ಅವಳಿಗೆ ತಂದೆ ತಾಯಿಗೆ ಅವಳು 3ನೇ ಮಗಳಾಗಿದ್ಲು. ಅವಳು ಬಹಳ ನಿರೀಕ್ಷೆಯಿಂದ ಎದುರು ನೋಡ್ತಾ ಇದ್ದ, ಒಂದು ಗಂಡು ಮಗು ಹುಟ್ಟತ್ತೆ ಅಂತೇಳಿ. ತವ್ರ ಮನೆಗೆ ಹೆರಿಗೆಗಾಗಿ ಹೋದಂತ ಅವ್ರ ತಾಯಿ
ಡೆಲಿವರಿ ಆಯಿತು, ಹೆಣ್ಮಗು ಹುಟ್ಟಿತು ಅಂತೇಳಿ ವಿಷಯ ಮುಟ್ಟಿಸಿದಾಗ 40 ದಿನದವರೆಗೂ ಅವ್ರ ತಂದೆ ಅವಳನ್ನು ನೋಡಕ್ಕೆ ಹೋಗಲಿಲ್ಲ. ಅಯ್ಯೋ, ಇವರ ಅಪ್ಪ ಇವರು ನೋಡಕ್ಕೆ ಬರಲಿಲ್ಲಲ್ಲ ಅನ್ನೋ ಕೊರಗು ಆ ತಾಯಿ ಮನಸ್ಸಿನಲ್ಲಿತ್ತು. ಆ ಕೊರಗು ಹಾಗೆ ಆ ಮಗುವಿಗೆ ಆಂತರಿಕ ಗಾಯವಾಗಿ ಮಾರ್ಪಟ್ಟಿತ್ತು. ಅವಳ ಮನಸ್ಸಿನಲ್ಲಿ ಇದೇ ಗಾಯ ಆಗಿತ್ತು, ನನಗೆ ಯಾರಿಗೂ ಬೇಡ, ನಾನು ಯಾರಿಗೂ ಬೇಡದವನು. ಇದು ಅವಳ ಸ್ವಭಾವ ಆಗಿ ಮಾರ್ಪಟ್ಟಿತ್ತು. ಪ್ರೈಸ್ ಲಾರ್ಡ್. ಇದು ಧ್ಯಾನದಲ್ಲಿ ಕೌನ್ಸಿಲಿಂಗ್ ಮಾಡಿದಾಗ ಅದನ್ನು ಹೇಳಿದ್ರು. ಈ ಕಾರಣ ನನಗೆ ಗೊತ್ತಿದ್ದರಿಂದ, ಇವಳು ಕೋಪ ಮಾಡ್ತಿರೋದಕ್ಕೆ ಕಾರಣ ಅವರ ಅಪ್ಪ ಅಂತ ಗೊತ್ತಿದ್ದರಿಂದ ನಾನು ನಗಾಡ್ತಾ ಇದ್ದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅದರಿಂದಲೇ ದೇವರ ವಾಕ್ಯ ಹೇಳ್ತಾ ಇದೆ, ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡಿ, ಸೂರ್ಯನು ಮುಳುಗುವ ಮುನ್ನ ನಿಮ್ಮ ಕೋಪವು ತಣ್ಣಗಾಗಲಿ. ಮುಂದುವರಿಸ್ಕೊಂಡು ಸಂತ ಪೌಲ್ರು ಹೇಳ್ತಾ ಇದ್ದಾರೆ, ಇಲ್ಲದೆ ಇದ್ದರೆ ನಿಮ್ಮಲ್ಲಿರ್ತಕ್ಕಂಥ ದಮೆಯನ್ನ ಇಲ್ಲದೆ ಇರ್ತಕ್ಕಂಥ ನಿಮ್ಮಲ್ಲಿ ಸಂಯಮ ಇಲ್ಲದೆ ಇರೋದನ್ನ ಕಂಡು ಸೈತಾನನು ನಿಮ್ಮನ್ನ ಬೇರ್ಪಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಹೌದು, ಶಿವಮೊಗ್ಗದ ಕನ್ವೆನ್ಷನಲ್ಲಿ 98ನೇ ಇಸ್ವಿಯಲ್ಲಿ ಕನ್ವೆನ್ಷನಲ್ಲಿ ಓರ್ವ ಸಹೋದರಿ ಬಂದು ಸಾಕ್ಷಿ ಹೇಳ್ತಾ ಇದ್ರು. ಕ್ಷಮೆಯ ಕ್ಲಾಸೆಲ್ಲ ಎಳೆದು ಮುಗಿದು ಆದ ಮೇಲುಗಡೆ ಮಾರನೇ ದಿನ ಬೆಳಿಗ್ಗೆನೆ ಸಾಕ್ಷಿಯ ಸಮಯ ಬಿಟ್ಟಾಗ ಓರ್ವ ಸಹೋದರಿ ಬಂದು ಹೇಳ್ತಾ ಇದ್ರು, ನಾನು ನನ್ನ ಗಂಡ 6 ವರ್ಷಗಳ ಕಾಲ ಬೇರೆಯಾಗಿ ಜೀವಿಸ್ತಾ ಇದ್ವಿ. ಯಾತಕ್ಕೋಸ್ಕರ? ಒಂದು ಜಗಳ ಪ್ರಾರಂಭ ಆಗಿದ್ದು ಬರೀ ಒಂದು ಪಪ್ಪಾಯಿ ಹಣ್ಣಿನ ನಿಮಿತ್ತವಾಗಿ. ನೀವು ಯೋಚನೆ ಮಾಡಿ, ಒಂದು ಪಪ್ಪಾಯಿ ಹಣ್ಣಿನ ಬೆಲೆ 10 ರೂಪಾಯಿ. 10 ರೂಪಾಯಿ ಪಪ್ಪಾಯಿ ಹಣ್ಣಿಗೋಸ್ಕರ ಅಮೂಲ್ಯವಾದಂಥ ಈ ಕುಟುಂಬ ಜೀವನದಿಂದ ಇವರಿಬ್ಬರು ಬೇರ್ಪಟ್ಟು ಜೀವಿಸ್ತಾ ಇದ್ದಾರೆ. ನನ್ನದು ನನ್ನ ಆಕಾಂಕ್ಷೆ, ನಾನು ಹೇಳಿದ್ದಾಗ ಆಗಬೇಕು, ನನ್ನ ಇದು ಈ ರೀತಿಯಾಗಿ ನಾನು ಅನ್ನೋಂಥ ಹಿಡ್ಕೊಂಡು ನಾವು ನಿಂತಾಗ ನಾವು ಕುಟುಂಬ ಜೀವನ ಒಡೆದು ಹೋಗ್ತದೆ. ಅದರಿಂದಲೇ ಹೇಳ್ತಾರಲ್ಲ, ಕೋಪದಲ್ಲಿ ಕೊಯ್ದ ಮೂಗು ಶಾಂತಿಯಲ್ಲಿ ಬರೋದಿಲ್ಲ ಅಂದಾಗ. ಅದರಿಂದ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಏನೇ ಜಗಳ ಆಡಿ, ಎಲ್ಲರ ಮನೆ ದೋಸೆನೂ ತೂತೆ, ನಮ್ಮ ಮನೆಯಲ್ಲೂ ದೋಸೆ ತೂತೆ, ನಮ್ಮ ಮನೆಯಲ್ಲೂ ಜಗಳ ಇದೆ, ನಮ್ಮ ಮನೇಲಿ ಇದೆ. ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದಿಲ್ಲ, ಮಾರನೇ ದಿನಕ್ಕೋಸ್ಕರ ಅದನ್ನು ಇಟ್ಕೊಳ್ಳೋದಿಲ್ಲ. ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಅದು ತಣ್ಣಗಾಗಬೇಕು. ಹೌದು, ಆದ್ದರಿಂದ ಕೋಪ ಮಾಡೋದಕ್ಕಿಂತ ಮುಂಚೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಶಾಂತ ಸ್ವಭಾವ ನನಗೆ ಕರುಣಿಸಿರಿ ಅಂತೇಳಿ ಪ್ರಾರ್ಥನೆ ಮಾಡಿ ಬರೋಣ. 1 ಗಂಟೆಗೂ ನಾವು ಪ್ರಾರ್ಥನೆ ಮಾಡೋಣ, ನನ್ನಲ್ಲಿ ಕೋಪ ಬರದಲ್ಲೇ ಇರತಕ್ಕಂಥ ಶಕ್ತಿಯನ್ನು ನನಗೆ ಕೊಡಿ ಅಂತೇಳಿ ಪ್ರಾರ್ಥಿಸಿ ಆ ಕೋಪವನ್ನು ನಮ್ಮ ಜೀವನದಿಂದ ತೆಗೆದುಹಾಕೋದಕ್ಕೆ ನಾವು ಪ್ರಯತ್ನ ಪಡೋಣ. 3ನೇದಾಗಿದೆ ಕುಟುಂಬದಲ್ಲಿ ಮದ್ಯಪಾನ. ಇವತ್ತು ಕ್ರೈಸ್ತರು ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡೋದು ಈ ಮದ್ಯಪಾನದಲ್ಲಿ. ನಾನೊಂದ್ಸಲ ಕ್ರಿಸ್ಮಸ್ಗೆ ನನ್ನ ಫ್ರೆಂಡ್ಸನ್ನು ಮನೆಗೆ ಕರೆದೆ. ಅವ್ರಿಗೆ ಬೇಕಾದಂಥ ಬಿರಿಯಾನಿ, ಚಿಕನ್, ಮಟನ್ ಎಲ್ಲ ರೆಡಿ ಮಾಡಿದ್ದೆ. ಆದರೆ ಅವರು ಎದುರು ನೋಡ್ತಾ ಇದ್ದಿದ್ದು ಬೇರೆ ಯಾವುದು, ಬಾಟ್ಲಿ. ಅಂದರೆ ಅವರ ಮನಸ್ಸಿನಲ್ಲಿ ಇರೋದು ಅಂದರೆ ಏನಂದರೆ, ಈ ಕ್ರಿಶ್ಚಿಯನ್ಸ್ ಮನೆಗೆ ಹೋದರೆ ಚೆನ್ನಾಗಿ ತಿಂದು ಕುಡಿದು ಬರ್ಬೋದು ಅಂತೇಳಿ. ಆದರೆ ನಮ್ಮ ಮನೆಯಲ್ಲಿ ಮದ್ಯಪಾನ ಅನ್ನೋದೇ ಇಲ್ಲ. ನಾವು ಕುಡಿಯೋದನ್ನು ಬಿಟ್ಬಿಡಿ, ಅದನ್ನು ಪರಿಪೂರ್ಣವಾಗಿ ತೆಗೆದುಹಾಕ್ಬಿಟ್ಟಿದ್ದೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, 92ನೇ ಇಸ್ವಿವರೆಗೂ ನಾನು ಕುಡಿತಾ ಇದ್ದೆ, ಮದ್ಯಪಾನದಲ್ಲಿ ದಾಸನಾಗಿದ್ದೆ. ನನ್ನ ಜೊತೆ ಕುಡಿತಿದ್ದಂಥ 2 ಇವತ್ತು ಸತ್ತು ಮಣ್ಣಾಗೋಗಿದ್ದಾರೆ. ಅವ್ರ ಹೆಂಡತಿಯರು ಇವತ್ತು ವಿಧೇವರಾಗಿ ಜೀವಿಸ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಎಷ್ಟೋ ಜನ, 22 ಜನ ವಿಧೇವರಿದ್ದಾರೆ. ಯಾಕೆ ಕಾರಣ? ಮದ್ಯಪಾನಕ್ಕೆ ದಾಸರಾಗಿ ಕುಡಿದು ಇವತ್ತು ಗಂಡಂದ್ರನ್ನ ಕಳ್ಕೊಂಡು ವಿಧೇವರಾಗಿ ಏಕಾಂತ ಜೀವಿಸುವನ್ನ ಜೀವಿಸ್ತಾ ಇದ್ದಾರೆ. ಇವತ್ತು ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ಯಾವುದೇ ಕುಡುಕನನ್ನ ಕರೆದು ಕೇಳಿ, ವಾಂತಿ ಮಾಡಿಕೊಂಡು ನಾಯಿ ನೆಕ್ತಿರ್ತಕ್ಕಂಥ ಕುಡುಕನನ್ನ ಕರೆದು ಕೇಳಿ, ನೀನು ಈ ರೀತಿಯಾಗಿ ಆಗೋದಕ್ಕೋಸ್ಕರ ನೀನು ಕುಡಿತವನ್ನ ಪ್ರಾರಂಭಿಸಿದ್ಯಾ? ಇಲ್ಲ ಬ್ರದರ್, ಏನೋ ಅಫಿಷಿಯಲ್ ಕಿಪ್ ಮಾಡ್ಕೋಬೇಕು, ಏನೋ ಪಾರ್ಟಿಗೆ ಹೋದಾಗ ಕುಡಿದೇ ಇದ್ರೆ ಗಂಡಸೇ ಅಲ್ಲ ಅನ್ನೋ ಮನೋಭಾವನೆ ಇದೆ, ಅದಕ್ಕೋಸ್ಕರ ನಾನು ಕುಡಿತಾ ಇದ್ದೆ. ಅದು ತಿಂಗಳಿಗೊಂದ್ಸಲ ಕುಡಿತಾ ಇದ್ದೆ, ಅದು 15 ದಿನ ಆಯಿತು, ವಾರಕ್ಕಾಯಿತು. ಇವತ್ತು ಕುಡಿದಲೇ ನನಗೆ ಜೀವಿಸಕ್ಕಾಗ್ತಾ ಇಲ್ಲ. ಹೌದು, ನನ್ನ ನಿಧಿ ಎಲ್ಲಿದೆಯೋ ಅಲ್ಲಿದೆ ನನ್ನ ಹೃದಯ. ನಾನು ಯಾವುದಕ್ಕೆ ಮೊದಲ ಸ್ಥಾನವನ್ನು ಕೊಡ್ತೀನೋ ಅಲ್ಲಿ ನಾನು ಬಿದ್ದು ಹೋಗ್ತೀನಿ. ಆದ್ದರಿಂದಲೇ ಸಂತ ಪೌಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನೇ ನಿಮ್ಮಲ್ಲಿ ವಾಸ ಮಾಡ್ತಾನೆ ಎಂದು ಗೊತ್ತಿಲ್ಲವೋ? ಯಾರ್ಯಾರು ದೇವರ ಆಲಯವನ್ನು ನಾಶ ಮಾಡ್ತಾರೋ ಅವನನ್ನು ನಾಶ ಮಾಡ್ತೇನೆ. ಹೌದು, ಇವತ್ತು ಕುಡಿದು ನಮ್ಮ ಕರಳು ಸುಟ್ಟೋಗ್ತಾ ಇದೆ, ಲಿವರ್ ಸುಟ್ಟೋಗ್ತಾ ಇದೆ. ನಮ್ಮ ಈ ಅಮೂಲ್ಯವಾದ ಶರೀರವನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬವು ಇವತ್ತು ನಾಶವಾಗ್ತಾ ಇದೆ. ನಿಮ್ಮ ಮಕ್ಕಳು ಎಷ್ಟು ದಿನ ಅಂಗಲಾಚೆ ಬೇಳಿಲ್ಲ, ಅಪ್ಪ ಕುಡಿಯೋದು ಬಿಡಿ, ಇನ್ಮೇಲೆ ಕುಡಿಬೇಡಿ. ಒಂದು ಸಹೋದರಿ ಬಂದು ಕೌನ್ಸಿಲಿಂಗ್ ಅಲ್ಲಿ ಕೇಳ್ತಾ ಇದ್ಲು, ನನ್ನ ಅಪ್ಪ, ನಾನು ಕಾಲೇಜಿನಿಂದ ನನ್ನ ಗೆಳತಿಯರ ಜೊತೆ ಮನೆಗೆ ಬರಬೇಕಾದ್ರೆ ನನ್ನ ತಂದೆ ಫುಲ್ಲು ಕುಡ್ಕೊಂಡು ಸೊಂಟೆ ಕಟ್ಕೊಂಡಿದ್ದಂಥ ಪಂಚೆ ಎಲ್ಲ ಉದುರೋಗಿ ಬೆತ್ತಲೆ ಆಗಿ ಬರ್ತಿದ್ದನ್ನ, ಅಂದರೆ ನಡುಬೀದಿಯಲ್ಲಿ ಬರ್ತಿದ್ದನ್ನ ಕಂಡಾಗ ನನ್ನ ಗೆಳೆಯರೆಲ್ಲ ನನ್ನನ್ನು ಅವಮಾನಿಸಿದ್ರು.
ಅವತ್ತಿನಿಂದ ನಾನು ಕಾಲೇಜಿಗೆ ಹೋಗೋದನ್ನು ಬಿಟ್ಟುಬಿಟ್ಟೆ. ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ನಿನ್ನ ಮದ್ಯಪಾನದ ಮೂಲಕವಾಗಿ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ನಿನ್ನ ಮಕ್ಕಳು, ನಿನ್ನ ಹೆಂಡತಿ ಇವತ್ತು ಜೀವಿಸ್ತಾ ಇದ್ರು. ಅವರು ಸತ್ತಂತೆ ಜೀವಿಸ್ತಾ ಇದ್ದಾರೆ. ಮಾನ ಮರ್ಯಾದೆ ಇಲ್ಲದೆ ಅವರು ಜೀವಿಸ್ತಾ ಇದ್ದಾರೆ. ಯೇಸುವಿಗಾಗಿ ನಿನ್ನ ಕುಟುಂಬ ಪ್ರೀತಿಯಲ್ಲಿ ಜೀವಿಸೋದಕ್ಕೋಸ್ಕರ ಮದ್ಯಪಾನವನ್ನು ಬಿಟ್ಟು ಬಿಡು. ಇವತ್ತು ಎಷ್ಟೋ ತಂದೆ ತಾಯಂದಿರು ಮಕ್ಕಳು, ವಯಸ್ಸಿಗೆ ಬಂದಂಥ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ನಮಗೆ ವಯಸ್ಸದ ಮದುವೆ ಆಗೋ ಪ್ರಾಯ ಆದರೂ ಇವತ್ತು ನಮಗೆ ಮದುವೆ ಆಗ್ತಾ ಇಲ್ಲ. ಯಾಕೆ? ಸಂಪಾದಿಸಿದ ಹಣವೆಲ್ಲ ಕುಡಿದು 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 ಹಾಳು ಮಾಡಿ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬದಿಂದ ಆ ಮದ್ಯಪಾನವನ್ನು ಪರಿಪೂರ್ಣವಾಗಿ ತೊಲಗಿಸಿಬಿಡಿ. ನಿಮ್ಮ ಕುಟುಂಬ ಶಾಂತಿಯಲ್ಲಿ ಪ್ರೀತಿಯಲ್ಲಿ ಬೆಳೆಯೋದಕ್ಕೆ ಅದು ಕಾರಣವಾಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇನ್ನೊಂದಾಗಿದೆ ಲೈಂಗಿಕತೆ, ಸೆಕ್ಸ್. ಇವತ್ತು ಸೆಕ್ಸ್ ಅಂತ ಹೇಳೋದಕ್ಕೆ ಎಷ್ಟೋ ಜನ ಹಿಂಜರಿತಾರೆ. ಅದ್ರ ಬಗ್ಗೆ ಪೂರ್ಣವಾದ ಅರಿವಿಲ್ಲ, ಅದ್ರ ಬಗ್ಗೆ ಅರಿವು ಗೊತ್ತಿಲ್ಲ. ಇವತ್ತು ಎಷ್ಟೋ ಗಂಡಂದಿರು ತಮ್ಮ ಮಡದಿಯನ್ನ ತಿಳ್ಕೊಳ್ಳೋದು ಅದೊಂದು ಭೋಗ ವಸ್ತುವಾಗಿ. ಇದರ ಬಗ್ಗೆ ಸಂತ ಪೌಲರು ಒಳ್ಳೆ ರೀತಿಯಾಗಿ ಆ ಬೈಬಲ್ ವಾಕ್ಯವನ್ನು ಬರೆದಿಟ್ಟಿದ್ದಾರೆ. 1 ಕೊರಿಂಥ 7ನೇ ಅಧ್ಯಾಯ 4ರಿಂದ ವಾಕ್ಯಗಳು. ಪತಿ ಎಂದರೆ ನಿಮ್ಮ ದೇಹದ ಮೇಲೆ ನಿಮಗೆ ಅಧಿಕಾರವಿಲ್ಲ, ಅದು ನಿಮ್ಮ ಪತ್ನಿಯಂದಿರಿ, ನಿಮ್ಮ ಮಡದಿಗಿದೆ. ಸ್ತ್ರೀಯರೇ, ನಿಮ್ಮ ದೇಹದ ಮೇಲೆ ನಿಮಗೆ ಅಧಿಕಾರವಿಲ್ಲ, ನಿಮ್ಮ ದೇಹದ ಅಧಿಕಾರ ನಿಮ್ಮ ಗಂಡಂದಿರಿಗಿದೆ. ಹೌದು, ನನ್ನ ಈ ದೇಹದ ಮೇಲೆ ನನಗೆ ಅಧಿಕಾರವಿಲ್ಲ. ವಿವಾಹದ ಸಂಸ್ಕಾರದಲ್ಲಿ ಈ ದೇಹವನ್ನು ನಾನು ಮಡದಿಗೆ ಸಮರ್ಪಿಸ್ಕೊಳ್ತಾ ಇದ್ದೀನಿ. ಸ್ತ್ರೀಯಂದರೆ ನಿಮ್ಮ ದೇಹವನ್ನು ವಿವಾಹದ ಸಂಸ್ಕಾರದಲ್ಲಿ ನಿಮ್ಮ ಗಂಡಂದರಿಗೆ ನೀವು ಬಿಟ್ಟುಕೊಡ್ತಾ ಇದ್ದೀರಾ. ಹೌದು, ಅವರ ಆಶೆ ಆಕಾಂಕ್ಷೆಗಳನ್ನು ನೆರವೇರಿಸಲು ನೀವು ಕರ್ತವ್ಯಬದ್ಧರಾಗಿದ್ದೀರಿ. ಯಾವುದೇ ಕಾರಣಕ್ಕೂ ನಿರಾಕರಿಸಬಾರದು. ಇವತ್ತು ಎಷ್ಟೋ ಗಂಡಂದಿರು ಬೇರೆ ಸುಖಕ್ಕಾಗಿ ಬೇರೆಯಲ್ಲಿ ಹುಡುಕಿ ಹೋಗ್ತಾ ಇದ್ದಾರೆ. ಯಾಕೆ? ಮನೆಯಲ್ಲಿ ಸಿಗಬೇಕಾದಂಥ ಪ್ರೀತಿ, ಮನೆಯಲ್ಲಿ ಸಿಗಬೇಕಾದಂಥ ಆ ಸುಖ ಸಿಗದೇ ಇದ್ದಾಗ ಅವರು ಸಾಧಾರಣವಾಗಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಆದ್ದರಿಂದಲೇ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದಾಂಪತ್ಯವು ಪರಿಶುದ್ಧವಾಗಿ ಕಾಯ್ದುಕೊಳ್ಳಬೇಕು. ಹೌದು, ನಿಮ್ಮ ದಾಂಪತ್ಯ ಕರ್ಮವನ್ನು ನೆರವೇರಿಸಲು ಪರಸ್ಪರ ನೀವು ಸಹಕರಿಸಬೇಕು. ಆಗ ಮಾತ್ರ ಆ ಪ್ರೀತಿಯ ಕುಟುಂಬವಾಗ್ತದೆ. ಲೈಂಗಿಕತೆ ಅಂದರೆ ಏನು? ಇದರ ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ದೇವರ ಸೃಷ್ಟಿಕರ್ಮದಲ್ಲಿ ಮನುಷ್ಯನನ್ನ ಸಹಭಾಗಿತ್ವ ಮಾಡಿಕೊಂಡಿದ್ದಾರೆ. ಹೌದು, ಆದ್ದರಿಂದಲೇ ಈ ಲೈಂಗಿಕತೆಯನ್ನು ದೇವರು ಸೃಷ್ಟಿಸುವಾಗಲೇ ನಮ್ಮ ಲೈಂಗಿಕತೆ ಅಂಗಾಂಗಗಳನ್ನು ದೇವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಈ ಲೈಂಗಿಕತೆಯನ್ನು ಈ ಮನುಷ್ಯನಲ್ಲಿ ನಿಕ್ಷೇಪಿಸದೆ ಇದ್ದಿದ್ದರೆ ಇವತ್ತಿಗೂ ದೇವರು ಮಣ್ಣಿನಿಂದ ಮನುಷ್ಯನನ್ನು ಮಾಡಿ 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 ಈಗ ಒಂದು ರೀತಿಯಾದ ಯಂತ್ರವಾಗಿ ದೇವರು ಮಾರ್ಪಡಬೇಕಾಗಿತ್ತು. ದೇವರ ಸೃಷ್ಟಿಕರ್ಮದಲ್ಲಿ ಪಾಲ್ಗೊಳ್ಳಲು ದೇವರು ಕೊಟ್ಟಂತ ಅತ್ಯುನ್ನತವಾದ ದಾನವಾಗಿದೆ ಲೈಂಗಿಕತೆ. ಈ ಲೈಂಗಿಕತೆಯನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳೋಣ. ಲೈಂಗಿಕತೆಯನ್ನು ದೇವರು ಅನುಮತಿಸಿದಂಥ ನನ್ನ ಗಂಡನೊಂದಿಗೆ ಅಥವಾ ನನ್ನ ಹೆಂಡತಿಯೊಂದಿಗೆ ಮಾತ್ರ ಹಂಚಿಕೊಳ್ಳಬೇಕಾದಂಥ ಒಂದು ದೇವರ ದಾನವಾಗಿದೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಸಹಕರಿಸಿಕೊಂಡು ನಾವು ಜೀವಿಸೋಣ. ಒಂದು ಸಹೋದರ ನನ್ನ ಹತ್ರ ಒಂದು ಕೌನ್ಸಿಲಿಂಗ್ಗೋಸ್ಕರ ಬಂದಾಗ ಒಂದು ಈ ರೀತಿಯಾಗಿ ಹೇಳ್ದ, ಬ್ರದರ್, ನನ್ನ ಹೆಂಡತಿ ಧ್ಯಾನಕ್ಕೆ ಹೋಗಿ ಬಂದ ಮೇಲ್ಗಡೆ ನನ್ನ ಜೊತೇಲಿ ಇವತ್ತು ಮಲಗ್ತಾ ಇಲ್ಲ. ನಾನು ಅವಳನ್ನು ಕರೆದು ಕೇಳಿದೆ, ಯಾಕಮ್ಮ ಈ ರೀತಿಯಾಗಿ ಮಾಡ್ತಾ ಇದೆಯಾ? ಇಲ್ಲ ಬ್ರದರ್, ನಾನು ಧ್ಯಾನಕ್ಕೆ ಹೋಗಿ ಬಂದ ಮೇಲ್ಗಡೆ ನನ್ನ ಪಾಪ ಜೀವನವೆಲ್ಲ ಬಿಟ್ಟುಬಿಟ್ಟೆ, ನಾನು ಪರಿಶುದ್ಧವಾದ ಜೀವನವನ್ನು ಜೀವಿಸ್ತಾ ಇದ್ದೇನೆ. ಆದ್ದರಿಂದಲೇ ನಾನು ಅವ್ರ ಜೊತೆಗೆ ಆ ಕ್ರಿಯೆಯೆಲ್ಲ ಮಾಡೋದಕ್ಕೆ ನಾನು ಅವ್ರ ಜೊತೆ ಮಲಗ್ತಾ ಇಲ್ಲ. ನಾನು ಹೇಳಿದೆ, ನೀನು ಧ್ಯಾನಕ್ಕೆ ಹೋಗಿ ಬಂದು ಪರಿಶುದ್ಧಾತ್ಮ ನಿನಗೆ ಬಂದಿಲ್ಲ, ನಿನ್ನ ತಲೆಯಲ್ಲಿ ಸೈತಾನ ಸೇರ್ಕೊಂಡಿದ್ದಾನೆ. ಯಾವತ್ತಿಗೂ ದೇವರು ನಿಮ್ಮನ್ನು ಬೇರೆ ಮಾಡೋದಿಲ್ಲ. ದೇವರು ಹೇಳಿದ್ದಾರೆ, ದೇವರು ಕೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ, ನೀವು ಮರಣದವರೆಗೂ ನೀವು ಒಂದಾಗಿ ಜೀವಿಸಬೇಕಾಗಿರೋದು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹೌದು, ಯಾವುದೇ ಕಾರಣಕ್ಕೂ ದಾಂಪತ್ಯ ಕರ್ಮವನ್ನು ನೆರವೇರಿಸಲು ನಾವು ನಿರಾಕರಿಸಬಾರದು. ಈ ಅಧಿಕಾರವನ್ನು ಪರಸ್ಪರ ನಾವು ಹಸ್ತಾಂತರ ಮಾಡ್ಕೊಂಡಿದ್ದೀವಿ. ಕೆಲವರು ಎಷ್ಟೋ ಗಂಡಂದರಿದ್ದಾರೆ, ಅಶ್ಲೀಲ ಚಿತ್ರಗಳನ್ನು ಮನೇಲಿ ತಗೊಂಬಂದಾಕಿ, ಬ್ಲೂ ಫಿಲಿಮನ್ನು ಮನೇಲಿ ತಂದಾಕಿ ಅದನ್ನು ನೋಡಿ ಆ ರೀತಿಯಾಗಿ ಇಲ್ಲ. ಪರಿಶುದ್ಧವಾದಂಥ ಈ ಲೈಂಗಿಕ ಕ್ರಿಯೆಯನ್ನು ಪರಿಶುದ್ಧವಾಗಿ ಕಾಣುವಂಥ ಮನೋಭಾವನೆ ನಮ್ಮ ಜೀವನದಲ್ಲಿ ಆಗಬೇಕು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದಾಗಿದೆ, ನಮ್ಮ ಕುಟುಂಬವನ್ನು ಅಡಿಪಾಯದಲ್ಲಿ ನೆಲೆ ನಿಲ್ಲಿಸಲು ಒಂದಕ್ಕೆ ಮಾತ್ರ ಸಾಧ್ಯ, ಅದಾಗಿದೆ ಕುಟುಂಬ ಪ್ರಾರ್ಥನೆ.
ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲಿ ನನ್ನ ನಾಮದಲ್ಲಿ 2 ಅಥವಾ 3 ಜನ ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನಿರುತ್ತೇನೆ. ಇದು ಕುಟುಂಬ ಪ್ರಾರ್ಥನೆ. ಕುಟುಂಬ ಪ್ರಾರ್ಥನೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಎಷ್ಟು ಜನ ಊಟ ಮಾಡ್ತಾರೋ, ಆ ಮನೆಯಲ್ಲಿ ಎಷ್ಟು ಜನ ಮಲಗುತ್ತಾರೋ ಅವರೆಲ್ಲ ಒಟ್ಟಾಗಿ ಸೇರಿ ಕುಳಿತು ಪ್ರಾರ್ಥಿಸುವಂಥದ್ದೇ ಕುಟುಂಬ ಪ್ರಾರ್ಥನೆ. ಕುಟುಂಬ ಪ್ರಾರ್ಥನೆ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ತಂದೆ ಎಲ್ಲೋ ಹೋಗಿರ್ತಾನೆ, ಮಕ್ಕಳು ಎಲ್ಲೋ ಹೋಗಿರ್ತಾನೆ, ಸಣ್ಣ ಮಗು ಅಥವಾ ತಾಯಿ ಕೂತ್ಕೊಂಡು ಒಂದು ಜಪ್ಸರ ಪ್ರಾರ್ಥನೆ ಹೇಳ್ತಾರೆ. ಅದು ಕುಟುಂಬ ಪ್ರಾರ್ಥನೆ ಅಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಮಾಡ್ತಕ್ಕಂಥ ಪ್ರಾರ್ಥನೆ ಆಗಿದೆ ಕುಟುಂಬ ಪ್ರಾರ್ಥನೆ. ಆ ಕುಟುಂಬದ ಪ್ರಾರ್ಥನೆಯನ್ನು ನಾವು ಎಲ್ಲರೂ ಸೇರುವಂಥ ಸಮಯವನ್ನು ನಿಶ್ಚಯಿಸಿ ಒಟ್ಟಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅಂತ ಹೇಳಿದ್ರೆ 1 ಗಂಟೆ 2 ಗಂಟೆ ನಾನು ಹೇಳ್ತಾ ಇಲ್ಲ, ಒಂದು 20 ನಿಮಿಷ, ಅರ್ಧ ಗಂಟೆ, ಒಂದು ಜಪಸರ, ಒಂದು ಸ್ತುತಿ ಪ್ರಾರ್ಥನೆ, ಹೀಗಾಗಿ ಒಂದು 20-25 ನಿಮಿಷ ಒಮ್ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಅದು ಕುಟುಂಬ ಪ್ರಾರ್ಥನೆ ಆಗ್ತದೆ. ಇವತ್ತು ಕುಟುಂಬ ಪ್ರಾರ್ಥನೆಗೆ ಸಮಯ ಇಲ್ಲ. ಟಿವಿ ಮಾಧ್ಯಮಗಳು ಇವತ್ತು ಬೆಳೆದು ಬರ್ತಾ ಇದೆ. ತಂದೆಗೆ ಅದು ನೋಡಬೇಕು, ಹೆಂಡತಿಗೆ ಇದು ನೋಡಬೇಕು, ಮಕ್ಕಳಿಗೆ ಸ್ಪೋರ್ಟ್ಸ್ ನೋಡಬೇಕು, WWX ಇದನ್ನು ನೋಡಬೇಕು. ಈ ರೀತಿಯಾಗಿ ಕುಟುಂಬ ಪ್ರಾರ್ಥನೆಗೆ ಸಮಯ ಇಲ್ಲ. ಸಕಲೇಶ್ಪುರದಲ್ಲಿ ಒಂದ್ಸಲ ಧ್ಯಾನಕ್ಕೆ ಹೋಗಿದ್ದಾಗ ಅಲ್ಲಿ ಗುರುಗಳು ಚಾರ್ಜ್ ತಗೊಂಡಾಗ ಅವರು ಒಂದು ಫಾರ್ಮನ್ನು ಎಲ್ಲ ಮನೆಗೆ ಕೊಟ್ಟರು. ಅವರ ಡೀಟೇಲ್ಸನ್ನು ಬರ್ಕೊಂಬರಕ್ಕೆ ಕೇಳಿದ್ರು. ಅದರಲ್ಲಿ ಒಂದು ಪ್ರಶ್ನೆ ಹಾಕಿದ್ರು, ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುವ ಸಮಯ ಯಾವುದು ಅಂತೇಳಿ. ಫಾದರ್ ಜೇಮ್ಸ್ ಇದ್ದಾಗ ಎಲ್ಲ ಮನೆಯಲ್ಲೂ ಟೈಮಿಂಗ್ ಬರೆದಿದ್ರು, ಏನು 7 ಗಂಟೆಯಿಂದ 7:45 ಗಂಟೆ ತನಕ ನಾವು ಪ್ರಾರ್ಥಿಸ್ತೇವೆ ಅಂತೇಳಿ. ಫಾದರ್ ಆ ಪ್ರಶ್ನೆ ಕೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಮನೆ ಹೌಸ್ ವಿಸಿಟಿಂಗ್ ಮಾಡಬೇಕಾದ್ರೆ ಆ ಕುಟುಂಬದ ಪ್ರಾರ್ಥನೆ ಸಮಯಕ್ಕೆ ಹೋದಾಗ ಅವ್ರ ಜೊತೆ ಕೂತ್ಕೊಂಡು ಪ್ರಾರ್ಥಿಸೋಕ್ಕೆ ಸಾಧ್ಯ ಆಗತ್ತೆ, ಇದನ್ನು ನೆನೆಸ್ಕೊಂಡು ಅವ್ರು ಕೇಳಿದ್ದು. ಆದರೆ ಎಲ್ಲರೂ ಬರೆದಿದ್ರು 7 ಗಂಟೆಯಿಂದ 7:45 ಗಂಟೆ ತನಕ. ಅವ್ರಿಗೆ ಆಶ್ಚರ್ಯ ಆಯಿತು, ಯಾಕೆ ಎಲ್ಲರೂ ಒಂದೇ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಮುಂಚಿನ ಗುರುಗಳು ಆ ರೀತಿಯಾಗಿ ಹೇಳಿದ್ರ ಅಂತ ಕೇಳಿದಾಗ ಒಂದು ಸತ್ಯ ಗೊತ್ತಾಯಿತು. ಸಕಲೇಶ್ಪುರದಲ್ಲಿ ಕರೆಂಟ್ ಹೋಗೋದು 7 ಗಂಟೆಯಿಂದ 8 ಗಂಟೆ ತನಕ. ಯಾರಿಗೂ ಬೇಡವಾದ ಸಮಯ. ಆ ಸಮಯದಲ್ಲಿ ಟಿವಿ ನೋಡೋಕ್ಕಾಗೋದಿಲ್ಲ, ಮಕ್ಕಳಿಗೆ ಓದೋಕ್ಕಾಗೋದಿಲ್ಲ, ಮಿಕ್ಸಿ ಆನ್ ಆಗೋದಿಲ್ಲ, ಗ್ರೈಂಡರ್ ಆನ್ ಆಗೋದಿಲ್ಲ, ಯಾವುದೇ ಕೆಲಸ ಮಾಡೋಕ್ಕಾಗದೇ ಇರ್ತಂಥ ಸಮಯದಲ್ಲಿ ಕುಟುಂಬ ಪ್ರಾರ್ಥನೆ, ಆ ಸಮಯ ದೇವರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಪ್ರೀತಿಯಿಂದ ಮಾಡ್ತಕ್ಕಂಥ ಒಂದು ಜಪಸರ ಪ್ರಾರ್ಥನೆ. ಇತನುಡಿ ಹೇಳ್ತಾ ಇದೆ, ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂಥ ಕುಟುಂಬ ಒಟ್ಟಾಗಿ ಜೀವಿಸ್ತಾ ಇದೆ. ಪ್ರಾರ್ಥನೆಯಲ್ಲಿ ವೈವಿಧ್ಯತೆ ಇರಬೇಕು. ಕೆಲವು ಮನೆಗಳು ನೋಡ್ತೀವಿ, ತಾಯಿ ಇದ್ದವಳು ಎಲ್ಲ ಪ್ರಾರ್ಥನೆ ಬಡ 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 ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಕ್ಕಳೆಲ್ಲ ಕೂತ್ಕೊಂಡು ತೂಗಡಿಸ್ತಾ ಇರ್ತಾರೆ. ಆ ತಂದೆ ನಿಂತ್ಕೊಂಡು ಹಿಂದ್ಗಡೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಇಲ್ಲ, ಪ್ರಾರ್ಥನೆಯನ್ನು ಹಂಚಿಕೊಳ್ಳಬೇಕು. ನೀನಿವತ್ತು ಹಾಡು ಹೇಳು, ನೀನಿವತ್ತು ರಹಸ್ಯಗಳನ್ನು ಹೇಳು, ನೀನು ಈ ಪ್ರಾರ್ಥನೆ ಮಾಡು. ಹೀಗೆ ಪ್ರಾರ್ಥನೆಗಳನ್ನು ಹಂಚಿಕೊಂಡು ಪ್ರಾರ್ಥನೆಗಳನ್ನು ವೈವಿಧ್ಯತೆಯನ್ನು ಇಟ್ಕೊಂಡು ನಾವು ಪ್ರಾರ್ಥಿಸ್ತಾ ಇದ್ದರೆ ಆ ಪ್ರಾರ್ಥನೆಗೆ ಜೀವ ಇರುತ್ತೆ. ಸಂತ ಪೌಲ್ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸಿ ಆಮೇಲೆ ಪ್ರಾರ್ಥನೆ ಮಾಡೋಣ. ಮನಸ್ಸುಗಳು ಬೇರೆ ಬೇರೆ ಹಾಕ್ಕೊಂಡು ಮನಸ್ಸಿನಲ್ಲಿ ದ್ವೇಷ ಅಗತ್ಯನ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಕೇಳೋದಿಲ್ಲ. ನೀವು ಪ್ರಾರ್ಥನೆಗಿಂತ ಮುಂಚೆ ಒಂದು 15 ನಿಮಿಷ ನಿಮ್ಮ ಟಿವಿ ಎಲ್ಲ ಆಫ್ ಮಾಡಿ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ. ನೀವು ಕೆಲಸ ಮಾಡೋ ಜಾಗದಲ್ಲಿ, ನಿಮ್ಮ ಶಾಲೆಯಲ್ಲಿ, ಅಥವಾ ನಿಮ್ಮ ಕುಟುಂಬದಲ್ಲಿ, ಅಥವಾ ಯಾರು ಈ ಮನೆಗೆ ಬಂದಿದ್ರು, ಯಾರು ಹೋಗಿದ್ರು, ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ. ಮಕ್ಕಳಿಗಾದಂಥ ಅನುಭವಗಳನ್ನ ಹಂಚಿಕೊಳ್ಳಿ. ಕಮ್ಯುನಿಕೇಷನ್ ಇರಲಿ. ಪರಸ್ಪರ ನಮ್ಮ ಭಾವನೆಗಳನ್ನು ಹಂಚಿಕೊಂಡು ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ಒಂದಾಗೋಣ. ಕೆಲವೊಮ್ಮೆ ಏನಾದರೂ ದ್ವೇಷದಿಂದ, ಸಿಟ್ಟಿನಿಂದ ಏನಾದರೂ ಒಂದು ಮಾತು ಹೇಳಿರ್ಬೋದು. ಪರಸ್ಪರ ಕ್ಷಮೆ ಕೇಳಿಕೊಂಡು ಒಟ್ಟಾಗಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕುಟುಂಬ ಪ್ರಾರ್ಥನೆ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಮಕ್ಕಳ ವಿಷಯಕ್ಕೆ ಬರೋಣ. ಮಕ್ಕಳನ್ನು ಹೇಗೆ ಸಾಕಬೇಕು? ಇವತ್ತು ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಒಂದು ಮಗು 7ನೇ ಕ್ಲಾಸ್ ಮಗು 7ನೇ ಕ್ಲಾಸ್ ಫೇಲ್ ಆಗಿದ್ದಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ. ಯಾಕೆ? ಜೀವನದ ಮೌಲ್ಯಗಳನ್ನು ಹೇಳ್ಕೊಡ್ತಾ ಇಲ್ಲ, ಜೀವನದ ಸತ್ಯಗಳನ್ನು ಹೇಳ್ಕೊಡ್ತಾ ಇಲ್ಲ, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಇಲ್ಲ. ಕಾಲೇಜ್ಗೆ ಹೋಗಿದ ತಕ್ಷಣ ಯಾವುದೋ ಒಂದು ಹುಡುಗಿ ನಗಾಡಿದ್ಲು ಅಂತ ಹೇಳಿದ್ರೆ ಅವಳಿಂದ ಲವ್ ಅಂತೇಳಿ ಅವರಿಂದ ಹೋಗ್ತಾ ಇದ್ದಾರೆ. ಯಾಕೆ? ಮನೆಯಲ್ಲಿ ಸಿಗಬೇಕಾದಂಥ ಪ್ರೀತಿ ಸಿಗ್ತಾ ಇಲ್ಲ, ಮನೆಯಲ್ಲಿ ಸಿಗಬೇಕಾದಂಥ ಮಾದರಿ ಸಿಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಉಪದೇಶ ಬೇಕಾಗಿಲ್ಲ,
ಉಪದೇಶ ಬೇಕಾಗಿಲ್ಲ. ಅವರಿಗೆ ಸ್ಕೂಲಲ್ಲಿ ಉಪದೇಶ ಸಿಗ್ತಾ ಇದೆ, ಕ್ಯಾಟಿಕಿಸಮಲ್ಲಿ ಉಪದೇಶ ಸಿಗ್ತಾ ಇದೆ, ಗುರುಗಳು ಬಂದರೆ ಉಪದೇಶ ಹೇಳ್ತಾರೆ, ನೆಂಟರು ಬಂದರೆ ಉಪದೇಶ ಹೇಳ್ತಾರೆ, ಶಾಲೆಯಲ್ಲಿ ಉಪದೇಶ ಹೇಳ್ತಾರೆ. ಉಪದೇಶ ಬೇಕಾಗಿಲ್ಲ, ಜೀವಿಸಿ ತೋರಿಸಿಕೊಡಿ ಅವರಿಗೆ. ಜೀವನ ಅಂದರೆ ಏನು ಅನ್ನೋದನ್ನು ತೋರಿಸಿಕೊಡಿ, ಜೀವಿಸೋದನ್ನು ತೋರಿಸಿಕೊಡಿ. ನಾನು ಉದಾಹರಣೆಗೆ ಹೇಳೋದಾದರೆ, 7 ವರ್ಷ ಇರ್ತಕ್ಕಂಥ ಒಬ್ಬ ಮಗ, 4 ವರ್ಷ ಇರ್ತಕ್ಕಂಥ ಇನ್ನೊಂದು ಹುಡುಗಿ. ಆ 7 ವರ್ಷ ಇರ್ತಕ್ಕಂಥ ಮಗ ಏನು ಮಾಡ್ತಾನೋ ಅದನ್ನೇ ಇವಳು ಅನುಕರಿಸ್ತಾ ಇದ್ದಾಳೆ. ಅವನು ಟೇಬಲ್ ಹತ್ತಿ ಕೆಳಗಡೆ ಜಂಪ್ ಆಡಿದ್ರೆ ಇವಳು ಟೇಬಲ್ ಹತ್ತಿ ಜಂಪ್ ಆಡೋದಕ್ಕೆ ಪ್ರಯತ್ನಿಸ್ತಾಳೆ. ಅನುಕರಣೆ ಮಾಡ್ತಕ್ಕಂಥ ಸ್ವಭಾವ ಮಕ್ಕಳಲ್ಲಿ. ದೊಡ್ಡವರು ಏನು ಮಾಡ್ತಾರೋ ಅದನ್ನು ಅನುಕರಣೆ ಮಾಡೋದಕ್ಕೆ ಅವರು ಪ್ರಯತ್ನಿಸ್ತಾ ಇರ್ತಾರೆ. ಆದ್ದರಿಂದ ಎಂದಿಗೂ ಗಂಡ ಹೆಂಡಂದರಾದ ನೀವು ಪರಸ್ಪರ ಮಕ್ಕಳ ಮುಂದೆ ಜಗಳ ಆಡಬೇಡಿ, ಅವ್ರ ಮುಂದೆ ಪ್ರದೂಷಣೆ ಮಾಡಬೇಡಿ. ನೀನು ಅಂಥವಳು, ನೀನು ಇಂಥವಳು, ನೀನು ಅಂಥವನು, ನಿನ್ನನ್ನು ಮದುವೆಗಿಂತ ಅವನನ್ನು ಮದುವೆ ಚೆನ್ನಾಗಿ, ಈ ರೀತಿಯಾಗಿ ಬೈಬೇಡಿ, ಪರಸ್ಪರ ದೂಷಣೆ ಮಾಡಬೇಡಿ. ಕೆಲವರು ತಂದೆ ತಾಂದ್ರೆ ಇರ್ತಾರೆ, ಆ ಗುರುಗಳ ಬಗ್ಗೆ, ಆ ಕನ್ಯಾಸ್ತ್ರೀಯರ ಬಗ್ಗೆ, ಅಥವಾ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ ಬಗ್ಗೆ, ಕ್ಯಾಟಿಸಮ್ ಹೇಳ್ತಕ್ಕಂಥ ಟೀಚರ್ಸ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿ ಆ ಮಕ್ಕಳ ಮುಂದೆ ಅವರನ್ನು ಬೈತಾ ಇರ್ತಾರೆ. ಆ ಮಕ್ಕಳಿಗೆ ಅವ್ರ ಮೇಲೆ ಎಲ್ಲಿ ಗೌರವ ಬರುತ್ತೆ? ಇಲ್ಲ. ಅವ್ರ ಬಗ್ಗೆ ಒಳ್ಳೆಯದನ್ನು ಹೇಳ್ಕೊಡಿ. ನೀವು ಒಳ್ಳೆಯದನ್ನು ಬಿತ್ತಿದ್ರೆ ಮುಂದಕ್ಕೆ ನೀವು ಒಳ್ಳೆಯದನ್ನು ಫಲವನ್ನು ಕೊಯ್ತೀರಾ. ಆದ್ದರಿಂದ ಮಕ್ಕಳ ಮುಂದೆ ನೀವು ಜಗಳ ಆಡಬೇಡಿ, ಒಳ್ಳೆಯ ವಿಷಯಗಳನ್ನು ಮಾತನಾಡಿ, ಒಳ್ಳೆಯ ವಿಷಯಗಳನ್ನು ಮಾತನಾಡಿ. ನಿಮ್ಮ ಮಕ್ಕಳು ನಿಮ್ಮ ತೋಳಿನಲ್ಲಿ ಮಲ್ಕೊಂಡು ಒಳ್ಳೆಯ ಕಥೆಗಳನ್ನು ಕೇಳಲಿ, ಬೈಬಲ್ ಕಥೆಗಳನ್ನು ಕೇಳಲಿ. ಯೇಸು ಸ್ವಾಮಿ ಕನ್ಯಾಮಾತೆ ಮಡಿಯಲ್ಲಿ ಕುತ್ಕೊಂಡು ಅಬ್ರಾಹ್ಮನು ತನ್ನ ಇಸಾಕನನ್ನ ಆ ಬೆಟ್ಟದಲ್ಲಿ ಬಲಿ ಕೊಟ್ಟಿದ್ದನ್ನ ಆ ಮಾತೆ ಮರಿಯಳು ಯೇಸು ಸ್ವಾಮಿಗೆ ಹೇಳ್ಕೊಟ್ಟಿದ್ರು. ಆದ್ದರಿಂದಲೇ ಯೇಸು ಸ್ವಾಮಿ ಗೊಲ್ಗೊತ್ತಾ ಬೆಟ್ಟದಲ್ಲಿ ಶಿಲುಬೆಯಲ್ಲಿ ತನ್ನ ಪ್ರಾಣಾರ್ಪಣೆ ಮಾಡಬೇಕಾದ್ರೆ ಕನ್ಯಾಮಾತೆ ಮರಿಯಮ್ಮನವರು ಧೈರ್ಯವಾಗಿ ನಿಂತ್ಕೊಂಡು ಮಗನಿಗೆ ಸಪೋರ್ಟ್ ಮಾಡಲು ಧೈರ್ಯ ತುಂಬಿದಳು. ಹೌದು ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿಷಯಗಳನ್ನು ಹೇಳ್ಕೊಳ್ಳೋಣ, ಒಳ್ಳೆ ರೀತಿಯಾಗಿ ಜೀವಿಸೋದನ್ನು ಕಲಿಸ್ಕೊಡೋಣ, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬೋಣ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳನ್ನು ಬೇರೆ ಬೇರೆ ರೀತಿಯಾದ ಟ್ಯೂಷನ್ಗೆ, ಕರಾಟೆ ಕಲಿಯೋದಕ್ಕೆ, ಇನ್ನಿತರ ವಿಷಯಗಳಿಗೆ ಅದನ್ನು ಪ್ರೋತ್ಸಾಹವನ್ನು ಜಾಸ್ತಿ ಕೊಡ್ತಾರೆ. ಆದರೆ ಬೈಬಲ್ ಕ್ಲಾಸಿಗೆ, ಕ್ಯಾಟಿಕಿಸಮ್ ಕಲಿಸೋದಕ್ಕೆ, ಬೈಬಲ್ ತಕ್ಕೊಡೋದಕ್ಕೆ, ಬೈಬಲ್ ವಿಷಯಗಳಲ್ಲಿ ಮಾತನಾಡೋದಕ್ಕೆ, ಬೈಬಲ್ ಕಥೆಗಳನ್ನು ಹೇಳೋದಕ್ಕೆ ಅವರು ಹಿಂಜರಿಯುತ್ತಾರೆ. ಇವತ್ತು ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿ ಅಪ್ಪ ಅಮ್ಮ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಟಿವಿ ವಿಷಯ, ಸೀರಿಯಲ್ ವಿಷಯ. ನಿನ್ನೆ ಏನಾಗಿತ್ತು, ಇವತ್ತೇನಾಗುತ್ತೆ, ಅದ್ರ ಬಗ್ಗೆ ಗಾಢವಾದ ಚರ್ಚೆ ಮಾಡ್ತಾರೆ. ಆದರೆ ದೇವರ ಬಗ್ಗೆ ಚರ್ಚೆ ಮಾಡೋದಕ್ಕಾಗಲಿ, ಕುಟುಂಬದ ಬಗ್ಗೆ ಚರ್ಚೆ ಮಾಡೋದಕ್ಕಾಗಲಿ, ಪ್ರೀತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋಕ್ಕಾಗಲಿ ಅವರಿಗೆ ಸಮಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳಿಗೆ ಮಾದರಿಯ ಜೀವನವನ್ನು ಕೊಡಿ. ನೀವು ಏನನ್ನು ಜೀವಿಸ್ತೀರೋ ಅದನ್ನು ಕಂಡು ಅವರು ಜೀವಿಸ್ತಾರೆ. ನನಗೊಂದು ಕತೆ ಜ್ಞಾಪಕಕ್ಕೆ ಬರ್ತಾ ಇದೆ. ಒಂದು ಸಲ ಒಂದು ಮಗ ಶಾಲೆಯಲ್ಲಿ ಪೆನ್ಸಿಲನ್ನು ಕದ್ದ ಅಂತೇಳಿ ಮಗನನ್ನು ಮನೆಗೆ ಕಳಿಸಿ ತಾಯಿಯನ್ನು ಸ್ಕೂಲಿಗೆ ಕರೆಸ್ಕೊಂಡ್ರು. ಅವನ ಸ್ವಭಾವ ಅದೇ, ಕದಿಯೋ ಸ್ವಭಾವ. ತಾಯಿ ಶಾಲೆಗೆ ಹೋದಾಗ ಟೀಚರ್ ಹೇಳೋದು, ನೋಡಿ ನಿಮ್ಮ ಮಗ ಯಾವಾಗ ನೋಡಿದ್ರೆ ಇವ್ರದ್ದು ಪೆನ್ಸಿಲನ್ನು ಕದೀತಾ ಇರ್ತಾರೆ. ಈ ತಾಯಿಗೆ ಎಲ್ಲರ ಮುಂದೆ ಅವಮಾನ ಆಯಿತು, ಸಿಟ್ಟು ಬಂತು. ಅಲ್ಲೇನು ಮಗನಿಗೆ ಹೊಡಿಲಿಲ್ಲ. ಅವಳು ಮನೆಗೆ ಬಂದಳು. ಮನೆಗೆ ಬಂದು ಮಗ ಬರದನ್ನೇ ಕಾಯ್ತಾ ಇದ್ರು. ಬೇರೆಯವ್ರ ಮುಂದೆ ಅವಮಾನ ಮಾಡ್ತೀಯ, ಹಂಗೆ ಮಾಡ್ತೀಯ, ಹಿಂಗೆ ಮಾಡ್ತೀಯ ಅಂತೇಳಿ 4 ಒಡೆದು ಅವಳನ್ನು ಅಳುವ ರೀತಿಯಲ್ಲಿ ಅವನಿಗೆ ಅವಳ ಸಿಟ್ಟನ್ನು ಅಡಗಿಸ್ಕೊಂಡ್ಲು. ಪೂರ್ತಿಯಾಗಿ ಅಡಗಲಿಲ್ಲ, ಇನ್ನೂ ಕಾಯ್ತಾ ಇದ್ಲು. ಯಾಕೆ? ಗಂಡ ಬರೋದನ್ನೇ ಕಾಯ್ತಾ ಇದ್ಲು. ಗಂಡ ಸುಸ್ತಾಗಿ ಆಫೀಸ್ನಿಂದ ಮನೆಗೆ ಬಂದ. ನೋಡ್ರಿ ನಿಮ್ಮ ಮಗು ಏನು ಮಾಡಿದೆ. ಯಾರ ಮಗು? ನಿಮ್ಮ ಮಗು ಏನು ಮಾಡಿದೆ. ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದು ಮಾರ್ಕ್ಸ್ ಕಾರ್ಡ್ ತಗೊಂಡು ಬಂದಾಗ ಏನಂತ ಹೇಳ್ತಾರೆ, ನೋಡಿ ನನ್ನ ಮಗು ಫಸ್ಟ್ ರ್ಯಾಂಕ್ ಬಂದಿದೆ. ಒಳ್ಳೇದು ಮಾಡಿದಾಗ ನನ್ನ ಮಗು, ಕೆಟ್ಟದ್ದು ಮಾಡಿದಾಗ ನಿನ್ನ ಮಗು. ನೋಡಿ ನಿಮ್ಮ ಮಗು ಇವತ್ತು ಶಾಲೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಹುಡುಗನ ಪೆನ್ಸಿಲನ್ನು ಕತ್ಕೊಂಡು ಬಂದಿದ್ದಾನೆ. ಅಪ್ಪನಿಗೆ ಸಿಟ್ಟು ಬರುತ್ತೆ. ಅಪ್ಪ ಕೋಪದಿಂದ ಹೇಳ್ತಾನೆ, ಅಲ್ಲ ಕಣೋ, ಪೆನ್ಸಿಲ್ ಬೇಕು ಅಂತ ನೀನು ಹೇಳಿದ್ರೆ ನಾನೇ ಪೆನ್ಸಿಲ್ ತಗೊಂಬರ್ತಾ ಇರ್ಲಿಲ್ವ? ಆಫೀಸಿನಿಂದ ನಿನಗೊಂದು ಪೆನ್ಸಿಲ್ ತಗೊಂಬಂದು ಕೊಡ್ತಾ ಇರ್ಲಿಲ್ವಾ? ಮಗ ಯೋಚನೆ ಮಾಡ್ದ, ಅಪ್ಪ ಆಫೀಸಿನಲ್ಲಿ ಕದಿಯೋದೇನು, ನಾನು ಪಕ್ಕದಲ್ಲಿರ್ತಕ್ಕಂಥ ಹುಡುಗನ ಕದಿಯೋದೇನು. ಪ್ರೈಸ್ ದಿ ಲಾರ್ಡ್. ನಾವು ಮಾತನಾಡ್ತಕ್ಕಂಥ ಒಂದೊಂದು ವಿಷಯಗಳನ್ನು ಮಕ್ಕಳು ಗಮನವಿಟ್ಟು ನೋಡ್ತಾ ಇರ್ತಾರೆ, ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಮಕ್ಕಳು ಪಾಪ ನಿವೇದನೆ ಮಾಡಿದ್ದೀರಾ? ತಿಂಗಳಿಗೊಂದ್ಸಲ ಪಾಪ ನಿವೇದನೆ ಮಾಡ್ತಾ ಇದ್ದೀರಾ ಅಂತೇಳಿ ಎಷ್ಟು ತಂದೆ ತಾಯಂದ್ರು ನೀವು ಕೇಳ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಹೌದು, ನಮ್ಮ ಕೈಗೆ ಆ ಮಕ್ಕಳ ಆತ್ಮವನ್ನು ದೇವರು ಒಪ್ಪಿಸಿಕೊಟ್ಟಿದ್ದಾರೆ. ಕಾಯಿನ್ ಹತ್ರ ದೇವರು ಕೇಳಿದ್ರು, ನಿನ್ನ ತಮ್ಮ ಎಲ್ಲಿ ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿ, ದೇವರು ನಿಮ್ಮೊಬ್ಬೊಬ್ಬರ ಹತ್ರ ಕೇಳ್ತಾರೆ, ನಿನ್ನ ಗಂಡ ಎಲ್ಲಿ, ನಿನ್ನ ಮಕ್ಕಳೆಲ್ಲಿ. ಇವತ್ತು ನಿಮ್ಮ ಮಕ್ಕಳು ಆತ್ಮನಾಶವಾಗಿದ್ದರೆ ದೇವರಿಗೆ ನೀವು ಲೆಕ್ಕ ಒಪ್ಪಿಸ್ಕೊಡ್ಬೇಕಾಗಿದೆ. ಹೌದು, ಮಕ್ಕಳು ಕ್ಯಾಟಿಕಿಸಮ್ ಬಗ್ಗೆ, ಮಕ್ಕಳ ಪರಮಪ್ರಸಾದ ಸ್ವೀಕರಿಸೋದ್ರ ಬಗ್ಗೆ
ಮಕ್ಕಳ ಪಾಪ ನಿವೇದನೆಯ ಬಗ್ಗೆ ನೀವು ಅವರಿಗೆ ಕೇಳ್ತಾ ಇರಬೇಕು, ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರಬೇಕು. ಇನ್ನು ಎಷ್ಟೋ ಮಕ್ಕಳು ಇವತ್ತು ಲೈಂಗಿಕ ಪಾಪಗಳಲ್ಲಿ ಮುಳುಗೋಗ್ತಾ ಇದ್ದಾರೆ. ಅವರ ವಯಸ್ಸು ಬೆಳೆದಂತೆ ಅವರ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಅದೇನು ಅಂತ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅವರಿಗೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಲೈಂಗಿಕತೆ ಬಗ್ಗೆ ಅವರು ಹುಡುಕ್ತಾ ಇರ್ತಾರೆ. ಆದರೆ ಕೆಲವು ಕೆಟ್ಟ ಗೆಳೆಯರು ಅವರಿಗೆ ಕೆಟ್ಟ ವಿಷಯಗಳನ್ನು ಫೀಡ್ ಮಾಡಿ ಅವರು ಪಾಪದಲ್ಲಿ ಇವತ್ತು ಜೀವಿಸ್ತಾ ಇದ್ದಾರೆ. ಪ್ರೀತಿ ಸಹೋದರ ಸಹೋದರಿಯರೇ, ನಿಮ್ಮ ಮಕ್ಕಳಿಗೆ ಲೈಂಗಿಕತೆ ಬಗ್ಗೆ ಏನಾದರೂ ಸಂಶಯಗಳು ಬಂದಾಗ, ಆ ಮಕ್ಕಳು ಅದ್ರ ಬಗ್ಗೆ ಏನಾದರೂ ವಿಷಯಗಳನ್ನು ಕೇಳಿದಾಗ ಆ ಮಕ್ಕಳಿಗೆ ಸರಿಯಾದ ವಿವರಣೆಯನ್ನು ಕೊಡಿ. ತಾಯಿಯಾದವರು ಮಗಳಿಗೆ, ತಂದೆಯಾದವರು ಮಗನಿಗೆ ವಿಷಯಗಳನ್ನು ವಿವರವಾಗಿ ಹೇಳಿ. ಅಂದರೆ ಪೂರ್ಣವಾಗಿ ಲೈಂಗಿಕತೆ ಬಗ್ಗೆ ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅವರ ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ವಿಷಯಗಳನ್ನು ನಿಧಾನವಾಗಿ ಅವರಿಗೆ ಕೊಡೋದಕ್ಕೆ ನೀವು ಪ್ರಯತ್ನ ಪಡಿ. ಇಲ್ದಿದ್ರೆ ಏನಾಗುತ್ತೆ, ಲೈಂಗಿಕತೆ ಅಂದ ವಿಷಯ ಬಂದಾಗ ಲೈಂಗಿಕತೆಯನ್ನು ಹುಡ್ಕೋದಕ್ಕೋಸ್ಕರ ಅವರು ಅನೇಕ ವಿಷಯಗಳನ್ನು, ಕೆಟ್ಟ ಪುಸ್ತಕಗಳನ್ನು ಅಥವಾ ಕೆಟ್ಟ ಚಿತ್ರಗಳನ್ನು ನೋಡಿ ಅದನ್ನು ಕಲ್ತ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅನುಕರಣೆ ಮಾಡೋದಕ್ಕೆ ಹೋಗಿರ್ತಕ್ಕಂಥ ಎಷ್ಟು ಮಕ್ಕಳಿದ್ದಾರೆ. ಅರ್ಸಿಕರಿಂದ ಒಬ್ಬ ಹುಡುಗ ಬಂದಿದ್ದ ನನ್ನ ಹತ್ರ. ಲೈಂಗಿಕತೆ ಕಣ್ಣು ಬಿಟ್ಟರೆ ಸಾಕು, ಕಣ್ಣು ಮುಚ್ಚಿದ್ರೆ ಸಾಕು ಅವನಿಗೆ ಸೆಕ್ಸು. ಮುಂದೆ ಯಾರು ಬರ್ತಾರೆ ಅವರೆಲ್ಲ ಬೆತ್ತಲೆಯಾಗಿ ಕಾಣ್ತಾರೆ. ಕಾರಣ ಇಷ್ಟೇ, ಲೈಂಗಿಕತೆ ಬಗ್ಗೆ ದೊಡ್ಡವರು ನನಗೆ ಹೇಳ್ಕೊಡ್ಲಿಲ್ಲ. ಲೈಂಗಿಕತೆ ಬಗ್ಗೆ ಅನ್ವೇಷಣೆ ಮಾಡಿ ಬ್ಲೂ ಫಿಲ್ಮು ಅಥವಾ ಕೆಟ್ಟ ಚಿತ್ರಗಳನ್ನು ನೋಡಿ ಅದನ್ನು ಕಂಡು ಅದರ ಮೂಲಕವಾಗಿ ತಪ್ಪಾದ ಗ್ರಹಿಕೆ ಮೂಲಕ ಈ ಸೆಕ್ಸ್ನ ಅಥವಾ ಈ ಲೈಂಗಿಕ ಪಾಪದಲ್ಲಿ ಮುಳುಗಿ ಸ್ವಯಂಭೋಗದಲ್ಲಿ ಜೀವಿಸ್ತಿರ್ತಕ್ಕಂಥ ಎಷ್ಟೋ ಯುವಕರು ಇವತ್ತು ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಆ ಮಕ್ಕಳೊಂದಿಗೆ ನೀವು ಒಳ್ಳೆ ಆತ್ಮೀಯ ಸಂಬಂಧವನ್ನು ಬೆಳೆಸ್ಕೊಳ್ಳಿ, ಗೆಳೆತನವನ್ನು ಬೆಳೆಸ್ಕೊಳ್ಳಿ. ವಯಸ್ಸು ಮಕ್ಕಳು ದೊಡ್ಡದಾಗ್ತಿದ್ದಂತೆ ಯಾವಾಗಲೂ ಈ ವಯಸ್ಸು PUC ಓದೋ ಮಕ್ಕಳನ್ನು ಸಹ ಕೆಲವರು ನೋಡ್ತೀನಿ, LKG ಓದೋ ಹುಡುಗನ ಥರನೇ ಅವನ ಹತ್ರ ಮಾತಾಡಿಸ್ತಾ ಇರ್ತಾರೆ. ಆ ಮಕ್ಕಳು ಅಪ್ಪನನ್ನು ನೋಡಿದ್ರೆ, ಅಮ್ಮನನ್ನು ನೋಡಿದ್ರೆ ಸಿಂಹ ಸ್ವಪ್ನ ಅವ್ರಿಗೆ ಮಾತನಾಡೋದಿಲ್ಲ, ಅವ್ರ ಜೊತೆ ನಿಲ್ಲೋದಿಲ್ಲ. ಮೊನ್ನೆ ಒಬ್ಬ ಹುಡುಗ ಫೋನ್ ಮಾಡಿದ್ದ, ಯಾವುದೋ ಒಬ್ಬ ಹುಡುಗ ಪುತ್ತೂರಿಂದ ಒಬ್ಬ ಫೋನ್ ಮಾಡಿದ್ದ. ಅವನು ಬಾಯಿ ಬಿಟ್ಟು ಮಾತನಾಡೋದೇ ಇಲ್ಲ, ಹೆದರಿಕೆ ಅವನಲ್ಲಿ. ಯಾರ ಹತ್ರ ಮಾತನಾಡಿದ್ರು ಹೆದರಿಕೆ ಅವರಿಗೆ. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ ಪ್ರೀತಿಯ ಸಹೋದರ ಸಹೋದರೇ, ನಿಮ್ಮ ಮಕ್ಕಳು ಶಾರೀರಿಕವಾಗಿ ಎಷ್ಟು ಬೆಳೀತಾರೋ ಅಷ್ಟೇ ಮಾನಸಿಕವಾಗಿ ಅವರು ಬೆಳೀತಾ ಇರ್ತಾರೆ. ಅವರು ದೊಡ್ಡದಾಗ್ತಾ ಇದ್ದಂತೆ ಅವ್ರ ಜೊತೆ ಫ್ರೆಂಡ್ಸ್ ಹತ್ರ, ಅವರ ಗೆಳೆಯನ ಜೊತೆ ಅವ್ರ ಜೊತೆ ನೀವು ವರ್ತಿಸ್ಬೇಕು. ಅವರು ಎಷ್ಟು ದೊಡ್ಡವರಾಗ್ತಾರೋ ಆ ರೀತಿಯಾದ ಚಿಂತನೆಯಲ್ಲಿ ನೀವು ನೆನೆಸ್ಕೊಂಡು ಅವ್ರ ಜೊತೆ ಬೆರೆಯೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಆಗ ಮಾತ್ರ ನಿಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕೈಯಲ್ಲಿ ಮಣ್ಣಿನ ಮುದ್ದೆ ಇಟ್ಟಿದ್ದಾರೆ, ಅದನ್ನು ಆ ಕುಂಬಾರ ಯಾವ ರೀತಿಯಾಗಿ ಒಂದು ರೂಪ ಕೊಡ್ತಾನೋ ಆ ರೂಪ ಕೊಡುವಂಥ ಶಕ್ತಿ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನೀವು ಯಾವ ರೀತಿಯಾಗಿ ಅವರಿಗೆ ಪ್ರೀತಿ ತುಂಬ್ತಿರೋ ಆ ರೀತಿಯಾಗಿ ಪ್ರೀತಿಯಲ್ಲಿ ಬೆಳೀತಾ ಇರ್ತಾರೆ. ಮಕ್ಕಳನ್ನು ಐ ಲವ್ ಯು ಅಂತೇಳಿ, ನಾನು ಪ್ರೀತಿಸ್ತಾ ಇದ್ದೀನಿ ಅಂತೇಳಿ. ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡಿ ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥಿಸೋದನ್ನು ಕಲಿಸ್ಕೊಡಿ. ಅವರು ಪ್ರಾರ್ಥನೆ ಮಾಡಿ ನಿಮ್ಮ ಮುಂದೆ ಆಶೀರ್ವಾದ ಕೊಡಿ ಅಂತ ಹೇಳಿದಾಗ ಸುಮ್ಮನೆ ಇದು ಮಾಡಬೇಡಿ, ಕೈಯನ್ನು ಮುಟ್ಟಿ ಆಶೀರ್ವದಿಸಿ. ಅವ್ರ ಕೆನ್ನೆಗೆ ಅವಾಗ ಒಂದು ಮುತ್ತು ಕೊಡಿ, ಪ್ರೀತಿ ಮಾಡಿ, ಅಪ್ಪಿಕೊಳ್ಳಿ. ನಮ್ಮ ಮನೆಯಲ್ಲಿ ಒಂದು ಕ್ರಿಸ್ಮಸ್ ಹಬ್ಬ ಬಂದರೆ ನಮ್ಮ ಅಣ್ಣ ಟಿಕೆಟ್ ಬರ್ತಾರೆ, ನಮ್ಮ ಅಣ್ಣ ತಮ್ಮದ್ರು ಎಲ್ಲ ಒಟ್ಟಿಗೆ ಸೇರ್ತೀವಿ, ಒಂದು ಹಬ್ಬ ಮಾಡ್ತೀವಿ. ಅಂದರೆ ಹಬ್ಬ ಅಂತ ಹೇಳಿದ್ರೆ ಚಿಕನು, ಮಟನು, ಬಿರಿಯಾನಿ ಅದು ಮಾತ್ರ ಅಲ್ಲ, ಅವತ್ತಿಂದ ಒಟ್ಟಿಗೆ ಸೇರಿ ಒಟ್ಟಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಒಂದು ಸಣ್ಣ ಪುಟ್ಟ ಜಗಳಗಳಿರ್ತವೆ, ಮನಸ್ತಾಪಗಳಿರ್ತದೆ. ಆದರೆ ನಮ್ಮ ಅಣ್ಣ ಒಂದು ಪ್ರಾರ್ಥನೆ ಮಾಡಿ ಹೇಳ್ತಾರೆ, ನಮ್ಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ನಾವು ಪರಸ್ಪರ ಕ್ಷಮಿಸೋಣ. ನಾವು ಅಪ್ಪಿಕೊಳ್ತೀವಿ, ಪ್ರೀತಿ ಮಾಡ್ತೀವಿ, ಕಾಲಿಗೆ ಬಿದ್ದು ಬೇಕಾದರೂ ಕ್ಷಮೆ ಕೇಳ್ತೀವಿ. ಅದು ಪ್ರೀತಿಯ ಕುಟುಂಬ. ಆಗ ಪರಸ್ಪರ ನಮ್ಮಲ್ಲಿರ್ತಕ್ಕಂಥ ಈ ದ್ವೇಷಗಳನ್ನು, ಅಗೆತನಗಳನ್ನು, ನಮ್ಮಲ್ಲಿರ್ತಕ್ಕಂಥ ಮನಸ್ತಾಪಗಳನ್ನು ನಾವು ತೆಗೆದುಹಾಕಿದಾಗ ನಮ್ಮ ಕುಟುಂಬದಲ್ಲಿ ಪ್ರೀತಿಯಿಂದ, ಶಾಂತಿಯಿಂದ ನಾವು ಜೀವಿಸೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಸಮೀಕ್ಷೆ ಮಾಡಿದ್ದಾರೆ. ಇವತ್ತು ಗರ್ಭಪಾತ ಮಾಡಿಸಿರ್ತಕ್ಕಂಥ 100 ಜನರಲ್ಲಿ 60 ಜನ 16 ವಯಸ್ಸಿಗಿಂತ ಕೆಳಗಡೆ ಇರ್ತಕ್ಕಂಥ ಯುವಕ ಯುವತಿಯರು. ಕಾರಣ ಇಷ್ಟೇ, ಮಕ್ಕಳನ್ನು ದುರುಪಯೋಗಿಸುವಂಥ ಅಂಕಲ್ ಆಂಟಿಗಳು ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಮಕ್ಕಳು ಮಲಗುವಂಥ ಜಾಗ ಸುರಕ್ಷಿತವಾಗಿದೆ ಅಂತ ಪರೀಕ್ಷೆ ಮಾಡಿ ಆಮೇಲೆ ಅವರನ್ನು ಮಲಗಿಬಿಡಿ. ನಾನು ಹೇಳ್ತಾ ಇಲ್ಲ ಎಲ್ಲರೂ ಆ ರೀತಿಯಾಗಿ ಅಂತ ಹೇಳ್ತಾ ಇಲ್ಲ. ಕೆಲವು ಕಾಮುಕರಿಗೆ ಸಿಕ್ಕಿ ಎಷ್ಟೋ ಮುಗ್ಧ ಮಕ್ಕಳು ಇವತ್ತು ಲೈಂಗಿಕ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ದರಿಂದ ನಿಮ್ಮಂದೆ ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಮಲಗುವಂಥ ಜಾಗ ಸುರಕ್ಷಿತವಾಗಿದೆಯೇ ಅಂತೇಳಿ ಪರಿಶೀಲಿಸಿ ಆಮೇಲೆ ನೀವು ಅದನ್ನು ಹಂಗಂತ ಹೇಳ್ಬಿಟ್ಟು ನಿಮ್ಮ ಎಲ್ಲರನ್ನ ನೀವು ಸಂಶಯದಿಂದ ನೋಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮುಂದೆ ಮರಿಯ ಗೊರಟಿಯ ಒಂದು ಜೀವನವನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.
ಮರಿಯ ಗೊರೆಟ್ಟಿ ಸಂತರಾಗಿದ್ದು ಅವಳ ಒಂದು ಪುಣ್ಯ ಕಾರ್ಯದಿಂದ ಅಲ್ಲ, ಅವಳ ಅಮ್ಮ ಕೊಟ್ಟಂಥ ಒಂದು ಸಣ್ಣ ಉಪದೇಶ. ನೀನು ಮರಣ ಹೊಂದಿ ಅಂತ ಗೊತ್ತಾದರೆ ನನಗೆ ಬಹಳ ದುಃಖ ಇದೆ, ಆದರೆ ಅದಕ್ಕಿಂತ ಜಾಸ್ತಿ ದುಃಖ ಆಗೋದು ಯಾವಾಗ ಅಂತ ಹೇಳಿದ್ರೆ ನೀನು ಪಾಪ ಮಾಡಿದೆ ಅಂತ ಗೊತ್ತಾದರೆ. ಈ ಒಂದು ಸಣ್ಣ ವಿಷಯ ಅವಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಆದ್ದರಿಂದಲೇ ಆ ಅಲೆಕ್ಸಾಂಡ್ರನ್ನೋ ಆ ಕಾಮುಕನಾದ ವ್ಯಕ್ತಿ ಅವಳನ್ನು ಬಲಾತ್ಕಾರ ಮಾಡಿದಾಗ ಅವಳು ಹೇಳಿದ್ಲು, ಇಲ್ಲ ಇಲ್ಲ, ನಾನು ಸತ್ರೂ ಪರವಾಗಿಲ್ಲ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಪಾಪ ಮಾಡೋದಕ್ಕೆ ಒಪ್ಪೋದಿಲ್ಲ. ಇಲ್ಲ, ನಾನು ಆ ಸಿಡಿಯನ್ನು ನೋಡಿದ್ದೆ, 14 ಸಲ ಆ ಮರಿಯ ಗೊರಟಿಯನ್ನು ಅವನು ಚೂರಿಯಿಂದ ಚುಚ್ಚುತ್ತಾ ಇರಬೇಕಾದ್ರೂ ಅವಳ ಕೈಯಲ್ಲಿ ಜಪಸರ ಹಿಡ್ಕೊಂಡು ಅವಳು ಪಾಪ ಮಾಡೋದಕ್ಕೆ ಅನುಮತಿ ಕೊಡದೆ ಅವಳು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ಲು. ಅವಳಿಗೆ ವ್ಯಾಧಿಷ್ಠರ ಅಭ್ಯಂಜನ ಕೊಡೋದಕ್ಕೋಸ್ಕರ ಗುರುಗಳು ಬಂದಾಗ, ನೀನು ಪರಮಪ್ರಸಾದವನ್ನು ಸ್ವೀಕರಿಸಕ್ಕೆ ಹೋಗ್ತಾ ಇದೆಯಾ, ಈ ಸಂಸ್ಕಾರದಲ್ಲಿ ಯೇಸುವನ್ನು ಸ್ವೀಕರಿಸಕ್ಕೆ ಹೋಗ್ತಾ ಇದೆಯಾ, ಈ ಸಂಸ್ಕಾರದ ಫಲ ನಿನಗೆ ಸಿಗಬೇಕಾದರೆ ನಿನ್ನನ್ನು ಚುಚ್ಚಿದಂಥ, ನಿನ್ನನ್ನು ಕೊಲೆಗೈಯಲು ಪ್ರಯತ್ನಿಸಿದಂಥ ಅಲೆಕ್ಸಾಂಡ್ರನನ್ನು ನೀನು ಕ್ಷಮಿಸಿದೆಯಾ ಅಂತ ಕೇಳಿದಾಗ ಅವಳು ಕೊಟ್ಟಂಥ ಒಂದು ಉತ್ತರ ಇದಾಗಿತ್ತು, ಫಾದರ್, ನಾನು ಅವನನ್ನು ಕ್ಷಮಿಸೋದು ಮಾತ್ರ ಅಲ್ಲ, ಅವನಿಗೋಸ್ಕರ ನಾನೀಗ ಪ್ರಾರ್ಥಿಸ್ತಾ ಇದ್ದೀನಿ, ನನಗೆ ನಂಬಿಕೆ ಇದೆ, ನಾನೀಗ ಯೇಸುವನ್ನು ಮುಖಾಮುಖಿಯಾಗಿ ನೋಡ್ತೀನಿ, ಮಾತ್ರವಲ್ಲದೆ ನಾನು ಸ್ವರ್ಗದಲ್ಲಿದ್ದು ಸಹ ಅವನು ಸಹ ನನ್ನ ಜೊತೆ ಸ್ವರ್ಗ ಸೇರೋದಕ್ಕೋಸ್ಕರ ನಾನು ಈಗಿಂದ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೋಡಿ, ಆ ಮುಗ್ಧ ಮನಸ್ಸಿನಲ್ಲಿ ಎಷ್ಟೊಂದು ದೈವತತ್ವವಾದ ಆತ್ಮಿಕ ಚಿಂತನೆಯನ್ನು ಆ ತಾಯಿ ಬಿತ್ತಿಟ್ಟಿದಳು. ಹೌದು, ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದಂಥ ಉಪದೇಶ ಈ ರೀತಿಯಾಗಿರಬೇಕು. ನಮ್ಮ ಮಕ್ಕಳನ್ನು ಸಂತರ ಪಟ್ಟಕ್ಕೆ ಏರಿಸಬೇಕಾದಂಥವರು ನಾವಾಗಿದ್ದೇವೆ, ನಮ್ಮ ಕರ್ತವ್ಯವಾಗಿದೆ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಆ ಮಕ್ಕಳಿಗೆ ಬೇಕಾದಂಥ ಒಳ್ಳೆಯ ವಿಷಯಗಳನ್ನು ಹೇಳೋಣ, ಒಳ್ಳೆಯದ್ರ ಬಗ್ಗೆ ಚಿಂತಿಸಲು ಹೇಳೋಣ, ಪಾಸಿಟಿವ್ ಸ್ಟೋಕ್ ಕೊಡೋಣ. ಕೆಲವು ನೋಡ್ತೀವಿ, ಮಕ್ಕಳನ್ನು ಇತರರ ಮುಂದೆ ಹೀಯಾಳಿಸ್ತಾ ಇರ್ತಾರೆ, ಅವ್ರು ಮಾಡಿದಂಥ ತಪ್ಪನ್ನು ಎತ್ತಿ ಹೇಳಿ ಅವರ ಮನಸ್ಸನ್ನು ಕುಗ್ಗಿಸ್ತಾ ಇರ್ತಾರೆ. ಎಂದಿಗೂ ಆ ರೀತಿಯಾಗಿ ಮಾಡಬಾರ್ದು. ಆ ಮಕ್ಕಳು ಮಾಡಿದಂಥ ಒಂದೊಂದು ಸಣ್ಣ ವಿಷಯಗಳನ್ನು ಮಾಡಿದಾಗ ಅದನ್ನು ಕಂಡು ಅವರನ್ನು ಪ್ರೋತ್ಸಾಹಿಸಬೇಕು. ನೀನು ಜಾಣ, ನೀನು ಒಳ್ಳೇದು ಮಾಡ್ತಾ ಇದೆಯಾ, ನೀನು ಈ ರೀತಿ ಮಾಡ್ತೀನಿ ಅಂತ ನೆನೆಸೇ ಇರಲಿಲ್ಲ, ನೀನು ಗುಡ್ ಅಂತೇಳಿ ಆವಾಗ ಅವರ ಬೆನ್ನು ತಟ್ಟಿದಾಗ ಆ ಪ್ರೋತ್ಸಾಹ ಅವರನ್ನು ಒಂದು ಉತ್ತಮ ವ್ಯಕ್ತಿಯಾಗಿ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋದಕ್ಕೆ ಅದು ನಮಗೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಮ್ಮ ಮಕ್ಕಳಿಗೆ ದೈವ ಕರೆಯ ಮಹತ್ವವನ್ನು ನಾವು ಹೇಳ್ಕೊಡೋಣ. ನಮ್ಮ ಮಕ್ಕಳು ದೈವ ಕರೆಯನ್ನು ಪ್ರೀತಿಸುವಂತಾಗಬೇಕು. ಇವತ್ತು ಧರ್ಮಸಭೆಯಲ್ಲಿ ದೈವ ಕರೆ ನಷ್ಟವಾಗ್ತಾ ಇದೆ. ವಿದೇಶದಲ್ಲಿ ಇವತ್ತು ದೇವಾಲಯಗಳು ಮುಚ್ಚಿ ಹೋಗ್ತಾ ಇದೆ. ದೇವಾಲಯಗಳಲ್ಲಿ ಬಲಿಪೂಜೆ ಇಲ್ಲ. ಯಾಕೆ? ಗುರುಗಳ ಕೊರತೆ, ಕನ್ಯಾಸ್ತ್ರೀಯರ ಕೊರತೆ. ನಮ್ಮ ಮಕ್ಕಳಿಂದ ನಮ್ಮ ಧರ್ಮಸಭೆಗೆ ಒಳ್ಳೆಯ ಗುರುಗಳು ನಮಗೆ ಲಭಿಸಬೇಕಾದರೆ ನಮ್ಮ ಮಕ್ಕಳನ್ನು ಒಳ್ಳೆಯ ಚಿಂತನೆಯಲ್ಲಿ ಒಳ್ಳೆಯ ದೈವಕರೆಯನ್ನು ಪ್ರೀತಿಸುವಂತೆ ಆ ದೈವಕರೆಯ ಮಹತ್ವವನ್ನು ಅವರಿಗೆ ಹೇಳಿಕೊಟ್ಟು ಆ ನಿಟ್ಟಿನಲ್ಲಿ ನಾವು ಅವರನ್ನು ಬೆಳೆಸೋಣ. ಮಕ್ಕಳನ್ನು ಅವಾಗ ಐ ಲವ್ ಯು ಅಂತ ಹೇಳೋಣ. ನಿಮ್ಮ ಹುಡುಗಿ ಕಾಲೇಜಿಗೆ ಹೋದಾಗ ಯಾವನೊಬ್ಬ ಹುಡುಗ ಬಂದು ನಗನಗ್ತಾ ಬಂದು ಐ ಲವ್ ಯು ಅಂತ ಹೇಳಿದಾಗ ಆ ಹುಡುಗಿ ಧೈರ್ಯವಾಗಿ ಹೇಳ್ಬೋದು, ನಮ್ಮಪ್ಪ ನಾನು ಚಿಕ್ಕಂದಿನಿಂದ ಈ ವಾಕ್ಯವನ್ನು ಹೇಳ್ತಾ ಇದ್ದಾನೆ, ಐ ಲವ್ ಯು, ಐ ಲವ್ ಯು. ಅದರಲ್ಲಿ ವಿಶೇಷತೆ ಕಾಣೋದಿಲ್ಲ. ಮಕ್ಕಳಿಗೆ ಮನೆಯಲ್ಲಿ ಪ್ರೀತಿ ಸಿಗದೇ ಇದ್ದಾಗ, ಪ್ರೀತಿಯ ಕೊರತೆ ಇದ್ದಾಗ ಯಾರಾದರೂ ಒಬ್ಬ ಹುಡುಗ ಅಲ್ಕಿಸಿದು ಐ ಲವ್ ಯು ಅಂತ ಹೇಳಿದ್ರೆ ಮಾರನೇ ದಿನಾನೇ ಅವಳ ಹಿಂದೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ, ಅಥವಾ ಅವರಿಂದಿಗೆ ದೇಹವನ್ನು ಮಾರ್ಕೊಂಡು ಇವತ್ತು ಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಎಷ್ಟು ಮಕ್ಕಳಿಗೊತ್ತು ಹಾಳಾಗಿ ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಆದ್ದರಿಂದ ನಮ್ಮ ಕುಟುಂಬವನ್ನು ನಾವು ದೇವರ ಕರಗಳಿಗೆ ಸಮರ್ಪಿಸಿಕೊಳ್ಳೋಣ. ನಮಗೆ ಸಿಕ್ಕಿದಂಥ ಬಾಳ ಸಂಗಾತಿ ದೇವರ ದಾನವಾಗಿದೆ. ಆದ್ದರಿಂದ ದೇವರ ಕರಗಳಿಂದ ಸ್ವೀಕರಿಸೋಣ. ನನ್ನಲ್ಲಿ ಹೇಗೆ ಬಲಹೀನತೆಗಳಿದ್ದಾವೋ ಅದೇ ರೀತಿಯಾಗಿ ಅವಳಲ್ಲೂ ಬಲಹೀನತೆಗಳಿದೆ. ನನ್ನಲ್ಲಿ ಹೇಗೆ ಕೊರತೆಗಳಿದ್ದಾವೋ ಅದೇ ರೀತಿಯಾಗಿ ಅವರಲ್ಲೂ ಕೊರತೆಗಳಿದೆ. ಆ ಕೊರತೆಗಳಿಗೆ ಅವಳು ಕಾರಣ ಅಲ್ಲ. ಅವಳ ಬಾಲ್ಯದಲ್ಲಿ ಗರ್ಭದಲ್ಲಿದ್ದಂಥ ಯಾವುದೋ ಆಂತರಿಕ ಗಾಯವಾಗಿರಬಹುದು. ಅದನ್ನು ಅಂಗೀಕರಿಸಿಕೊಂಡು, ಕೊರತೆಗಳನ್ನು ಅಂಗೀಕರಿಸಿಕೊಂಡು ಅವಳನ್ನು ಪ್ರೀತಿಸಲು ನಾವು ಪ್ರಯತ್ನಿಸೋಣ. ಅವಳಲ್ಲಿರ್ತಕ್ಕಂಥ ಕೆಟ್ಟದನ್ನು ಮಾತ್ರ ನೋಡದೆ ಅವಳಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಕಂಡು ಗುರುತಿಸಿ ಅವಳನ್ನು ಪ್ರೀತಿಸಿದಾಗ ನಮ್ಮ ಕುಟುಂಬ ಒಳ್ಳೆಯ ಕುಟುಂಬವಾಗ್ತದೆ. ಆ ಪರಿಕಲ್ಪನೆಯಲ್ಲಿ ಪ್ರೀತಿಸಲು ಬೇಕಾದಂಥ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿರುವಂಥ ಸಂಶಯವನ್ನು ಬೇರೆ ಸಮೇತ ಕಿತ್ತು ಹಾಕೋಣ. ನಮ್ಮ ಕುಟುಂಬದಲ್ಲಿರುವಂಥ ಮದ್ಯಪಾನ, ಧೂಮಪಾನ, ಇತರೆ ದುಶ್ಚಟಗಳಿಂದ ನಮ್ಮ ಕುಟುಂಬವನ್ನು ಪರಿಪೂರ್ಣವಾಗಿ ತೆಗೆದು ಹಾಕೋಣ. ನಮ್ಮ ಕುಟುಂಬದಲ್ಲಿರುವಂಥ ಯಾವುದೇ ರೀತಿಯಾದ ಕೆಟ್ಟ ಚಟಗಳಿದ್ದರೆ, ದುರ್ಗುಣಗಳಿದ್ದರೆ ಅದನ್ನು ಬೇರು ಸಮೇತ ತೆಗೆದು ಹಾಕೋಣ.
ಪ್ರಾರ್ಥಿಸುವ ಕುಟುಂಬವಾಗಲಿ, ಒಂದಾಗಿ ಪ್ರಾರ್ಥಿಸುವ ಕುಟುಂಬ, ಒಂದಾಗಿ ಪರಸ್ಪರ ಪ್ರೀತಿಸುವ ಕುಟುಂಬ ನೆಲೆಯಾಗಿ ನಿಲ್ಲುತ್ತದೆ. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿದೆವೋ, ನಮ್ಮ ಮಕ್ಕಳಿಗೆ ಬಂಗಲೆ ಕಟ್ಟಿದೆವೋ, ನಮ್ಮ ಮಕ್ಕಳಿಗೆ ಡಿಗ್ರಿ ಕೊಡಿಸಿದೆವೋ ಅದು ಮುಖ್ಯ ಅಲ್ಲ. ಆದರೆ ಅವರನ್ನು ಒಂದು ಆದರ್ಶ ಕ್ರೈಸ್ತನಾಗಿ ಬೆಳೆಸ್ತಿದ್ದೀವೋ ಅದು ಮುಖ್ಯವಾಗ್ತದೆ. ತೋಬಿಯಾತನ ಗ್ರಂಥದಲ್ಲಿ ತೋಬಿಯಾತನು ಆ ಮಗನಿಗೆ ಕೊಡ್ತಕ್ಕಂಥ ಉಪದೇಶ ಇದೆಯಲ್ಲ, ಅದನ್ನು ನೀವು ಬೈಬಲ್ ತೆಗೆದು ಓದಿ ನೋಡಿ. ಎಷ್ಟು ಸುಂದರವಾಗಿ ಅದರಲ್ಲಿ ಮಕ್ಕಳಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸೋದಕ್ಕೆ ನಮಗೆ ಸಾಧ್ಯವಾಗಬೇಕು. ಹೌದು, ಆ ರೀತಿಯಾಗಿ ಬೆಳೆಸಿದಾಗ ನಮ್ಮ ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಆ ಮಕ್ಕಳಿಗೆ ನಾವು ಪ್ರೀತಿಸೋದನ್ನು ಕಲಿಸ್ಕೊಟ್ರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ. ಅವರ ಕುಟುಂಬ ಜೀವನ ಪ್ರೀತಿಯಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲವನ್ನ ಮಾಡೋದಕ್ಕೆ ದೇವರಿಗೆ ಸಾಧ್ಯ. ನಮ್ಮ ಕುಟುಂಬವನ್ನು ಪರಿಪೂರ್ಣವಾಗಿ ದೇವರ ಕರಗಳಿಗೆ ಸಮರ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ನಮ್ಮ ಕುಟುಂಬವನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪರಾದ ತಂದೆಯೇ, ನೀವು ನಮ್ಮ ಕುಟುಂಬವನ್ನು ಸ್ಥಾಪಿಸಿದ್ದೀರಿ. ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕೊರತೆಗಳನ್ನು ನೀವು ಕಾಣ್ತಾ ಇದ್ದೀರಿ. ಹೌದು ಸ್ವಾಮಿ, ಆದರೆ ನಮ್ಮ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಓ ಯೇಸುವೆ, ಇದನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ಕೊಡ್ತಾ ಇದ್ದೀವಿ. ಆ ಕುಟುಂಬದಲ್ಲಿರುವಂಥ ಭಿನ್ನಾಭಿಪ್ರಾಯ, ದ್ವೇಷ, ಹಗೆತನ, ಸಂಶಯ, ಎಲ್ಲ ಸೈತಾನನ ಕುತಂತ್ರಗಳನ್ನು ಓ ಯೇಸುವೆ ನಿಮ್ಮ ನಾಮದಲ್ಲಿ ನಾವು ಸುಟ್ಟು ಹಾಕ್ತಾ ಇದ್ದೇವೆ. ಆ ಕುಟುಂಬದಲ್ಲಿ ಪ್ರೀತಿಯನ್ನು ಸ್ಥಾಪಿಸಿರಿ. ಆ ಕುಟುಂಬದಲ್ಲಿ ನೀವು ರಾಜನಾಗಿ ಜೀವಿಸಿರಿ ಸ್ವಾಮಿ. ಪರಸ್ಪರ ಪ್ರೀತಿಸಲು, ಪರಸ್ಪರ ಕ್ಷಮಿಸಲು, ಪರಸ್ಪರ ಪ್ರಾರ್ಥಿಸಲು, ಪರಸ್ಪರ ಸಹಿಸಲು, ಪರಸ್ಪರ ಸೇವೆ ಮಾಡುವಂಥ ಮನೋಭಾವನೆಯನ್ನು ಕರುಣಿಸಿರಿ. ನಿಸ್ವಾರ್ಥವಾಗಿ ಪ್ರೀತಿಸುವಂಥ ಗುಣವನ್ನು ಕರುಣಿಸಿರಿ ಸ್ವಾಮಿ. ಕ್ಷಮಿಸುವಂಥ ಗುಣವನ್ನು ಕರುಣಿಸಿರಿ ಸ್ವಾಮಿ. ಒಟ್ಟಾಗಿ ಪ್ರಾರ್ಥಿಸಲು, ಒಟ್ಟಾಗಿ ಪ್ರೀತಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ನಿಮ್ಮ ಪರಿಶುದ್ಧಾತ್ಮನ ಹೊರಫಲಗಳಿಂದ ಶಾಂತಿ, ಸಮಾಧಾನ, ಐಕ್ಯತೆ, ಪ್ರೀತಿ, ಅನ್ಯೋನ್ಯತೆಯನ್ನು ಆ ಕುಟುಂಬದಲ್ಲಿ ಧಾರಾಳವಾಗಿ ಸುರಿಸಿರಿ. ಯೇಸು ನಾಮದಲ್ಲಿ ನಾವು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಜೀವವುಳ್ಳ ತಂದೆಯೇ, ಆಮೆನ್.